ಸೊ ಎಲ್ರಿಗೂ ನಮಸ್ಕಾರ. ಧನ್ಯವಾದ ಶಿಷ್ಯರ್, ಒಂದು ಒಳ್ಳೆಯ ಇಂಟ್ರೊಡಕ್ಷನ್ ಕೊಟ್ಟಿದ್ದೀರಾ. ಮುಂದೆ ಬನ್ನಿ ಇನಿಷಿಯೇಟಿವ್ ನಡೆಸ್ತಾ ಇರೋ ಎಲ್ಲ ಕೆಲಸಗಳನ್ನ ನಾನು ತುಂಬಾ ಖುದ್ದಾಗಿ ಗಮನಿಸ್ತಾ ಬಂದಿದ್ದೀನಿ. ಮತ್ತೆ ಅಭಿನಂದನೆಗಳು ಇಡೀ ತಂಡಕ್ಕೆ, ತುಂಬಾ ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತೀರಾ ಈ ನಿಟ್ಟಿನಲ್ಲಿ. ಥ್ಯಾಂಕ್ ಯು. ಸೊ ಇವಾಗ ಮುಖ್ಯವಾಗಿ ಇವತ್ತಿನ ವೆಬಿನಾರ್ ವಿಷಯಕ್ಕೆ ಬಂದ್ರೆ, ನನ್ನ ಇವತ್ತಿನ ವೆಬಿನಾರ್ ವಿಷಯ ಡಿಜಿಟಲ್ ಮೀಡಿಯಾ ಒಂದು ಉದ್ಯಮ ಕಟ್ಟುವುದು ಹೇಗೆ. ಒಂದು ಸಣ್ಣ ಉದ್ಯಮ ಕಟ್ಕೊಳ್ಬೇಕು ಅಂದ್ರೆ ಇವತ್ತಿನ ದಿನ ಫ್ರೀಲಾನ್ಸರ್ ಆಗಿ ಏನೋ ಒಂದು ಮಾಡ್ತೀರಾ ಅಥವಾ ಬೇರೆ ಏನೋ ಮಾಡ್ತಿದ್ದವರು ಈ ಒಂದು ಉದ್ಯೋಗ ವಿಷಯದಲ್ಲಿ ತೊಡಕೊಳ್ಳೋದು ಹೇಗೆ ಅಂತ ಈಗಾಗಲೇ ಒಂದು ನನ್ನ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ ಇವರು ಶಿಷ್ಯರವರು. ನನ್ನ ಇಂಟ್ರೊಡಕ್ಷನ್ ಕೊಡುವಾಗ ಹೇಳಿದ ವಿಷಯಗಳಲ್ಲಿ ಇನ್ನೊಂದಷ್ಟು ವಿಷಯಗಳನ್ನ ಫಸ್ಟ್ ತಿಳಿಸ್ಬಿಟ್ಟು ಮುಂದುವರಿತೀನಿ. ಮುಖ್ಯವಾಗಿ ನಾನು ಒಯ್ ಮೀಡಿಯಾ ಸೊಲ್ಯೂಷನ್ಸ್ ಅನ್ನುವಂಥ ಒಂದು ಏಜೆನ್ಸಿಯನ್ನು ನಡೆಸ್ತೀನಿ. ಇಲ್ಲಿ ಬ್ರ್ಯಾಂಡಿಂಗ್, ಡಿಜಿಟಲ್ ಮಾರ್ಕೆಟಿಂಗ್ ಮತ್ತು ಇ ಲರ್ನಿಂಗ್ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತೀವಿ ನಾವು. ಇದು ಹೆಚ್ಚು ಒಂದು 11 ವರ್ಷದ ಹಿಂದೆ ಶುರುವಾಗಿದ್ದು, 2014ರಲ್ಲಿ ರಿಜಿಸ್ಟರ್ ಆಗಿದ್ದು. ಸೊ ಇದನ್ನ ನಡ್ಸ್ಕೊಂಡ್ ಬಂದಂಥ ದಾರಿಯಲ್ಲಿ ನನಗೆ ದೊರಕದಂಥ ಕೆಲವೊಂದು ಕಲಿಕೆಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಳುವಂಥ ಅವಕಾಶ, ಒಂದು ವೇದಿಕೆಯನ್ನು ಸೃಷ್ಟಿಸಿಕೊಟ್ಟಿದೆ ಮುಂದೆ ಬನ್ನಿ ಅನ್ನೋ ಒಂದು ಕಾರ್ಯಕ್ರಮ. ಮುಖ್ಯವಾಗಿ ಒಂದು ಸಣ್ಣ ತಿದ್ದುಪಡಿ ಏನಂದ್ರೆ, ಶಿಶಿರ್ ಅವರು ಹೇಳಿದ್ದಕ್ಕೆ ಕಂಪನಿ ಹೆಸರು OY ಮೀಡಿಯಾ ಅಲ್ಲ, ಅದು ಒಯ್ ಮೀಡಿಯಾ. ಸೊ ಇದಕ್ಕೂ ಒಂದು ಹಿನ್ನೆಲೆ ಏನು ಅಂದ್ರೆ, ನಾವು ಒಂದು ಮೀಡಿಯಾ ಸೊಲ್ಯೂಷನ್ಸ್ ಕಂಪನಿ ಸ್ಟಾರ್ಟ್ ಮಾಡಬೇಕು ಅಂದಾಗ ಅದರ ಮೀಡಿಯಾ ಅಂದ್ರೆ ಏನು ಅನ್ನೋ ಒಂದು ಯೋಚನೆ ಬಂತು. ಮೀಡಿಯಾ ಅಂದ್ರೆ ಇಟ್ ಕ್ಯಾರೀಸ್ ಮೆಸೇಜ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್, ಅಂದ್ರೆ ಒಂದು ವಿಷಯವನ್ನ ಒಯ್ಯುವುದು. ಸೊ ಆ ಒಯ್ಯುವುದು ಅನ್ನೋದು ಒಂಥರ ಸೌಂಡ್ ಚೆನ್ನಾಗಿತ್ತು ಅಂತ ಹೇಳಿ ಅದನ್ನ ಒಯ್ ಮೀಡಿಯಾ ಅಂತ ಹೆಸರಿಟ್ಟಿದ್ದು. ಆ ತರ ಬಂದಿದ್ದ ಹೆಸರು. ಸೊ ಕನ್ನಡದ್ದೇ ಹೆಸರು ಅದು ಆಕ್ಚುಲಿ ಒಯ್ ಮೀಡಿಯಾ ಅನ್ನೋದು. ಸೊ ಹಾಗಾಗಿ ನಾನು ಎಷ್ಟೊಂದ್ ಜನ ಕಸ್ಟಮರ್ಸ್ ಮೀಟ್ ಮಾಡಿದಾಗ ಕೆಲವರು ಕುತೂಹಲ ಕೇಳ್ತಾರೆ, ಇದೊಂಥರ ಚೆನ್ನಾಗಿದೆ, ಏನ್ ಒಯ್ ಮೀಡಿಯಾ ಅಂದ್ರೆ ಅಂತ. ಸೊ ಅಲ್ಲಿ ಇಲ್ಲ ಈ ತರ ಕನ್ನಡದಲ್ಲಿ ಈ ತರ ಹೇಳ್ತೀವಿ, ಒಯ್ಯುವುದ ಇದು, ಓಕೆ ನೈಸ್ ಅಂದ್ಬಿಟ್ಟು ಒಂದಿಬ್ರು ಆಕ್ಚುಲಿ ನಿಮ್ಮ ಒಯ್ಯುವ ಮೀಡಿಯಾ ಹೇಗಿದೆ ಅಂತಾನೆ ಕೇಳ್ತಾರೆ. ಆತರ ಒಂದು ಹೆಸರು ಮಾಡ್ಕೊತು, ಅದೊಂದು ಅನುಭವ, ಅದನ್ನು ಹಂಚ್ಕೊಂಡೆ. ಒಂದು ನಿಮಿಷದ ಒಂದು ಕ್ಲಿಪ್ ಇದೆ. ಇಟ್ ಗಿವ್ಸ್ ಎನ್ ಇಂಟ್ರೊಡಕ್ಷನ್, ನಾವು ಕಂಪನಿಯಲ್ಲಿ ಏನ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ. ಅದನ್ನ ಪ್ಲೇ ಮಾಡ್ಬೋದಾ? ಮಾಡಿ ಸರ್. ವಿಜುವಲಿ ನಿಮ್ಗೊಂದು ಕಾಣಿಸುತ್ತೆ. ಸೊ ಇದು ಒಂದು ಸಮ್ಮರಿ, ನಾವು ಏನೇನು ಸೇವೆಗಳನ್ನ ಕೊಡ್ತೀವಿ ನಮ್ಮ ಕಂಪನಿಯಿಂದ ಅನ್ನೋದ್ರ ಬಗ್ಗೆ. ಸೊ ಇನ್ನೊಂದು ನನ್ನ ಬಗ್ಗೆ ಇತ್ತೀಚಿನ ಒಂದು 6 ತಿಂಗಳಲ್ಲಿ ನಾನು ತೊಡಗಿಸ್ಕೊಂಡಿರುವಂತಹ ಇನ್ನೊಂದು ಕೆಲಸ ಅಂದರೆ, ಕನ್ನಡಿಗರ ಉದ್ಯಮಶೀಲತೆಯ ಸುತ್ತ ಒಂದಷ್ಟು ಜಾಗೃತಿ ಮತ್ತು ಚರ್ಚೆಗಳನ್ನು ಮಾಡುವಂತಹ ಕೆಲಸ. ಸೊ ಇದರಲ್ಲಿ ಪ್ಯಾರಲಲ್ಲಿ ಒಂದು ರೀತಿ ಹೇಳಬೇಕಂದ್ರೆ, ವಸಂತ್ ಅವರ ಮುಂದೆ ಬನ್ನಿ ಇನಿಷಿಯೇಟಿವ್ ರೂಪುಗೊಳ್ತಿದ್ದ ಸಮಯದಲ್ಲೇ ರೂಪುಗೊಂಡಂತಹ ಪುಸ್ತಕ ಇದು ಕೂಡ. ನಾವು ಇದು ಆಗಸ್ಟಲ್ಲಿ ಬಿಡುಗಡೆ ಆಯಿತು. ಇದು ಬರೆಯೋಕ್ಕೆ ಶುರು ಮಾಡಿದ್ದು ಒಂದು ಮಾರ್ಚ್ ಏಪ್ರಿಲ್ ಟೈಮ್ನಲ್ಲಿ ಶುರು ಮಾಡಿದ್ದು. ಸೊ ಒಂದಷ್ಟು ರಿಸರ್ಚ್ ಮಾಡಿ ಬರೆದಿದ್ದು. ಈ ಪುಸ್ತಕದ ಬಗ್ಗೆನೂ 1-2 ನಿಮಿಷ ಸಮಯ ತಗೊಂಡು ತಿಳಿಸ್ಕೊಡ್ತೀನಿ. ಮುಖ್ಯವಾಗಿ ಕನ್ನಡಿಗರಲ್ಲಿ ಉದ್ಯಮಶೀಲತೆ ಅನ್ನುವಂಥದ್ದು ಹೆಚ್ಚಬೇಕು ಅನ್ನೋ ಒಂದು ಉದ್ದೇಶ, ಮತ್ತು ಅದನ್ನು ಸಾಧಿಸೋದಕ್ಕೆ ವೈಯಕ್ತಿಕವಾಗಿ ಒಳ್ಳೊಳ್ಳೆಯ ಪ್ರಯತ್ನಗಳು, ಹಲವಾರು ಗೆಲುವಿನ ಕಥೆಗಳನ್ನು, ದೊಡ್ಡ ಕಥೆಗಳನ್ನೇ ಎಷ್ಟೊಂದನ್ನು ನಾವು ಕೇಳಿದ್ರು ಕೂಡ ಸಹಜವಾಗಿ ಒಂದು ಸಮಾಜವಾಗಿ ನಾವು ಉದ್ಯಮಶೀಲತೆಯನ್ನು ಹೇಗೆ ನೋಡ್ಕೊಂಡು ಬಂದಿದ್ದೀವಿ, ಮತ್ತು ಈಗ ಎಷ್ಟೋ ಬಿಸ್ನೆಸ್ನಲ್ಲಿ ತೊಡಗಿದಂತಹ ಸಮುದಾಯಗಳು ಹಲವಾರು ಸಾಧಿಸಿರುವ ಗೆಲುವಿನ ಕಥೆಗಳನ್ನು ನೋಡಿದಾಗ ನಾವು ಆ ರೀತಿ ಒಂದು ಸಮುದಾಯದತ್ವವಾದ ಒಂದು ಅಪ್ರೋಚ್ನ ಇಟ್ಕೊಂಡಿಲ್ಲ. ಅದನ್ನ ಒಂದು ಸಮುದಾಯವಾಗಿ ಕನ್ನಡಿಗರಾಗಿ ನಾವು ಅದನ್ನ ಆ ಕ್ಷೇತ್ರವನ್ನ ಹೇಗೆ ಗೆಲ್ಲಬೇಕು ಅನ್ನೋದ್ರ ಬಗ್ಗೆ ಒಂದು ಕಾಂಪ್ರಹೆನ್ಸಿವ್ ಆಗಿ ಸರ್ವತೋಮುಖ ಆಲೋಚನೆ ಅನ್ನುವಂಥದ್ದಾಗಲಿ, ಒಟ್ಟಿಗೆ ಸೇರಿ ಕೆಲಸ ಮಾಡುವಂತಹ ಕೆಲಸಗಳು ಆಗಿಲ್ಲ. ಅದು ಆಗಿಲ್ಲ ಅಂದ್ರೆ ಅದನ್ನ ತಪ್ಪು ಅಂತ ಅಲ್ಲ, ಅದಕ್ಕೆ ನಮ್ಮ ಐತಿಹಾಸಿಕ ಕಾರಣಗಳಿದೆ, ನಮ್ಮ ಹಿನ್ನೆಲೆ ಏನಿದೆ,
ಕಳೆದ 500 ವರ್ಷಗಳ ಇತಿಹಾಸ ಏನಿದೆ ಅವನ್ನ ಸ್ಟಡಿ ಮಾಡಿದಾಗ ಅದು ಗೊತ್ತಾಗುತ್ತೆ. ಸೊ ಅಂಥ ವಿಷಯಗಳು. ಎರಡನೇದಾಗಿ ಒಂದು ಬಿಸ್ನೆಸ್ನಲ್ಲಿ ತೊಡಗುವುದು ಅಂದರೆ ಒಂದು ಸಣ್ಣ ಉದ್ಯಮ ಕಟ್ಕೊಂಡು ಅದರಲ್ಲಿ ಏನೆಲ್ಲ ವಿಷಯಗಳು ಬರುತ್ತೆ, ಪ್ರತಿಯೊಂದು ಸ್ಟೇಕ್ ಹೋಲ್ಡರ್ ಮ್ಯಾನೇಜ್ಮೆಂಟ್ ಇಂದ ಹಿಡಿದು ಕಂಪ್ನಿ ಒಳಗಡೆ ಇರೋ ವಿಷಯಗಳಿಂದ ಹಿಡಿದು ಕಂಪ್ನಿ ಹೊರಗಡೆ ಇರುವಂಥದ್ದು, ಮತ್ತೆ ದ ಜರ್ನಿ ಅಂದರೆ ನೀವು ಏನೋ ಒಂದು ಚಿಕ್ಕವನಿಂದ ಓದ್ಬಿಟ್ಟು ಕೆಲ್ಸಕ್ಕೆ ಸೇರ್ಕೊಳ್ಳಪ್ಪ, ಮದುವೆ ಮಕ್ಕಳು ಮಾಡ್ಕೊಂಡು ಸುಮ್ಮನೆ ಹಬ್ಬ ಮದುವೆ ಅನ್ಕೊಂಡು ಮನೇಲಿರೋ ಎಲ್ಲೂ ಹೋಗಬೇಡ ಅನ್ನೋ ಥರ ಒಂದು ಮನಸ್ಥಿತಿಯಿಂದ ಹೆಚ್ಚು ಅಂದರೆ ಫಾರಿನ್ಗೆ ಹೋದರೆ ಗುಡ್, ಒಂದು A+ ನೀನು ಅಷ್ಟೇ. ಅದಕ್ಕಿಂತ ಜಾಸ್ತಿ ಮಾಡದೇ ಇರೋವಂಥದ್ರಲ್ಲಿ ಈ ಥರದ್ದೊಂದು ಏನೋ ಒಂದು ತೊಡಗಿಸ್ಕೋಬೇಕು ಅಂದರೆ ಆ ಒಂದು ಜರ್ನಿ ಏನಿದೆ ಅದನ್ನು ಹೇಗೆ ಮಾನಸಿಕವಾಗಿ ಬೇಕಾದಂಥ ತಯಾರಿ ಅಥವಾ ಶಿಸ್ತುಗಳು, ಆಲೋಚನೆಗಳು ಅಥವಾ ಅಂಥ ವಿಷಯಗಳನ್ನು ಒಂದಷ್ಟು ಚರ್ಚೆ ಮಾಡಿದೆ. ಮೂರನೇದಾಗಿ ಒಂದು ಸಮಾಜವಾಗಿ ಇದನ್ನು ಸಾಧಿಸಬೇಕು ಅಂತ ಮಾತಾಡಿದಾಗ ಅದಕ್ಕೆ ಯಾವ್ದಾದ್ರು ಒಂದು ಮಾದರಿ ಬೇಕು. ನಾವು ಏನಾದ್ರು ಒಂದು ಮಾಡೆಲ್ ಅಂತ ಮಾಡಿಕೊಂಡು ಒಟ್ಟಾಗಿ ವಿ ಹ್ಯಾವ್ ಟು ಅರೈವ್ ಅಟ್ ಇಟ್ ಅನ್ನೋದು. ಸೊ ಅಂಥ ವಿಷಯಗಳನ್ನು ಎಲ್ಲ ಚರ್ಚೆ ಮಾಡಿದೆ. ಇದನ್ನ ಇಲ್ಲಿ ಅವರಲ್ಲಿ ಬಂದಿರೋರಲ್ಲಿ ಎಷ್ಟು ಜನ ಓದಿರಿ ಗೊತ್ತಿಲ್ಲ ನನಗೆ, ಬಟ್ ಹಲವಾರು ವಿಷಯಗಳು ಇವತ್ತು ಸಾಧ್ಯವಷ್ಟು ಕೆಲವು ವಿಷಯಗಳನ್ನ ಮಾತ್ರ ಅದರಿಂದ ಹೇಳಿರ್ತೀನಿ. ತುಂಬ ಫೋಕಸ್ಡ್ ಆಗಿ ಒಂದೇ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅದರಲ್ಲಿ ಜನರಲ್ ಆಗಿ ಬಿಸ್ನೆಸ್ ಬಗ್ಗೆ ಮಾಡಿರುವಂಥ ಪುಸ್ತಕ ಅದು. ಸೊ ಅದೊಂದು ಇತ್ತೀಚಿನ ನನ್ನ ಕೆಲಸಗಳಲ್ಲಿ ಒಂದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ನನ್ನ ಪರಿಚಯ ನಾನು ಮಾಡ್ಕೊಂಡಿದ್ದೀನಿ. ಈಗ ನಿಮ್ಮ ಪರಿಚಯ ಅಂತ ಒಬ್ಬೊಬ್ರದ್ದು ನಾನು ಹೆಸರು ಇದನ್ನ ಕೇಳಕ್ಕೆ ಹೋಗ್ತಿಲ್ಲ. ಶಿಶಿರ್ ಅವರು ಇವಾಗ ಒಂದು ಪೋಲ್ ಇಲ್ಲಿ ಹರಿಬಿಡ್ತಾರೆ. ಸೊ ಮುಖ್ಯವಾಗಿ ನಾನು ಇಲ್ಲಿ ಏನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ ಅಂದರೆ, ನೀವು ಯಾವ ಒಂದು ಅನುಭವ ಪಡ್ಕೊಂಡು ಬಂದಿರಿ, ಯಾವ ಒಂದು ಹಿನ್ನೆಲೆಯಿಂದ ಬಂದಿದ್ದೀರಿ ಅನ್ನೋದನ್ನ ನಾನು ಅರ್ಥ ಮಾಡ್ಕೋಬೇಕು. ಈಗ ಡಿಜಿಟಲ್ ಮೀಡಿಯಾ ಬಿಸ್ನೆಸ್ ಅನ್ನುವಂಥದ್ದು ತುಂಬ ವ್ಯಾಪಕವಾದಂಥ ವಿಷಯ. ಇದಕ್ಕೆ ಎಂಟ್ರಿ ಕೊಡುವಂಥವ್ರು ಅವರು ಬೇರೆ ಬೇರೆ ಎಕ್ಸ್ಪೀರಿಯನ್ಸಿಂದ ಬಂದಿರ್ಬೋದು, ಈ ವಿಷಯದಲ್ಲಿ ಆಸಕ್ತಿ ತಗೊಂಡು ಈ ಬಿಸ್ನೆಸ್ ಕಟ್ಟೋದಕ್ಕೆ. ಸೊ ನಿಮ್ಮ ಒಂದು ಬ್ಯಾಕ್ಗ್ರೌಂಡ್ ಏನು ಅಂತ ಗೊತ್ತಾದರೆ ನಾನು ಮಾತಾಡುವಾಗ ಅದಕ್ಕೆ ಸರಿಯಾಗಿ ಮಾತಾಡ್ಬೋದು, ಅದಕ್ಕೆ ಸೂಕ್ತವಾಗಿ ನಾನು ಪರಿಹಾರಗಳನ್ನ ಉತ್ತರಗಳನ್ನ ಕೊಡ್ಬೋದು. ಶಿಶಿರ್, ನಮ್ಮ ಇದು ರೆಡಿ ಇದೆಯಾ? ಪೋಲ್ ಇದೆ ಸರ್, 1 ಸೆಕೆಂಡ್ ಹೊರಗಡೆ ಬರುತ್ತೆ. ಸೊ ಈ ಪೋಲ್ನಲ್ಲಿ ನಿಮಗೆ 3 ಆಯ್ಕೆಗಳು ಬರುತ್ತೆ. ನಿಮ್ಮ ವೃತ್ತಿಪರ ಅನುಭವ ಏನು, ವಾಟ್ ಈಸ್ ಯುವರ್ ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸ್ ಇನ್ ಅನ್ನೋದು ಬರುತ್ತೆ. ಅದರಲ್ಲಿ 3 ಆಯ್ಕೆಗಳಿರುತ್ತೆ. ಒಂದು ಆರ್ಟ್, ಡಿಸೈನ್, ಪ್ರೊಡಕ್ಷನ್ ಅಂತ. ಎರಡನೇದು ಟೆಕ್ನಾಲಜಿ, ಸಾಫ್ಟ್ವೇರ್ ಆ ರೀತಿದ್ದು. ಮೂರನೇದು ಬಿಸ್ನೆಸ್ ಅಕೌಂಟ್ಸ್, ಬಿಸ್ನೆಸ್ ಡೆವಲಪ್ಮೆಂಟ್, ಸೇಲ್ಸ್, HR ಈ ರೀತಿಯದ್ದು. ಸೊ ಬಿಸ್ನೆಸ್ ನಡೆಸೋಕ್ಕೆ ಬೇಕಾದಂಥ ಕೆಲವು ವ್ಯವಸ್ಥೆಗಳಲ್ಲಿ ಕೆಲಸ ಮಾಡಿರುವಂಥದ್ದು. ಓಕೆ, ಸೊ ಈ 3ರಲ್ಲಿ ನಿಮಗೆ ಯಾವ ವಿಷಯದಲ್ಲಿ ಹಿನ್ನೆಲೆ ಇದೆ ಅಂತ ಹೇಳಿದ್ರೆ ಅವಾಗ ನಾನು ಸ್ಲೈಡ್ಸ್ ಬಗ್ಗೆ ಮಾತಾಡುವಾಗ ಅದನ್ನ ಬೆಳೆಸ್ಕೊತೀನಿ. ಪೋಲ್ ಹಾಕಾಗಿದೆ. 64% ಟೆಕ್ನಾಲಜಿ ಅಂಡ್ ಸಾಫ್ಟ್ವೇರ್ ಅದರಲ್ಲಿ ಕಾಣಿಸ್ತಿದೆ. ಓಕೆ, 27% ಬಿಸ್ನೆಸ್ ಅಕೌಂಟ್ಸ್, ಬಿಸ್ನೆಸ್ ಡೆವಲಪ್ಮೆಂಟ್, ಸೇಲ್ಸ್ ಅಂಡ್ HR, ಅಂಡ್ 11% ಆರ್ಟ್, ಡಿಸೈನ್, ಪ್ರೊಡಕ್ಷನ್. ಓಕೆ ಓಕೆ, ಎಲ್ಲರದ್ದು ಹಾಕಿದ್ರೆ ಇನ್ನೂ ಮಾಡ್ತಾ ಇದ್ದಾರೆ. ಇನ್ನು 30 ಜನ ವೋಟ್ ಮಾಡಿದ್ದಾರೆ. ಈಗ ಕಾಣಿಸ್ತಿರೋದೇನಂದ್ರೆ ಆರ್ಟ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರುವಂತವರು ಇವತ್ತಿನ ಆಡಿಯನ್ಸ್ ಅಲ್ಲಿ ಕಡಿಮೆ ಇದ್ದಾರೆ. ಹೆಚ್ಚಾಗಿ ಟೆಕ್ನಾಲಜಿ, ಸಾಫ್ಟ್ವೇರ್ ಮತ್ತೆ ಬಿಸ್ನೆಸ್ ಅಕೌಂಟ್ಸ್ ಅಥವಾ ಬಿಸ್ನೆಸ್ ಹಿನ್ನೆಲೆಯಿಂದ ಬಂದವರು ಹೆಚ್ಚಿದ್ದಾರೆ ಅನ್ನೋದು ಕಾಣಿಸ್ತಾ ಇದೆ. ಓಕೆ, ಸರಿ, ಐ ಥಿಂಕ್ ಇಟ್ಸ್ ಎ ಗುಡ್ ಸೈಜ್ ಟು ಅಂಡರ್ಸ್ಟ್ಯಾಂಡ್. ಸೊ ಇದು ಒಂದು ತುಂಬಾ ಮುಖ್ಯವಾದ ವಿಷಯ. ಯಾಕಾಗತ್ತೆ ಅಂತ ಹೇಳಿದ್ರೆ, ಈ ಡಿಜಿಟಲ್ ಮೀಡಿಯಾ ಅನ್ನುವಂಥ ಒಂದು ಬಿಸ್ನೆಸ್ ಏನಿದೆ, ಇದು ಎಷ್ಟರ ಮಟ್ಟಿಗೆ ತಂತ್ರಜ್ಞಾನ ಅನ್ನೋದಕ್ಕೆ ವಾಲಿರುತ್ತೋ ಕಲೆ ಅನ್ನೋದ್ರ ಕಡೆನೂ ಅಷ್ಟೇ ವಾಲಿರುತ್ತೆ. ಎರಡರದ್ದು ಒಂದು ಸಮತೋಲನ ಇರುತ್ತೆ. ಇದೆರಡು ಅಲ್ಲದೇನೆ ಯಾವುದೇ ಬಿಸ್ನೆಸ್ ನಡೆಸೋದಕ್ಕಾಗ್ಲಿ ಬೇಕಾಗುವಂಥ ಕೆಲವೊಂದು ಸಪೋರ್ಟ್ ಅಂತ ಇದಕ್ಕೂ ಬೇಕಾಗೇ ಆಗುತ್ತೆ. ಸೊ 3 ಪಾರ್ಟು ಇದರಲ್ಲಿ ಇದ್ದೇ ಇರುತ್ತೆ. ಆಯ್ತಾ? ಸೊ ನಿಮಗೆ ತಂತ್ರಜ್ಞಾನದ ಕಡೆಯಿಂದ ಬಂದವರಾದರೆ ನಿಮಗೆ ಒಟ್ಟಾರೆ ಒಂದು ಕಲೆ ಅಥವಾ ಅಂಥ ವಿಷಯಗಳಲ್ಲಿ ಸಾಕಷ್ಟು ನಿಮಗೆ ಬೆಂಬಲ, ಸಹಾಯ ಬೇಕಾಗುತ್ತೆ. ಒಂದು ಟೀಮ್, ಕೋ-ಫೌಂಡರು ಅಂಥವ್ರು ಯಾವ್ದಾರೋ ಬೇಕಾಗುತ್ತೆ. ಅದೇ ನೀವು ಕಲೆಯ ವಿಷಯದಿಂದಾನೇ ಹೆಚ್ಚಾಗಿ ಬಂದಿರೋರಾದರೆ ನಿಮಗೆ ತಂತ್ರಜ್ಞಾನದ ವಿಷಯಗಳಲ್ಲಿ ಯಾರೋ ಸಪೋರ್ಟ್ ಬೇಕಾಗುತ್ತೆ. ಸೊ ಮುಖ್ಯವಾಗಿ ಏನಂದರೆ, ಇದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಬೇಕಾದಂಥ ಒಂದು ಒಂದು ಕೋ-ಫೌಂಡರು ಅಥವಾ ಕಮಿಟೆಡ್ ಟೀಮ್ ಮೆಂಬರು ಅದನ್ನು ಬ್ಯಾಲೆನ್ಸ್ ಮಾಡಿಕೊಡೋದಕ್ಕೆ ನಿಮಗೆ ಆಗಬೇಕು. ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಯುವರ್ ಬಿಸ್ನೆಸ್. ಓಕೆ, ಏಕೆಂದರೆ ನಿಮ್ಮ ಒಂದು ಬಿಸ್ನೆಸ್ ಜರ್ನಿಯಲ್ಲಿ ಏನು ನಡೆಸ್ಕೊಂಡು ಹೋಗ್ತೀರಾ,
ಕಸ್ಟಮರ್ಗೆ ಒಂದು ವ್ಯಾಲ್ಯೂ ಕ್ರಿಯೇಟ್ ಮಾಡ್ಬೇಕು ನೀವು. ಅದೊಂದು ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು, ಅಥವಾ ಒಂದು ಆ್ಯಡ್ಸ್ ರನ್ ಮಾಡೋದ್ರಲ್ಲಿರ್ಬೋದು, ವೆಬ್ಸೈಟ್ ಕ್ರಿಯೇಟ್ ಮಾಡೋದ್ರಲ್ಲಿರ್ಬೋದು, ಹಲವಾರು ವಿಭಾಗದಲ್ಲಿ ಕಸ್ಟಮರ್ಗೆ ಒಂದು ಟೋಟಲ್ ವ್ಯಾಲ್ಯೂ ಕ್ರಿಯೇಟ್ ಮಾಡೋಕ್ಕೆ ಒಂದೇ ವಿಷಯದಿಂದ ಸಾಧ್ಯ ಇರಲ್ಲ. ನಾನು ಬರೀ ಚೆನ್ನಾಗಿರೋ ಡಿಸೈನ್ ಮಾಡಿ ಕೊಟ್ಬಿಡ್ತೀನಿ ಅಂದರೆ ಅದರಿಂದ ಪ್ರಯೋಜನ ಇಲ್ಲ. ಅದೇ ನಿಮ್ಮ ವೆಬ್ಸೈಟ್ ನಿಜವಾಗ್ಲೂ ವರ್ಕ್ ಆಗಬೇಕು, ಫಂಕ್ಷನ್ ಆಗಬೇಕು ಅಂದರೆ ಅದಕ್ಕೆ ಟೆಕ್ನಾಲಜಿ ಬೇಕು. ಸೊ ನೀವು ಟೆಕ್ನಾಲಜಿ ಮತ್ತು ಆರ್ಟ್ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂಥ ಬಿಸ್ನೆಸ್ ಇದಾಗಿರುತ್ತೆ. ಎರಡರದ್ದು ಕಾಂಟ್ರಿಬ್ಯೂಷನ್ ಇರುತ್ತೆ ಇದರಲ್ಲಿ. ಹಾಗಾದರೆ ಇದರ ಹರವು ಎಷ್ಟಿದೆ, ಸ್ಪೆಕ್ಟ್ರಮ್ ಅಥವಾ ಹೊರೈಸನ್ ಎಷ್ಟು ಕಡೆ ಇದರ ಅಪ್ಲಿಕೇಶನ್ ಇದೆ ಅಥವಾ ಏನೇನು ಇದರಲ್ಲಿ ಸೇರಿರುತ್ತೆ ಅಂತ ನೋಡಿದಾಗ 4 ವಿಭಾಗಗಳಲ್ಲಿ ಇದರ ಒಂದು ಅವಕಾಶಗಳು ನಿಮಗೆ 4 ದಿಕ್ಕುಗಳಲ್ಲಿ ಕಾಣುತ್ತೆ. ಮನರಂಜನೆ ಇರ್ಬೋದು, ಕಲಿಕೆ ಇರ್ಬೋದು, ತಂತ್ರಜ್ಞಾನ ಇರ್ಬೋದು, ಮಾರ್ಕೆಟಿಂಗ್ ಮಾರಾಟ ವಿಷಯ ಇರ್ಬೋದು. ಒಂದು ಸಣ್ಣ ಉದಾಹರಣೆ ಕೊಡಬೇಕು ಅಂದರೆ ಇದಕ್ಕೆ, ಈಗ ಮನೋರಂಜನೆ ಅನ್ನೋ ವಿಷಯದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಒಂದು ಟೆಲಿವಿಷನಲ್ಲಿ ನಿಮಗೆ ಬರುವಂತಹ ಕಾಂಟೆಂಟ್ ಏನಿದೆ, ಅಥವಾ ಯಾವುದೋ ಟಿ ವಿ ಸೀರಿಯಲ್ ಇರ್ಬೋದು, ಅಥವಾ ನೀವು ಸಿನಿಮಾ ನೋಡೋವಂಥದ್ದು ಇರ್ಬೋದು, ಅಥವಾ ಒಡಿಎಸ್ ಕಾರ್ಟೂನ್ ನೋಡೋವಂಥದ್ದು ಇರ್ಬೋದು, ದೇರ್ ಆಲ್ ಎ ಪಾರ್ಟ್ ಆಫ್ ಡಿಜಿಟಲ್ ಮೀಡಿಯಾ. ಆ ರೀತಿ ಮನೋರಂಜನೆಯ ಉದ್ದೇಶದಿಂದ ಕೂಡ ಆಗುವಂಥ ಎಷ್ಟೊಂದು ನಿಮಗಿರುತ್ತೆ. ಕಮಿಂಗ್ ಟು ಈವನ್ ಟುಡೇಸ್ ರೀಲ್ಸ್, ಏನು ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡೋವಂಥ ರೀಲ್ಸು, ದೇ ಆರ್ ಆಲ್ ಅ ಪಾರ್ಟ್ ಆಫ್ ಎಂಟರ್ಟೈನ್ಮೆಂಟ್. ಅದನ್ನು ಬಿಟ್ಟರೆ ಎರಡನೇದಾಗಿ ಕಲಿಕೆ ಅನ್ನೋಂಥ ವಿಷಯಕ್ಕೆ ಬಂದಾಗ ನಿಮಗೆ ಇವಾಗ ಲರ್ನಿಂಗ್ ಕೋರ್ಸಸ್ ತುಂಬ ಪಾಪ್ಯುಲರ್ ಇದೆ. ನೀವು ಇವಾಗ ಕೋರ್ಸೆರಾ ಇರ್ಬೋದು, ಅಥವಾ ಹಲವಾರು ಈ ಥರದ್ದು EDX ಇರ್ಬೋದು, ಈ ಥರ ಪೋರ್ಟಲ್ಸ್ ಬೇಕಾದಷ್ಟು ಕೇಳಿರ್ತೀರ. ಅಲ್ಲೆಲ್ಲ ನೀವು ಕೋರ್ಸಸ್ನ ತೊಗೊಳ್ಳೋದಕ್ಕೆ ಅಲ್ಲಿ ಆನ್ಲೈನಲ್ಲಿ ವಿಡಿಯೋಸ್ ಇರುತ್ತೆ, ಮತ್ತು ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಹೇಗೆ ಕಲಿಬೇಕು ಅಂತ. ಅಲ್ಲಿಂದ PDF-ನ ಡೌನ್ಲೋಡ್ ಮಾಡ್ಕೊಂಡು ಓದೋದಿರುತ್ತೆ. ಸೊ ಕಲಿಕೆಯಲ್ಲಿ ಕೂಡ ಈ ಡಿಜಿಟಲ್ ಮೀಡಿಯಾ ಅನ್ನೋದರ ಒಂದು ಕಾಂಟ್ರಿಬ್ಯೂಷನ್ ತುಂಬ ಇರುತ್ತೆ. ಸೊ ಮೂರನೇದಾಗಿ ತಂತ್ರಜ್ಞಾನ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ವೆಬ್ಸೈಟ್ ಅಥವಾ ಒಂದು ಮೊಬೈಲ್ ಆ್ಯಪ್ ಬಳಸ್ತಾ ಇದ್ದೀರಾ ನೀವು. ಸೊ ಆ ಮೊಬೈಲ್ ಆ್ಯಪ್ನ ಬಳಸ್ತೀವಿ ಅಂದಾಗ ಅದಕ್ಕೆ ಒಂದು ಡಿಸೈನ್ ಬೇಕು, ಅದಕ್ಕೊಂದು ಯೂಸರ್ ಇಂಟರ್ಫೇಸ್ ಬೇಕು, ಒಂದು ಯೂಸರ್ ಎಕ್ಸ್ಪೀರಿಯನ್ಸ್ ಬೇಕು. ಅದೆಲ್ಲ ಬಂದಾಗ ನಿಮಗೆ ಒಂದು ಆರ್ಟ್ ಅನ್ನೋದರ ಒಂದು ಡಿಜಿಟಲ್ ಮೀಡಿಯಾ ಪ್ರೆಸೆನ್ಸ್ ಏನಿದೆ ಅದು ತುಂಬ ಪ್ರಬಲವಾಗಿ ಅದನ್ನ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಆಯಿತಾ? ತುಂಬ ಇವಾಗ ಉದಾಹರಣೆಗೆ ಎಷ್ಟೋ ಪ್ರಾಡಕ್ಟ್ಸ್ ಒಳ್ಳೆ UX ತರೋದ್ರ ಮೂಲಕ ಎಷ್ಟೋ ವರ್ಷದಿಂದ ಇರುವ ಲೆಗಸಿ ಪ್ರಾಡಕ್ಟ್ಸ್ನೆಲ್ಲ ಹೊಡೆದಾಕ್ ಬರುತ್ತೆ. ಸೊ ದ ಆರ್ಟ್ ಇಸ್ ಅ ಡಿಫರೆನ್ಶಿಯೇಟರ್ ದೇರ್. ಅಂದರೆ ಡಿಜಿಟಲ್ ಮೀಡಿಯಾ ಇಸ್ ದ ಡಿಫರೆನ್ಶಿಯೇಟರ್. ಅದೇ ಅದರ ಹೆಚ್ಚುಗಾರಿಕೆ ಆಗ್ಬಿಡುತ್ತೆ. ಈಗ ನೀವು ಫೋನ್ಪೇ, ಗೂಗಲ್ ಪೇ ತೊಗೊಂಡ್ರೆ ನಾವು ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ ಅಲ್ಲಿ ಎಷ್ಟು ಕ್ಲಿಕ್ಸ್ ಅಲ್ಲಿ ಎಲ್ಲಿಗೆ ತಲುಪ್ತೀರಾ, ಅಥವಾ ಎಷ್ಟು ಸುಲಭವಾಗಿ ನಿಮಗೆ ವಿಷಯಗಳು ಸಿಗೋ ಹಾಗಿದೆ ಅಂತ. ಸೊ ಆ ರೀತಿ ಡಿಜಿಟಲ್ ಮೀಡಿಯಾ ಒಂದು ತಂತ್ರಜ್ಞಾನದ ವಿಷಯನ ಕೂಡ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಇನ್ನು ಮಾರ್ಕೆಟಿಂಗ್ ಬಗ್ಗೆ ಕೇಳಲೇಬೇಕಾಗಿಲ್ಲ. ಎಲ್ಲ ನೀವು ನೋಡುವಂಥ ಅಡ್ವರ್ಟೈಸ್ಮೆಂಟ್ಸ್, ಟಿವಿಲಿ ಬರುವಂಥದ್ದು ಇರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ತಿರೋ ಅಡ್ವರ್ಟೈಸ್ಮೆಂಟ್ಸ್ ಇರ್ಬೋದು, ವಾಟ್ಸಪ್ಪಲ್ಲಿ ಬರೋ ಪುಷ್ ಇರ್ಬೋದು, ಇವೆಲ್ಲವೂ ಇಟ್ಸ್ ಅ ಪಾರ್ಟ್ ಆಫ್ ಡಿಜಿಟಲ್ ಮೀಡಿಯಾ ಓನ್ಲಿ. ಸೊ ಹಾಗಾಗಿ ಡಿಜಿಟಲ್ ಮೀಡಿಯಾ ಅನ್ನೋದರ ಒಂದು ಅಳವಡಿಕೆ ಈ ಎಲ್ಲ ಕ್ಷೇತ್ರದಲ್ಲೂ ಇದ್ದೇ ಇರುತ್ತೆ. ಸೊ ನಾನು ಹೆಚ್ಚಾಗಿ ಇವತ್ತು ಪ್ರತಿಯೊಂದು ಕ್ಲಾಸಿಫಿಕೇಶನ್ ಅಥವಾ ಸಬ್ಜೆಕ್ಟ್ ಮ್ಯಾಟರ್ ಬಗ್ಗೆ ನಾನು ನನ್ನ ಸ್ಲೈಡ್ಸಲ್ಲಿ ಹೇಳಿರೋದಿಲ್ಲ. ಆದರೆ ನಿಮ್ಗೆ ಅದರ ಬಗ್ಗೆ ಪ್ರಶ್ನೆ ಇದ್ದರೆ ಕಳೆಯಲ್ಲಿ ಒಂದು ಪ್ರಶ್ನೋತ್ತರ ಇರುತ್ತೆ. ನೀವು ಯಾವುದೇ ಪ್ರಶ್ನೆಗಳು ಹೇಳಿದ್ರು ಅದಕ್ಕೆ ನಾನು ಹೆಚ್ಚು ಸಮಯ ಇಟ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ಜನರಿಕ್ಕಾಗಿ ಒಂದು ಉದ್ಯಮ ಕಟ್ಟುವಂಥದ್ರಲ್ಲಿ ತುಂಬ ಸಬ್ಜೆಕ್ಟ್ ಮ್ಯಾಟರ್ ವಿಷಯವನ್ನು ಚರ್ಚೆ ಮಾಡುವಂಥದ್ದು ಕಡಿಮೆ. ಯಾಕೆಂದರೆ ನೀವು ಏನು ಮಾಡ್ತೀರ ಅನ್ನೋದು ಗೊತ್ತಿಲ್ಲದೇ ನಾವು ಎಷ್ಟು ಹೇಳಬೇಕು ಅಂತ ಗೊತ್ತಾಗಲ್ಲ. ಅದು ಇಟ್ಸ್ ಅ ವೆರಿ ವಾಸ್ಟ್ ಸಬ್ಜೆಕ್ಟ್. ಒಂದು ತಿಂಗಳು ಪಾಠ ಮಾಡ್ಬೋದು ನಾನು ಬೇಕಾದ್ರೆ. ಸೊ ಅಷ್ಟು ದೊಡ್ಡ ಸಬ್ಜೆಕ್ಟ್ ಆಗಿರೋದ್ರಿಂದ ಐ ವಿಲ್ ಲಿಮಿಟ್ ಟು ದ ಬಿಸ್ನೆಸ್ ಅಪ್ಲಿಕೇಶನ್. ಬಿಸ್ನೆಸ್ನ ನಡ್ಸೋಕೆ ಎಷ್ಟು ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಸೊ ನಿಮಗೆ ಮಾರ್ಕೆಟ್ ಎಲ್ಲಿದೆ ಅಂದರೆ ಈ 4 ದಿಕ್ಕುಗಳಲ್ಲಿ ನಿಮಗೆ ಮಾರ್ಕೆಟ್ ಇರುತ್ತೆ. ಸೊ ಹಾಗಿದ್ರೆ ಒಬ್ಬ ಬಿಡಿಗಾರ ಅನ್ನೋ ಪದ ನಾನು ಪುಸ್ತಕದಲ್ಲೂ ನಾನು ಬಳಸೀನಿ. ಅಂದರೆ ಇಡಿಯಾಗಿ ತಂಡವಾಗಿ ಕೆಲಸ ಮಾಡದೆ ಬಿಡಿಯಾಗಿ ಕೆಲಸ ಮಾಡೋಕೆ ಇಷ್ಟಪಡೋನ ಬಿಡಿಗಾರ ಅಂತ ಸುಮ್ಮನೆ ನಾನೇ ಒಂದು ತಮಾಷೆಯಾಗಿ ಹೇಳಿರೋದು. ಸೊ ಒಬ್ಬ ಫ್ರೀಲಾನ್ಸರ್ಗೂ ಒಂದು ತಂಡಕ್ಕೂ ಏನು ವ್ಯತ್ಯಾಸ ಅನ್ನೋದನ್ನ ಮುಖ್ಯವಾಗಿ ತಿಳ್ಕೊಂಡ್ರೆ, ಇವಾಗ ಫ್ರೀಲಾನ್ಸ್ ಮಾಡ್ಕೊಂಡು ಬಂದಿರೋಂಥ ಬ್ಯಾಕ್ಗ್ರೌಂಡ್ನವ್ರಿಗೆ ಅದು ಒಂದು ಸ್ವಲ್ಪ ಅರ್ಥ ಆಗ್ಬೋದು. ಬಟ್ ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ತೊಗೊಂಡಾಗ ಒಬ್ಬ ಕಸ್ಟಮರು ಫ್ರೀಲಾನ್ಸರ್ನ ಯಾಕೆ ಆಯ್ಕೆ ಮಾಡ್ಕೊಳ್ತಾರೆ? ಟಿಪಿಕಲಿ 2 ಕಾರಣಕ್ಕೋಸ್ಕರ ಆಯ್ಕೆ ಮಾಡ್ಕೋಬೋದು. ಒಂದು, ಇದರ್ ಹಿ ಈಸ್ ಪ್ರೈಸಿಂಗ್ ವೆರಿ ಲೋ, ಕಾಸ್ಟ್ ತುಂಬ ಕಡಿಮೆ ಇರುತ್ತೆ. ಯಾಕೆಂದರೆ ಅವ್ರು ಯಾರಿಗೂ ಏನು ಸ್ಯಾಲ್ರಿ ಕೊಡಬೇಕಾಗಿರೋದಿಲ್ಲ, ಏನಿಲ್ಲ, ಈ ಈಸ್ ಡೆಲಿವರಿಂಗ್ ಹಿಮ್ಸೆಲ್ಫ್. ಸೊ ಹಾಗಾಗಿ ಕಾಸ್ಟ್ ಕ್ಯಾನ್ ಬಿ ಕ್ವೈಟ್ ಲೆಸ್. ಎರಡನೇದಾಗಿ ಅವರು ಈಸ್ ಅ ಟ್ರಸ್ಟೆಡ್ ಪರ್ಸನ್. ತುಂಬ ವರ್ಷದಿಂದ ಕೆಲಸ ಮಾಡಿ ಅವ್ರ ಮೇಲೆ ವಿಪರೀತವಾದ ನಂಬಿಕೆ ಇದ್ದು ಇವ್ರ ಜೊತೆನೇ ಕೆಲಸ ಮಾಡ್ತೀನಿ ನಾನು ಅನ್ನೋ ಒಂದು ಇದರಿಂದ ಮಾಡ್ಬೋದು. ಆದರೆ ಒಂದು ತಂಡ ಅಂತ ಬಂದಾಗ ಅದು ತರುವಂತಹ ವ್ಯಾಲ್ಯೂ
ಇದಕ್ಕಿಂತ ತುಂಬ ಬೇರೆ ಬೇರೆ ರೀತಿಯಲ್ಲಿ ಆಗಿರುತ್ತೆ. ಏಕೆಂದರೆ ಒಂದು ತಂಡ ಅಂತ ಕೆಲಸ ಮಾಡಿದಾಗ ಅಲ್ಲಿ ಬಹಳಷ್ಟು ಬೇರೆ ರೀತಿಯ ವ್ಯಾಲ್ಯೂ ಬರುತ್ತೆ ಒಬ್ಬ ಕಸ್ಟಮರ್ಗೆ. ಉದಾಹರಣೆಗೆ ಇವಾಗ ಬಿಸ್ನೆಸ್ ಕಂಟಿನ್ಯೂಟಿ ಅಂತ ತಗೊಂಡ್ರೆ, ಇವಾಗ ಒಬ್ಬ ಫ್ರೀಲಾನ್ಸರ್ ಕೆಲಸ ಮಾಡ್ತಿರ್ತಾನೆ, ನಾವು ಹುಷಾರು ತಪ್ಪಿದ್ರೆ ಏನಾಗುತ್ತೆ, ಕೆಲಸನೇ ನಿಂತೋಯ್ತು ಪೂರ್ತಿ. ಸೊ ಒಂದು ತಂಡ ಅಂತ ಬಂದಾಗ ಇವ್ರಿಗೆ ಹುಷಾರಿಲ್ಲ ಅಂದರೆ ಇನ್ನೊಬ್ಬರನ್ನ ಹಾಕೊಡ್ತೀವಿ ಅಷ್ಟೇ ತಾನೇ, ನಿಮಗೆ ಕೆಲಸಕ್ಕೆ ನಿಮಗೇನು ತೊಂದರೆ ಆಗೋದಿಲ್ಲ. ಸೊ ನೀವು ಯುವರ್ ವರ್ಕ್ ವಿಲ್ ಗೋ ಆನ್. ಸೊ ನಾವು ಒಬ್ಬ ವ್ಯಕ್ತಿ ಮಾಡ್ತೀನಿ ಅಂತ ಹೋದಾಗ ಒಂದು ದಿನದಲ್ಲಿ 10 ಗಂಟೆ ಕೆಲಸ ಮಾಡೋದು, ಹೆಚ್ಚು ಅಂದರೆ 12 ಗಂಟೆ, ಅದಕ್ಕಿಂತ ಜಾಸ್ತಿ ಬರ್ನ್ಔಟ್ ಆಗಿ ಹೋಗ್ತಾರೆ. ಅಷ್ಟೊಂದೆಲ್ಲ ಕೆಲಸ ಮಾಡೋಕ್ಕಾಗೋದಿಲ್ಲ, ಅಂದರೆ ದೆರ್ ಇಸ್ ಎ ಲಿಮಿಟೇಷನ್. ಬಟ್ ಅಟ್ ದ ಸೇಮ್ ಟೈಮ್ ಒಂದು ತಂಡ ಅಂತ ಮಾಡಿದಾಗ ಅಲ್ಲಿ ತುಂಬ ಹೆಚ್ಚಿನ ದೊಡ್ಡ ಮಟ್ಟದ ಕೆಲಸವನ್ನು ಅಕಸ್ಮಾತ್ ಮಧ್ಯೆ ಯಾವುದೇ ಒಂದು ಅಡೆತಡೆಗಳು ಬರದಾಗೆ ನಿಭಾಯಿಸುವಂಥ ಶಕ್ತಿ ಕೊಡುತ್ತೆ ಒಂದು ತಂಡ. ಅದು ಒಂದಿರುತ್ತೆ. ಎರಡನೇದಾಗಿ ಒಂದು ಕಲಿಕೆ. ಇವಾಗ ಒಬ್ಬ ವ್ಯಕ್ತಿ ಏನೇನು ಕಲಿಯೋದಕ್ಕೆ ಸಾಧ್ಯ, ಅವನ ಅವನೊಬ್ಬನೇ ಅನುಭವದಿಂದ ಎಷ್ಟು ಕಲಿಯೋದಕ್ಕೆ ಸಾಧ್ಯ, ಎಷ್ಟು ಥರ ಅನುಭವ ಪಡೆಯೋಕ್ಕೆ ಸಾಧ್ಯ. ಅದೇ ಒಂದು ತಂಡದಲ್ಲಿ ಒಂದು 10 ಜನ ಇದ್ದಾರೆ ಅಂತ ಹೇಳಿದಾಗ ಅವರ ಹಿನ್ನೆಲೆಗಳು ಬೇರೆ, ಅವರ ಅನುಭವಗಳು, ಕೆಲಸಗಳು ಬೇರೆ, ಅಲ್ಲಿ ಸಾಕಷ್ಟು ಐಡಿಯಾಸ್ ಒಂದು ಕಡೆ ಸೇರುತ್ತೆ. ಆ ರೀತಿ ಸೇರೋದ್ರಿಂದ ಏನಾಗುತ್ತೆ ಅಂದರೆ ಇಟ್ಸ್ ಎ ಕಾಂಪೌಂಡಿಂಗ್ ಎಫೆಕ್ಟ್. ಒಬ್ಬ ವ್ಯಕ್ತಿ ಅವನು ತನ್ನ ವೈಯಕ್ತಿಕ ಕಲಿಕೆಯಿಂದ ಒಂದು ವಿಷಯನ ತರಕ್ಕೂ, ಒಂದು ತಂಡ ಒಟ್ಟಿಗೆ ಕೆಲಸ ಮಾಡಿ ಅದರಲ್ಲಿ ಹಲವಾರು ಜನಗಳು ಅದನ್ನು ನೋಡಿ, ಈಗ ಒಂದು ಡಿಸೈನ್ ನಿಮ್ಮ ಹತ್ರ ಬರ್ಬೇಕಾದ್ರೆ ಅದನ್ನು ಆಲ್ರೆಡಿ 3 ಜನ ನೋಡಿ ಬಂದಿದೆ ಅಂತ ಹೇಳಿದಾಗ ಅದಕ್ಕೆ ಇರುವಂಥ ಒಂದು ವ್ಯಾಲಿಡೇಷನ್, ಐಡಿಯಾ ವ್ಯಾಲಿಡೇಷನ್ ಅನ್ನೋಂಥದ್ದು ಸಹಜವಾಗಿ ಏಜೆನ್ಸಿ ಲೆವೆಲಲ್ಲಿ ಆಗ್ಬಿಡುತ್ತೆ. ಸೊ ಹಾಗಾಗಿ ದೇರ್ ಇಸ್ ಎ ಹೈಯರ್ ವ್ಯಾಲ್ಯೂ ದಟ್ ದ ಏಜೆನ್ಸಿ ಬ್ರಿಂಗ್ಸ್. ಅದಲ್ಲದೆ ನಿಮಗೆ ಹಲವಾರು ವಿಷಯಗಳಲ್ಲಿ ನೀವು ಒಬ್ಬ ಫ್ರೀಲಾನ್ಸರ್, ನಾನು ವೈಯಕ್ತಿಕವಾಗಿ ನಾನೇ ಫ್ರೀಲಾನ್ಸ್ ಮಾಡ್ತಾ ಇದ್ದೆ. ಸೊ ಫ್ರೀಲಾನ್ಸ್ ಮಾಡಿ ಅಲ್ಲಿಂದ ನಾನು ಬಿಸ್ನೆಸ್ ನಾನೇ ಒಂದು ಟೀಮ್ ಮಾಡ್ಕೋಬೇಕು ಅಂತ ಬಂದಿದ್ದು. ಸೊ ಹಾಗಾಗಿ ಆ ಜರ್ನಿ ಏನಿದೆ ಅದು ನೋಡೋಕ್ಕೆ ತುಂಬ ಸಿಂಪಲ್ ಅನ್ಸುತ್ತೆ. ಓಕೆ, ನಾನು ಒಬ್ಬನೇ ಮಾಡ್ತೀನಿ, ಇನ್ನು ಮುಂದೆ ಬೇರೆಯವ್ರ ಕೆಲಸ ಕೊಟ್ಬಿಟ್ಟು ನಾನು ಬಿಸ್ನೆಸ್ ತರ್ತೀನಿ ಅಂತ. ಬಟ್ ಅಷ್ಟೊಂದು ಸರಳವಾಗಿರಲ್ಲ ವಿಷಯ, ಆ ಒಂದು ದಾರಿ. ಬಟ್ ನಾವು ಕಸ್ಟಮರ್ ನಿಮ್ಮ ಹತ್ರ ಒಂದು ಏಜೆನ್ಸಿ ಹತ್ರ ಬರ್ತಾ ಇದ್ದಾರೆ ಅಂದರೆ ಅವರ ಎಕ್ಸ್ಪೆಕ್ಟೇಷನ್ ಏನು ಅನ್ನೋದು ನಿಮಗೆ ಕ್ಲಿಯರ್ ಆಗಿರಬೇಕು. ಆಯ್ತಾ? ಯಾವುದೋ ಟೈಮ್ ಇಲ್ಲ ಅಂತನೋ ಅಥವಾ ಇವ್ರು ಯಾರಿಗೂ ಪ್ರಾಜೆಕ್ಟ್ ಯಾಕೆ ಮುಗ್ದಿಲ್ಲ ಅಂದರೆ ಅವ್ರು ಯಾರೋ ಹುಷಾರಿಲ್ಲ ಬಂದಿಲ್ಲ ಆಫೀಸ್ಗೆ ಅಂದರೆ ಅದು ಫ್ರೀಲಾನ್ಸರ್ ಹತ್ರ ಕೆಲಸ ಮಾಡ್ದಂಗೆ ಆಗೋಯ್ತು. ಸೊ ಏಜೆನ್ಸಿಯಾಗಿ ನೀವೇನು ಕೊಟ್ರಿ ಅನ್ನೋದು ಪ್ರಶ್ನೆ ಬರುತ್ತೆ. ಸೊ ಆಸ್ ಎ ಏಜೆನ್ಸಿ ನೀವು ಏನು ವ್ಯಾಲ್ಯೂ ಆ್ಯಡ್ ಮಾಡಬೇಕು ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಓಕೆ, ಸೊ ದಟ್ ಈಸ್ ದ ಸೆಕೆಂಡ್ ಒನ್ ಪಾಯಿಂಟ್. ಮತ್ತು ಒಂದು ತಂಡ ಅಂತ ಬಂದಾಗ ಅದರಲ್ಲಿ ಬೇರೆ ಬೇರೆ ರೋಲ್ಸ್ ಇರುತ್ತೆ. ಓಕೆ, ಸೊ ಅದನ್ನ 3 ವಿಂಗಡಣೆ ಮಾಡಿದ್ದೀನಿ. ಟಿಪಿಕಲಿ ಸೇಲ್ಸ್, ಡೆಲಿವರಿ ಆ್ಯಂಡ್ ಸಪೋರ್ಟ್ ಫಂಕ್ಷನ್ಸ್ ಎಲ್ಲ ಕಡೆ ಇರೋವಂಥದ್ದು. ಸೊ ಒಂದು ಮಾಡುವುದು ಅಂದರೆ ಡೆಲಿವರಿಂಗ್ ಸಮಥಿಂಗ್, ಮಾರುವುದು ಸೆಲ್ಲಿಂಗ್, ಆ್ಯಂಡ್ ನಡೆಸುವುದು ಅಂದರೆ ಬಿಸ್ನೆಸ್ ಕಂಟಿನ್ಯೂಟಿ ಸರ್ವಿಸಸ್. ಬಿಸ್ನೆಸ್ ನಡೆಯೋದಕ್ಕೆ ಹಲವಾರು ಇರುತ್ತೆ. ಸರಳವಾಗಿ ಹೇಳಬೇಕು ಅಂದರೆ ನೀವೊಂದು ವೆಬ್ಸೈಟ್ ಮಾಡುವಂಥ ಆರ್ಡರ್ನ ತರಬೇಕು. ಸೇಲ್ಸ್ ಮ್ಯಾನ್ ಒಬ್ಬರು ಯಾರೋ ಒಬ್ಬರು, ಈಗ ಅವ್ರಿಗೆ ಎಲ್ಲಿಂದ ತರ್ತಾರೆ ಅಂದರೆ ಅವರು ಟು ಗೆಟ್ ದಟ್ ಆರ್ಡರ್. ಸೊ ಆ ರೀತಿ ಮಾಡುವಂಥ ಒಂದು ರೋಲ್ ಏನಿದೆ ಇಲ್ಲಿ, ನೀವು ಒಬ್ಬ CEO ಆಗಿ ಅಥವಾ ಫೌಂಡರ್ ಆಗಿ ನೀವು ಕಂಪ್ನಿನ ನಡೆಸ್ತೀರಾ ಅಂದರೆ ನೀವು ಒಂದು ಚಿಕ್ಕ ಏಜೆನ್ಸಿ ಆಗಿರುವಾಗ ನೀವು ಸೇಲ್ಸ್ ಮೆನ್ನ ಇಟ್ಕೊಳ್ಳೋಕ್ಕಾಗಲ್ಲ. ಯು ಆರ್ ದ ಸೇಲ್ಸ್ ಪರ್ಸನ್. ಆಯಿತಾ? ಸೊ ಇಂಥ ಸಣ್ಣ ಏಜೆನ್ಸಿಗಳೇನಿದೆ, ನಿಮ್ಮ ಒಂದು ವೈಯಕ್ತಿಕವಾದ ರೆಪ್ಯುಟೇಷನ್ ಇರ್ಬೋದು, ಆ್ಯಂಕರ್ಶಿಪ್ ಇರ್ಬೋದು, ನಿಮ್ಮ ನೆಟ್ವರ್ಕ್ ಇರ್ಬೋದು, ಅವುಗಳಿಂದಾನೇ ನಡೆಯೋದಕ್ಕೆ ಸಾಧ್ಯ. ಓಕೆ, ಸೊ ಯಾವಾಗ ಒಂದು ಬ್ರ್ಯಾಂಡ್ ಅನ್ನುವಂಥದ್ದು ಆಲ್ರೆಡಿ ಸೃಷ್ಟಿ ಆಗ್ಬಿಡತ್ತೆ, ಅದಾದ ಮೇಲೆ ಸೇಲ್ಸ್ ಮ್ಯಾನ್ ಏನು ಅಷ್ಟು ಮುಖ್ಯ ಆಗೋದಿಲ್ಲ. ಈಗ ಉದಾಹರಣೆಗೆ ನೀವೊಂದು ಯಾವುದೋ ಒಂದು ಫಾರ್ಚೂನ್ ಎಣ್ಣೆನೋ ಪ್ಯಾರಾಚೂಟ್ ಕೊಬ್ಬರಿ ಎಣ್ಣೆನೋ ತೊಗೋಬೇಕು ಅಂದರೆ ನಿಮ್ಗೆ ಯಾವ ಸೇಲ್ಸ್ ಮ್ಯಾನು ಬಂದು ಮಾರೋಗೋದೇ ಇಲ್ಲ, ನೀವೇ ಅಂಗಡಿಗೆ ಹೋಗಿ ತೊಗೋತೀರ. ಅಲ್ಲಿ ಸೇಲ್ಸ್ ಮಾಡುವವನು ಬರೀ ಅಲ್ಲಿ ಅಂಗಡಿಲಿ ಬಂದು ಇರೋಂಗೆ ನೋಡ್ಕೊಂಡ್ರೆ ಸಾಕು, ನಿಮಗೆ ಬೇರೆ ಇನ್ನೇನು ಮಾಡುವಂಥ ಅವಶ್ಯಕತೆ ಇಲ್ಲ. ಅದೇನೆ ನಿಮಗೆ ಬ್ರ್ಯಾಂಡ್ ಇಲ್ಲ ಅಂದಾಗ ಸೇಲ್ಸ್ ಮ್ಯಾನ್ ಎಷ್ಟು ಚೆನ್ನಾಗಿ ನಿಮಗೆ ಸೇಲ್ಸ್ ಮಾಡ್ತಾನೆ ಅಷ್ಟು ಚೆನ್ನಾಗಿ ನೀವು ಅಂದರೆ ಅಷ್ಟು ತಗೋಬೇಕು ಅನ್ನೋದು ಬರುತ್ತೆ. ಯಾವುದು ನಾನ್ ಬ್ರ್ಯಾಂಡೆಡ್ ಕ್ಲೋದಿಂಗ್ ವೇರ್ ಅಂತ ಇಟ್ಕೊಳ್ಳಿ, ಯಾರೋ ಒಂದು ಅಂಗಡಿ ಇಟ್ಟು ನಾನ್ ಬ್ರ್ಯಾಂಡೆಡ್ ಬಟ್ಟೆ ಮಾರ್ತಾ ಇದ್ದಾರೆ. ಆಯಿತಾ? ಸೊ ಅಲ್ಲಿ ಬ್ರ್ಯಾಂಡ್ ಅನ್ನೋದು ಆಲ್ರೆಡಿ ನಿಮ್ಗೆ ಎಸ್ಟಾಬ್ಲಿಷ್ ಆಗಿಲ್ಲ. ಯಾವುದೋ ಮಾನ್ಯವಾರ ಅಂತ ಅಂಗಡಿ ಇಟ್ಟಿದ್ದಾನೆ ಅಂದರೆ ಮಾನ್ಯವಾರ ನೀವೇ ಹೋಗಿ ತೊಗೋತೀರ, ರಾಮರಾಜ್ ಅಂದರೆ ಹೋಗಿ ತೊಗೊಳ್ತೀರ ಸುಮ್ಮನೆ. ಅಲ್ಲಿ ಸೇಲ್ಸ್ ಮ್ಯಾನ್ ಏನಿದ್ರು ನಿಮಗೆ ವೆರೈಟಿ ತೋರಿಸ್ಬೇಕು. ನಿಮಗೆ ಬೇಕಾದ ಬಟ್ಟೆ ತೋರಿಸಿದ್ರೆ ಸಾಕು, ಅದು ಚೆನ್ನಾಗಿದೆ ಅಂತ ಹೇಳೋದಾಗ್ಲಿ, ನೀವು ಅವ್ರ ಹತ್ರ ಯಾಕೆ ತೊಗೋಬೇಕು ಅಂತೆಲ್ಲ ಏನೂ ಹೇಳೋ ಅವಶ್ಯಕತೆ ಇರಲ್ಲ.
ಸೊ ಒಂದು ಬ್ರ್ಯಾಂಡ್ ಅನ್ನೋದು ಎಸ್ಟಾಬ್ಲಿಷ್ ಆಗಿಲ್ಲದೆ ಇರುವಾಗ ಸೇಲ್ಸ್ ಮ್ಯಾನ್ ಅನ್ನೋದು ತುಂಬ ಮುಖ್ಯ ಆಗ್ತಾನೆ. ಅಂದರೆ ನಿಮಗಿಂತ ಸುಪೀರಿಯರ್ ಆಗಿರೋ ಸೇಲ್ಸ್ ಮ್ಯಾನ್ ನೀವು ಎಲ್ಲಿಂದನೂ ತರೋಕ್ಕಾಗಲ್ಲ. ನಿಮ್ಮ ಏಜೆನ್ಸಿಗೆ ನೀವೇ ಸುಪ್ರೀಂ ಸೇಲ್ಸ್ ಪರ್ಸನ್. ಸೊ ನೀವು ಎಷ್ಟೇ ಕ್ರಿಯೇಟಿವ್ ಆಗಿದ್ರು, ನೀವೇನೇ ತಂತ್ರಜ್ಞಾನ ಕಲ್ತ್ಕೊಂಡ್ಬಂದಿದ್ರು, ಏನೇ ಮಾಡ್ತಿದ್ರು, ಟಿಪಿಕಲಿ ಯುವರ್ ರೋಲ್ ವಿಲ್ ಎಂಡ್ ಅಪ್ ಇನ್ ಸೇಲ್ಸ್. ಎ CEO ಹ್ಯಾಸ್ ಟು ಬಿ ಎ ಸೇಲ್ಸ್ ಮ್ಯಾನ್. ಅದನ್ನು ತಿಳ್ಕೊಳ್ಳೇಬೇಕು. ಸೊ ಅಲ್ಲಿ ನಿಮ್ಮ ತೊಡಗು, ಯಾಕೆಂದರೆ ಹೆಚ್ಚು ಬಿಸ್ನೆಸ್ ತಂದರೆ ಮಾತ್ರ ನೀವು ಬೇರೆ ಏನೇನೇ ಆದರೂ ಬೆಳೆಸೋದಕ್ಕೆ ಸಾಧ್ಯ. ನಿಮಗೆ ನೀವೇ ಕಂಪ್ಲೀಟ್ ಅವಾಗ ನೀವು ಇಲ್ಲಾಂದರೆ ನಿಮಗೆ ಫೌಂಡರ್ಸ್ ಅಂದರೆ ಒಬ್ರಿಗಿಂತ ಹೆಚ್ಚು ಜನ ಸೇರಿ ಮಾಡ್ತೀವಿ, 3 ಜನ ಫೌಂಡರ್ಸ್ ಇದ್ದೀವಿ, ಕೋ ಫೌಂಡರ್ಸ್ ಇದ್ದೀವಿ ಅಂದರೆ 2-3 ಇದ್ದೀವಿ ಅಂತ, ಅವಾಗ ಆ ಜವಾಬ್ದಾರಿಗಳನ್ನ ಹಂಚ್ಕೋಬೋದು. ಒಬ್ಬರು ಸೇಲ್ಸ್ ಕಡೆ ಗಮನ ಕೊಟ್ಟರೆ ಒಬ್ಬರು ಡೆಲಿವರಿ ಮತ್ತು ಆಪರೇಷನ್ಸು ಆ ಥರ ಗಮನ ಕೊಟ್ಕೋಬೋದು. ಸೊ ಈ ರೀತಿಯಾಗಿ ಒಂದು ರೋಲ್ಸ್ ಅನ್ನೋದೇನಿರುತ್ತೆ ಅದನ್ನು ಹಂಚ್ಕೊಳ್ಳೋದ್ರ ಮೂಲಕ ಬಿಸ್ನೆಸ್ನ ಸ್ಮೂತಾಗಿ ನಡೆಸ್ಬೋದು. ಇನ್ನು ಬಿಸ್ನೆಸ್ ನಡೆಸೋದು ಅನ್ನೋದು ಬಂದಾಗ ಬಹುತೇಕ ವಿಷಯಗಳಲ್ಲಿ ಎಲ್ಲ ಬಿಸ್ನೆಸ್ನಲ್ಲೂ ಕೆಲವೊಂದು ಕಾಮನ್ ಇದೆ. ಈಗ ಒಂದು ಆಫೀಸ್ ನಡಿಬೇಕು ಅಂದರೆ ಆಫೀಸ್ ನಡಿಬೇಕು, ಅದಕ್ಕೆ ಒಂದಷ್ಟು ಆಫೀಸ್ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಇರ್ಬೋದು, ಅದಕ್ಕೆ ಬೇಕಾದಂಥ ಕಂಪ್ಯೂಟರ್ ಸಪ್ಲೈಸ್ ಇರ್ಬೋದು, ಅದಕ್ಕೆ ಬೇಕಾದಂಥ ನಿಮಗೆ ಎಂಪ್ಲಾಯೀಸ್ ಇದ್ದಾರೆ ಅಂದರೆ ಅವ್ರಿಗೊಂದು ಸ್ಯಾಲ್ರಿ ಪ್ರೊಸೆಸ್ ಮಾಡೋ ಕೆಲಸ ಇರ್ಬೋದು, ಆಯಿತಾ. ಸೊ ಬಿಸ್ನೆಸ್ ಕಂಟಿನ್ಯೂಟಿಗೆ ಬೇಕಾದಂಥ ಆಪರೇಷನಲ್ ವರ್ಕು ಕೂಡ ಅದು ಸಪೋರ್ಟ್ ನಡಿಲೇಬೇಕು ಅಂತ ಅನುಮಾನ. ನಿಮಗೆ ಎಷ್ಟಾದ್ರೂ ಬಿಸ್ನೆಸ್ ಬರ್ತಿರಲಿ, 1 ರೂಪಾಯಿ ಬರಲಿ, ಕೋಟಿ ರೂಪಾಯಿ ಬರಲಿ, 100 ಕೋಟಿ ಬರಲಿ, ಆಪರೇಷನ್ ಸೈಜ್ ವ್ಯತ್ಯಾಸ ಆಗತ್ತೆ ಹೊರತು ಆಪರೇಷನ್ಸ್ ಒಂದೇ. ಸೊ ಆ ಥರ ಬಿಸ್ನೆಸ್ ಸಪೋರ್ಟ್ ಸೊಲ್ಯೂಷನ್ಸ್ದು ಒಂದು ಲೇಯರ್ ಇರುತ್ತೆ. ಸೊ ಈ ಒಂದು ರೋಲ್ಗಳನ್ನ ಅರ್ಥ ಮಾಡ್ಕೊಂಡಾಗ ನಿಮಗೆ ಕ್ಲಾರಿಟಿ ಬರುತ್ತೆ ಯಾವ ವಿಷಯದಲ್ಲಿ ನಾವು ಹೇಗೆ ಟೈಮ್ನ ಕೊಡಬೇಕು ಅಂತ. ಯಾಕೆಂದರೆ ನೀವು ಎಕ್ಸಿಕ್ಯೂಷನಲ್ಲಿ ನಿಮಗೆ ಯಾರೇ ಒಬ್ಬರು ಬಿಸ್ನೆಸ್ ಕೊಡ್ತಾರೆ ಅಂದರು, ಮುಖ್ಯವಾಗಿ ನೀವೇ ಆ್ಯಂಕರ್ ಆಗಿರೋದ್ರಿಂದ ನಿಮ್ಮನ್ನೋಡೆ ಬಿಸ್ನೆಸ್ ಕೊಡೋದು. ಇವಾಗ ನನಗೆ ಶಿಶಿರ್ ಗೊತ್ತು, ಶಿಶಿರ್ ಇಸ್ ಅ ಕ್ರಿಯೇಟಿವ್ ಗಾಯ್, ಹಿ ಈಸ್ ಅಮೇಝಿಂಗ್ ಕ್ರಿಯೇಟಿವ್ ಗಾಯ್, ನನ್ನ ವಿಡಿಯೋಸ್ನ ಕೊಡ್ತೀವಿ. ಸೊ ಶಿಶಿರ್ ಏನು ಮಾಡ್ತಾರೆ, ಅವರು 4 ಜನನ ಹೈರ್ ಮಾಡ್ತಾರೆ, ಹೈರ್ ಮಾಡಿ ಅವರು ಕೆಲಸ ಮಾಡಿಸ್ಬೇಕು ಅಂತ ಹೋಗ್ತಾರೆ. ಆದರೆ 4 ಜನ ಶಿಶಿರ್ ಥರನೇ ಇರೋದಿಲ್ಲ. ಅವರು ಕಲಿತಾ ಇರ್ಬೋದು, ಇನ್ನೂ 1 ವರ್ಷ ಆದಮೇಲೆ ಶಿಷ್ಯರು ಆಗ್ಬೋದು, ಅಥವಾ ಇನ್ನೊಂದು ಸ್ವಲ್ಪ ಅವ್ರು ಆಗ್ದೇನೆ ಬಿಟ್ಟು ಹೋಗ್ಬೋದು, ಏನಾದರೂ ಆಗ್ಬೋದು. ಬಟ್ ಶಿಷ್ಯರ ಕೆಲಸ ಏನು ಅಂತಂದರೆ, ಅವರನ್ನು ನಂಬಿ ಒಬ್ಬರು ಬಿಸ್ನೆಸ್ ಕೊಟ್ಟಿದ್ದಾರೆ ಅಂದರೆ ಅವರೇ ಕೊಡ್ತಾ ಇದ್ದಂಥ ಔಟ್ಪುಟ್ ಏನಿದೆ ಇನ್ನೊಬ್ಬರ ಕೈಲಿ ಮಾಡಿಸಿ ಕೊಡೋದು ಅವ್ರ ಕೆಲಸ ಅಷ್ಟೇ. ಸೊ ಅಲ್ಲಿ ನಿಮಗೆ ಸರ್ವಿಸಸ್ ಬಿಸ್ನೆಸ್ ಅನ್ನೋ ಕ್ಯಾಟಗರಿಗೆ ಬರುತ್ತೆ ಇದು, ಡಿಜಿಟಲ್ ಮೀಡಿಯಾ ಸರ್ವಿಸಸ್ ಅನ್ನೋದು. ಸೊ ಹಿಯರ್ ಪೀಪಲ್ ಆರ್ ಎವ್ರಿಥಿಂಗ್. ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲಿ ತೊಗೊಂಡ್ರೆ ಮೆಷಿನರಿ ಈಸ್ ಅಟ್ ದ ಸೆಂಟರ್. ಜನ ಅದನ್ನು ಸುಮ್ಮನೆ ಕಂಟ್ರೋಲ್ ಮಾಡಬೇಕೆ ಹೊರತು ಮೆಷಿನೇ ಎಲ್ಲ ಮಾಡುತ್ತೆ. ಓಕೆ, ಒಂದು ಬಿಸ್ಕೆಟ್ ಮೇಕಿಂಗ್ ಫ್ಯಾಕ್ಟ್ರಿನಲ್ಲಿ ಕೈಯಲ್ಲಿ ಮುಟ್ಟದೇ ಬಿಸ್ಕೆಟ್ ಎಂಡ್ ಟು ಎಂಡ್ ಆಗುತ್ತೆ, ಅಲ್ಲಿ ಮಿಷಿನ್ ನೋಡಿಕೊಂಡ್ರೆ ಸಾಕು. ಬಟ್ ಇಲ್ಲಿ ಆ ಥರ ಅಲ್ಲ. ಇಲ್ಲಿ ನಿಜವಾದ ಜನ ಅಂದರೆ ಅವ್ರಿಗೆ ಬೇರೆ ಮೂಡ್ಸ್ ಇದೆ, ಅವ್ರಿಗೆ ಬೇರೆ ಜೀವನ ಇದೆ, ಅವರ ಹಿನ್ನೆಲೆ ಬೇರೆ ಇದೆ, ಅವರ ಸ್ಟ್ರೆಂತ್ಸ್ ಬೇರೆ ಇದೆ, ಒಬ್ಬೊಬ್ರು ಒಂದೊಂದು ಥರ ಇರ್ತಾರೆ. ಅವ್ರನ್ನೆಲ್ಲ ನಿಭಾಯಿಸ್ಕೊಂಡು ಹೋಗೋದು ಅಂದಾಗ ಇಟ್ಸ್ ಪೀಪಲ್ ಈಸ್ ಎವ್ರಿಥಿಂಗ್ ಹಿಯರ್. ಸೊ ಹಾಗಾಗಿ ಡೆಲಿವರಿ ಬೇಕಾದಂಥ ಒಂದು ಮೈಂಡ್ ಸೆಟ್ಟೇ, ಸೇಲ್ಸ್ಗೆ ಬೇಕಂತ ಮೈಂಡ್ ಸೆಟ್ಟು ತುಂಬ ಬೇರೆ ಬೇರೆ ಆಗಿರುತ್ತೆ. ಸೊ ನಿಮ್ಮ ರೋಲ್ ಏನು ಅಥವಾ ನೀವು ಎಲ್ಲಿ ತೊಡ್ಕೋತೀರಿ ಅನ್ನುವಂಥದ್ದಕ್ಕೆ ನೀವು ಇದು ಮಾಡಬೇಕಾಗುತ್ತೆ. ಸೊ ಈಗ ಹೇಳಿದಾಗೇ ನಿಮಗೆ ಯಾವುದೇ ಒಂದು ಕೆಲಸ ಚೆನ್ನಾಗಿ ನಡಿಬೇಕು ಅಂತಂದರೆ, ಯಾವುದೋ ಒಂದು ಆರ್ಡರ್ ಬಂದಿದೆ, ನಿಮಗೆ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಕ್ಯಾಂಪೇನ್ ನಡೆಸೋಂಥ ಆರ್ಡರ್ ಬಂದಿದೆ, ಓಕೆ, ಎಂಡ್ ಟು ಎಂಡ್ ಅಂದಾಗ ನಿಮಗೆ ಒಂದು ಸರ್ವಿಸ್ ಬಿಸ್ನೆಸ್ಸಲ್ಲಿ ಯೂಶ್ವಲಿ 2 ತುಂಬ ಮುಖ್ಯವಾದ ವಿಷಯಗಳಿರುತ್ತೆ. ಒಂದು ಟ್ರೈನಿಂಗ್, ಅಂದರೆ ಅವ್ರಿಗೆ ಸ್ಕಿಲ್ ಇರಬೇಕು ಕೆಲಸ ಮಾಡುವಂಥದ್ದು ಯಾರಿಗೆ. ಸೆಕೆಂಡ್ ಇಸ್ ಮೋಟಿವೇಶನ್, ಅದಕ್ಕೆ ಬೇಕಾದಂಥ ಒಂದು ಮೋಟಿವೇಶನ್, ದಿನ ಕೆಲಸ ಮಾಡೋದಕ್ಕೆ ಬೇಕಾದಂಥ ಮೋಟಿವೇಶನ್ ಇರಬೇಕು. ಸೊ ಟ್ರೈನಿಂಗ್ ಆ್ಯಂಡ್ ಮೋಟಿವೇಶನ್ ಕಾನ್ಸ್ಟೆಂಟ್ಲಿ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ತಾನೆ ಇರಬೇಕು ಯಾವುದೇ ಸರ್ವಿಸ್ ಬಿಸ್ನೆಸ್ ಆದ್ರೂ, ಟು ಕೀಪ್ ಪೀಪಲ್ ಗೋಯಿಂಗ್. ಸೊ ಇವಾಗ ತಂಡ ಮತ್ತು ನಡೆನುಡಿ ಅನ್ನೋದನ್ನ ಯಾತಕ್ಕೆ ಇಲ್ಲಿ ಹೇಳಿದ್ದೀನಿ ಅಂದರೆ, ನೀವು ಒಂದು ತಂಡದಲ್ಲಿ ಯಾರನ್ನ ತಂದುಕೋತೀರಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ದೇ ಕ್ಯಾನ್ ಮೇಕ್ ಆರ್ ಬ್ರೇಕ್ ದ ಟೀಮ್. ಸೊ ತಂಡವನ್ನು ಚೆನ್ನಾಗಿ ಕಟ್ಕೊಂಡು ಹೋಗುವಂಥದ್ದು. ಎರಡನೇದಾಗಿ ಆ ಕಲ್ಚರ್ ಆಫ್ ದ ಪ್ಲೇಸ್. ಯಾವುದೇ ಕೆಲಸ ಚೆನ್ನಾಗಿ ನಡಿಬೇಕು ಅಂದರೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಲ್ಲಿ ಯೂಶಲಿ ಪ್ರಿನ್ಸಿಪಲ್ಸ್ ಬೇಸಿಕ್ಸ್ ಏನು ಹೇಳುತ್ತೆ ಅಂದರೆ, ಪೀಪಲ್, ಪ್ರಾಸೆಸ್, ಎನ್ವೈರ್ನ್ಮೆಂಟ್ 3 ಚೆನ್ನಾಗಿರಬೇಕು. ಸೊ ಪೀಪಲ್ ಮಾಡೋ ಕೆಲಸ ಗೊತ್ತಿರಬೇಕು, ಸರಿಯಾದವ್ರು ತೊಗೊಂಡಿರೋದು. ಪ್ರಾಸೆಸ್ ಮಾಡೋದು ಹೇಗೆ ಅನ್ನೋದಕ್ಕೊಂದು ಕಾರ್ಯವಿಧಾನಗಳಿರಬೇಕು, ಅದನ್ನು ಪಾಲಿಸ್ಕೊಂಡು ಹೋಗೋ ಥರ ಇರಬೇಕು. ಮೂರನೇದಾಗಿ ಎನ್ವೈರ್ನ್ಮೆಂಟ್. ಸೊ ಅದನ್ನು ನೀವು ಚೆನ್ನಾಗಿ ಇಟ್ಕೊಂಡು ಹೋದಾಗ ನಿಮಗೆ ಸಾಕಷ್ಟು ಏನು ಹೇಳ್ತಾರೆ ಹ್ಯಾಸಲ್ಸ್ ಇಲ್ದೇ ಕೆಲಸಗಳಾಗ್ತಾ ಹೋಗುತ್ತೆ.
ಈಗ ಉದಾಹರಣೆಗೆ ನಿಮಗೆ ಜನಗಳನ್ನು ತಗೊಳ್ಳುವಾಗ ನಿಮಗೆ ಯಾವ ಥರ ಜನನ ತಗೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಕ್ರಿಯೇಟಿವ್ ಎಕ್ಸಿಕ್ಯೂಷನ್ ಮಾಡುವಂಥವ್ರು ಒಬ್ರು ಬೇಕು. ಅಂದರೆ ನೀವು ಈ ರೀತಿ ಬರಬೇಕು ಅನ್ನೋ ವಿಷನ್ನ ಕ್ರಿಯೇಟ್ ಮಾಡುವಂಥವ್ರು ಬರಬೇಕು. ಅಥವಾ ನೀವು ಒಂದು ಸ್ಟ್ರಾಟಜಿನ ಹೇಳಿದ್ರೆ, ಓಕೆ ಈ ಆ್ಯಡು ಇಷ್ಟು ರನ್ ಆಗಬೇಕು, ಇಂಥ A/B ಟೆಸ್ಟಿಂಗ್ ಆಗಬೇಕು, ಇಂಥದ್ದು 5 ಆ್ಯಡ್ ಓಡಬೇಕು, ಒಂದರಲ್ಲಿ ಫೀಮೇಲ್ ಮಾಡೆಲ್ ಇರಲಿ, ಒಂದರಲ್ಲಿ ಮೇಲ್ ಮಾಡೆಲ್ ಇರಲಿ, ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದಾಗ ಅದಕ್ಕೆ ಬೇಕಾದಂಥ ಅರ್ಥ ಮಾಡ್ಕೊಂಡು ಕೆಲಸ ಮಾಡುವಂಥ ಕ್ರಿಯೇಟಿವ್ ಎಕ್ಸಿಕ್ಯೂಷನ್ ಅದು. ಸೊ ಅದರ ಮೇಲೆ ನಿಮಗೆ ಕ್ರಿಯೇಟಿವ್ ಡೈರೆಕ್ಟರ್ ಬೇಕು. ಅಂದರೆ ಎನ್ವಿಷನಿಂಗ್, ಅಂದರೆ ಒಬ್ಬ ಕಸ್ಟಮರ್ ಹತ್ರ ಮಾತಾಡಿ ಆ ಕಸ್ಟಮರ್ಗೆ ಆ್ಯಕ್ಚುಲಿ ಏನು ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅದನ್ನು ತಂಡಕ್ಕೆ ಬ್ರೀಫ್ ಮಾಡಕ್ಕೆ ಬರಬೇಕು. ಬ್ರೀಫ್ ಮಾಡಿ ಇಂಥದ್ದನ್ನ ಮಾಡಿಸ್ಕೊಡ್ಬೇಕು ಅನ್ನೋದು ಒಬ್ಬ ಕ್ರಿಯೇಟಿವ್ ಡೈರೆಕ್ಟರ್ ಗೊತ್ತಿರಬೇಕು. ಅದು ಆಲ್ಮೋಸ್ಟ್ ಕಸ್ಟಮರ್ ಅಡ್ವೊಕೇಟ್, ಕಸ್ಟಮರ್ ಪರವಾಗಿ ಇಲ್ಲೊಬ್ಬ ವಕೀಲ. ಏನು ಬೇಕು ಅನ್ನೋದನ್ನ ಮಾಡಿಸ್ಕೊಡೋಕ್ಕಾಗಬೇಕು, ಇಂಥದ್ದೇ ಬೇಕು ಅಂತ. ಅಂದರೆ ಕಸ್ಟಮರ್ ತಲೆಯಲ್ಲೇ ಫಸ್ಟ್ ಆಫ್ ಆಲ್ ಇರೋದು ಅಬ್ಸ್ಟ್ರಾಕ್ಟ್, ಅದೇನು ರಿಯಲ್ ಅವ್ರೇನು ಚಿತ್ರ ಬರೋದು ತೋರಿಸಲ್ಲ. ಅಲ್ಲಿರೋದನ್ನ ಹೀರಿ ನೀವು ನಿಮ್ಮ ಟೀಮ್ಗೆ ಅದನ್ನ ಹೇಳಿ ಅವರಿಂದ ಔಟ್ಪುಟ್ ತೆಗೆದು ಅದು ಸರಿ ಅನ್ಸ್ಕೋಬೇಕು. ಸೊ ಅದು ಸ್ವಲ್ಪ ಅಸಾಧಾರಣವಾದ ವಿಷಯ ಅದು. ಆ ಥರ ಅದಕ್ಕೆ ಯೂಶಲಿ ಫೌಂಡರ್ಸ್ ಅಂದರೆ ಯಾರೋ ಒಬ್ರು ಬಿಸ್ನೆಸ್ ಮಾಡ್ತೀನಿ ಅಂತ ಹೋದರೆ ಕ್ರಿಯೇಟಿವ್ ಡೈರೆಕ್ಟರ್ಸ್ ಅವರೇ ಆಗಿರ್ತಾರೆ. ಸೊ ಆ ಕೆಪಾಸಿಟಿ ಇರೋದ್ರಿಂದಾನೇ, ಆ ಎಕ್ಸಿಕ್ಯೂಷನ್ ಬಗ್ಗೆ ಧೈರ್ಯ ಇರೋದ್ರಿಂದಾನೇ ಆ ಥರ ಮುಂದುವರೆದು ಕೂಡ ಮಾಡೋದು. ಸೊ ಇವತ್ತು ಬಂದಿರೋಂಥದ್ರಲ್ಲಿ ಆ ಒಂದು ವರ್ಗ ಮೋಸ್ಟ್ಲಿ 6% ಇದೆ ಅಂತ ಇಲ್ಲಿದೆ. ಟೆಕ್ನಾಲಜಿ ವರ್ಗ ಜಾಸ್ತಿ ಇದ್ದಾರೆ ಅಂದರೆ ಬಹುಶಃ ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ ಅವಾಗಲೇ ನಾನು ಹೇಳಿದಾಗೇ 2 ಥರ ಜನ ಬೇಕಾಗ್ತಾರೆ ನಿಮಗೆ. ಸೊ ಇವಾಗ ನೀವು ಒಂದು ವೆಬ್ಸೈಟ್ನ ಕ್ರಿಯೇಟ್ ಮಾಡೋದಕ್ಕೆ ಬೇಕಾದಂಥ ಟೆಕ್ನಾಲಜಿ, ಒಂದು ವರ್ಡ್-ಪ್ರೆಸ್ ಇರ್ಬೋದು, ಅಥವಾ ಜಾವಾ ಸ್ಕ್ರಿಪ್ಟ್ಸ್ ಇರ್ಬೋದು, ಅಥವಾ ಬೇಕಾದಂಥ ಹೋಸ್ಟಿಂಗ್ ಮ್ಯಾನೇಜ್ ಮಾಡೋದು, ಬ್ಯಾಕಪ್ ತೆಗೆದಿಡೋದು ಹೇಗೆ, ಇವೆಲ್ಲ ಟೆಕ್ನಿಕಲ್ ಸ್ಕಿಲ್ಸ್, ಕಂಪ್ಲೀಟ್ಲಿ ಟೆಕ್ನಿಕಲ್ ಸ್ಕಿಲ್ಸ್. ಇದಲ್ಲದೆ ಒಂದು ಆ್ಯಡ್ ಕಾನ್ಫಿಗರ್ ಮಾಡೋದು ಹೇಗೆ, ಒಂದು ಪಿಕ್ಸೆಲ್ ಇಂಟಿಗ್ರೇಟ್ ಮಾಡೋದು ಹೇಗೆ, ಓಕೆ, ಒಂದು ಮರ್ಚೆಂಟ್ ಸೆಂಟರ್ ರನ್ ಮಾಡೋದು ಹೇಗೆ, ಶಾಪಿಫೈ ಕಾನ್ಫಿಗರ್ ಮಾಡೋದು ಹೇಗೆ. ಸೊ ಈ ರೀತಿಯಾದ ಟೆಕ್ನಾಲಜಿ ಸ್ಕಿಲ್ಸ್ನ ಹೊಂದಿದ್ದಾಗ ನಿಮಗೆ ಯು ಕ್ಯಾನ್ ಹೈಯರ್ ದಿ ಪೀಪಲ್ ಹೂ ವಿಲ್ ಕಾಂಪ್ಲಿಮೆಂಟ್ ಯು. ಅದೇ ಕ್ರಿಯೇಟಿವ್ ಡಿಸೈನ್ ಮಾಡೋವಂಥವ್ರು, ಅಂಥವ್ರನ್ನ ಹೈರ್ ಮಾಡಿದಾಗ ನಿಮಗೆ ನಿಮ್ಮ ಫಂಕ್ಷನ್ ಪ್ರೈಮರಿ ಆಗುತ್ತೆ. ಒಂಥರ ಯು ವಿಲ್ ಬಿ ಸೀನ್ ಆಸ್ ಅ ಮೋರ್ ಪರ್ಫಾರ್ಮೆನ್ಸ್ ಮಾರ್ಕೆಟಿಂಗ್ ಕಂಪನಿ ಸಪೋರ್ಟೆಡ್ ಬೈ ಡಿಸೈನ್ ಅನ್ನೋದು ಕಾಣುತ್ತೆ. ಸೊ ಹಾಗಾಗಿ ಒಂದಷ್ಟು ನಾನಾಗಲೇ ಹೇಳ್ದಂಗೆ ಜನರಲ್ ಆಪರೇಷನ್ಸ್ ಆಗಲಿ, ಈ ರೀತಿಯಾದ್ದು ಎಷ್ಟೊಂದು ಚಟುವಟಿಕೆಗಳು ನಡೀತಿರುತ್ತೆ. ಸೊ ಇಲ್ಲಿ ನಿಮಗೆ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಾಗುತ್ತೆ ಅಂದರೆ, ಎಸ್ಪೆಷಲಿ ಈ ಬಿಸ್ನೆಸ್ ನಡೆಸುವುದು ಅಂತ ಹೇಳಿದ್ರೊಳಗೆ ನೀವು ಯಾವ ರೀತಿಯಾಗಿ ಒಂದು ಬಿಸ್ನೆಸ್ನ ಏನು ಹೇಳ್ತೀರಿ, ನಿಮ್ಮ ಬೆಳವಣಿಗೆ ಆಗಲಿ, ನಿಮ್ಮ ರೂಪುರೇಷೆ ಯಾವ ಥರ ಮಾಡ್ಕೋತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಉದಾಹರಣೆಗೆ ನೀವು ಒಂಥರ ಚೆನ್ನಾಗಿ ಇನ್ವೆಸ್ಟ್ ಮಾಡಿಕೊಂಡು ಒಂದು 3 ಜನ ಬಂದು ಆಲ್ರೆಡಿ ಎಲ್ಲರೂ ಏಜೆನ್ಸಿಯಲ್ಲಿ, ಯಾವುದೋ ಒಂದು ದೊಡ್ಡ ಏಜೆನ್ಸಿಯಲ್ಲಿ ಆಲ್ರೆಡಿ ವರ್ಕ್ ಮಾಡಿ ಬಂದಿದ್ದೀರಾ, ನಿಮ್ಗೆ ಏಜೆನ್ಸಿ ಬಗ್ಗೆ ಅಬ್ಸಲ್ಯೂಟ್ ಕ್ಲಾರಿಟಿ ಇದೆ, ಹೌ ಟು ರನ್ ಅನ್ನೋದು. ಇಟ್ ಈಸ್ ಜಸ್ಟ್ ನೀವೇ ಕೆಲಸ ಮಾಡ್ತಿದ್ದರಿಂದ ಇಲ್ಲಿ ಒಂದು ನಿಮ್ಮದೇ ಕಂಪ್ನಿ ಮಾಡಿದ್ದೀರಾ, ಹೆಚ್ಚಿಗೆ ಏನೋ ವ್ಯತ್ಯಾಸ ಇಲ್ಲ ಅಂದಾಗ ದೆರ್ ಇಸ್ ಅ ಹೈಯೆಸ್ಟ್ ಚಾನ್ಸ್ ಆಫ್ ಸಕ್ಸಸ್. ನೀವು ಹಿಂದೆ ಆಲ್ರೆಡಿ ಕೆಲಸದಲ್ಲಿ ಮಾಡ್ಕೊಂಡು ಬಂದಿರೋದ್ರನ್ನೇ ಆಚೆ ಬಂದು ಬಿಸ್ನೆಸ್ ಮಾಡಿರೋದ್ರಲ್ಲಿ ಹೈಯೆಸ್ಟ್ ಸಕ್ಸಸ್ ನೋಡಿರೋದು ಎಲ್ಲರೂ. ಅಲ್ಲೂ ಮಾಡ್ತಿರೋದು ಅಲ್ಲದೆ ಒಂದು ಹೊಸದೇನೋ ಮಾಡ್ತೀನಿ ಅಂತಂದರೆ, ಇವಾಗ ನೀವೆಲ್ಲೋ ಏನೋ ಕ್ಲೌಡ್ ಏನಂತದೋ ಯಾವುದೋ ಇದನ್ನು ರನ್ ಮಾಡ್ತಾ ಇದ್ದೀನಿ, ಇನ್ಫ್ರಾಸ್ಟ್ರಕ್ಚರ್ ರನ್ ಮಾಡ್ತಾ ಇದ್ದೀನಿ, ಬಟ್ ಅದರಿಂದ ಬಂದು ಹೊರಗಡೆ ಬಂದು ನಾನು ಈ ಥರದ್ದೊಂದು ಡಿಜಿಟಲ್ ಮಾರ್ಕೆಟಿಂಗ್ ಬಿಸ್ನೆಸ್ ರನ್ ಮಾಡ್ತೀನಿ ಅಂದಾಗ ನಿಮಗೆ ಲರ್ನಿಂಗ್ ಕರ್ವ್ ಬೇರೆ ಥರ ಇರುತ್ತೆ. ಯಾಕೆಂದರೆ ಕಲ್ಚರ್ ಬೇರೆ, ವರ್ಕ್ ನಡೆಯೋ ರೀತಿ ಬೇರೆ, ಅಲ್ಲಿ ಎಕ್ಸ್ಪೆಕ್ಟೇಷನ್ಸು ಬೇರೆ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಬ್ಯಾಕ್ಗ್ರೌಂಡ್ ಏನು ಅನ್ನೋದ್ರ ಮೇಲೆ ಅದನ್ನು ಸ್ಟಿಚ್ ಟುಗೆದರ್ ಮಾಡ್ಕೋಬೇಕು. ಆಮೇಲೆ ಈವನ್ ವೆನ್ ಇಟ್ ಕಮ್ಸ್ ಟು ದಿ ಕಂಪೋಸಿಷನ್ ಆಫ್ ದಿ ಕಂಪನಿ, ಈ 2 ವಿಷಯದಲ್ಲಿ ನಿಮ್ಗದು ತಂಡ ಮತ್ತು ನಡೆಸೋದು ಏನಿದೆ, ನೀವು ಯಾವ ಥರ ಅದನ್ನ ಸ್ಟ್ರಕ್ಚರ್ ಮಾಡ್ಕೋತೀರಾ. ಫಾರ್ ಎಕ್ಸಾಂಪಲ್ ನೀವು ಒಬ್ಬರೇ ನಡ್ಸಕ್ಕೆ ಹೋಗ್ತಾ ಇದ್ದೀರಾ, ನಿಮ್ಗೆ ಬೇರೆ ಯಾವುದೂ ಇದಿಲ್ಲ, ಅಥವಾ ಇದಕ್ಕೇನು ತುಂಬ ಬೆಳೆಸೋದಾಗಲಿ ಇನ್ವೆಸ್ಟ್ಮೆಂಟು ಅಂಥದ್ದೇನೂ ಇಲ್ಲ, ಜಸ್ಟ್ ರನ್ನಿಂಗ್ ಇಟ್ ಆಸ್ ಅ ಗ್ಲೋರಿಫೈಡ್ ಫ್ರೀಲಾನ್ಸ್ ಆರ್ ಒಂದು 3 ಜನ ಇಟ್ಕೊಂಡು ದೊಡ್ಡ 4 ಕ್ಲೈಂಟ್ ಇಟ್ಕೊಂಡು ಅಷ್ಟೇ ಮಾಡ್ಕೊಂಡು ಹೋಗ್ತೀನಿ, ಒಂದು ಪ್ರೊಪ್ರೈಟರ್ಶಿಪ್ ಕಂಪ್ನಿ ಸಫಿಷಿಯೆಂಟ್ ಫಾರ್ ಯು. ನಿಮಗೇನು ತುಂಬ ಜಾಸ್ತಿ ಅಲ್ಲಿ ಕಾಂಪ್ಲಿಕೇಶನ್ಸ್ ಏನಿರಲ್ಲ. ಬಟ್ ಅದೇ ಮಲ್ಟಿಪಲ್ ಪಾರ್ಟ್ನರ್ಸ್ನ ತರ್ತೀನಿ, ಒಟ್ಟಿಗೆ ಕೆಲಸ ಮಾಡಬೇಕಾಗುತ್ತೆ ಅಂತ ಹೋದಾಗ ನಿಮಗೆ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಬೇಕಾಗ್ಬೋದು, LLP ಥರದ್ದು ಒಂದು ಕಾನ್ಫಿಗರೇಷನ್ ಬೇಕಾಗ್ಬೋದು. ಇಲ್ಲ ನಾನು ಇದನ್ನು ಒಂದು ಸರ್ವಿಸಸ್ ಬಿಸ್ನೆಸ್ ಆಗಿ ಸ್ಕೇಲ್ ಮಾಡ್ತೀನಿ, ಒಂದು ವ್ಯಾಲ್ಯೂಯೇಷನ್ ಬೆಳೆಸ್ತೀನಿ, ಇನ್ಯಾವುದೋ ಒಂದು ದೊಡ್ಡ ಸರ್ವಿಸಸ್ ಕಂಪ್ನಿಗೆ ಇದನ್ನ ಮಾರ್ತೀನಿ, ಇನ್ವೆಸ್ಟ್ಮೆಂಟ್ ಬೇಕು, ಆ ಥರದ್ದೆಲ್ಲ ಒಂದು ತರ್ತೀನಿ. ಅಥವಾ ಯಾವ್ದಾರ ಒಂದು ಸುಪೀರಿಯರ್ ದೊಡ್ಡ ಡಿಜಿಟಲ್ ಮೀಡಿಯಾ ಪ್ರಾಜೆಕ್ಟ್ಸ್ ತೊಗೊಳ್ತೀನಿ, ಆ್ಯಪ್ ಡೆವಲಪ್ಮೆಂಟ್ ಮಾಡ್ತೀನಿ, ಈ ರೀತಿ ಎಲ್ಲ ಹೋಗ್ತೀನಿ ಅಂದಾಗ ನಿಮ್ಗೆ ಇನ್ವೆಸ್ಟ್ಮೆಂಟ್ ಬೇಕು ಅಂದರೆ ಅವಾಗ ನೀವು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಮಾಡಿ ಅದನ್ನು ಮಾಡ್ಕೋಬೋದು. ಅಂದರೆ ಇನ್ವೆಸ್ಟ್ಮೆಂಟ್ ಬೇರೆ ರೀತಿಗಳಲ್ಲೂ ತರ್ಬೋದು, ಬಟ್ ಇಟ್ ಈಸ್ ಐಡಿಯಲ್ ಟು ಮೇಕ್ ಇಟ್ ಎ ಪ್ರೈವೇಟ್ ಲಿಮಿಟೆಡ್. ಸೊ ಅದ್ರ ಬಗ್ಗೆ ಅಡ್ವೈಸ್ಗೆ ಐ ಆಮ್ ನಾಟ್ ದಿ ಎಕ್ಸ್ಪರ್ಟ್ ಟು ಅಡ್ವೈಸ್. ಅದನ್ನು ಒಬ್ಬ CA ಇನ್ನೂ ಚೆನ್ನಾಗಿ ಅಡ್ವೈಸ್ ಮಾಡ್ತಾರೆ.
ಬಟ್ ಫ್ರಮ್ ದ ಬಿಸ್ನೆಸ್ ಪರ್ಸ್ಪೆಕ್ಟಿವ್ ನಾನು ಅದನ್ನ ಹೇಳಿದ್ದೀನಿ ಅಷ್ಟೇ. ಯಾಕೆಂದರೆ ನಾಟ್ ಎವ್ರಿ ಬಿಸ್ನೆಸ್ ನೀಡ್ ಟು ಬಿ ಪ್ರೈವೇಟ್ ಲಿಮಿಟೆಡ್ ಆರ್ ಪ್ರೊಪ್ರೈಟರ್. ಸೊ ಅದನ್ನು ಒಂದು ನಡೆಸೋದ್ರ ಮೇಲೆ, ಯಾಕೆಂದರೆ ನಾನು ಯಾಕೆ ಹೇಳಿದೆ ಅಂದರೆ, ನಿಮಗೆ ಈ ಒಂದು ನಡೆಸುವುದಕ್ಕೆ ಬೇಕಾದಂಥ ಒಂದು ಎಫರ್ಟ್ಸ್ ಏನಿದೆ ಅದು ಪ್ರೊಪ್ರೈಟರ್ಶಿಪ್ಗೆ ಆಲ್ಮೋಸ್ಟ್ ಝೀರೋ ಅಂದರೆ ಕಾಂಪ್ಲೈನ್ಸ್ ದೃಷ್ಟಿಯಿಂದ, ಕಾನೂನಿನ ಕಾಂಪ್ಲೈನ್ಸ್ ದೃಷ್ಟಿಯಿಂದ. ಬಟ್ ಪ್ರೈವೇಟ್ ಲಿಮಿಟೆಡ್ ಮಾಡ್ತೀವಿ ಅಂದರೆ ನೀವು ಏನು ದುಡ್ಡು ಮಾಡಲಿ ಬಿಡಿ, ನೀವು ಇಷ್ಟು ಅಂತ ಮಾಡ್ಕೊಳ್ಳೆ, ಇಷ್ಟು ಇದು ಮಾಡಲೇಬೇಕು. whatever compliance ಏನಿದೆ, ಇಷ್ಟು ಆಡಿಟ್ಸ್ ಆಗಲೇಬೇಕು, ಇದರ ಫೈಲಿಂಗ್ ಆಗಲೇಬೇಕು. ದರ್ ಇಸ್ ಅ ಲಾಟ್ ಆಫ್ ಕಾಂಪ್ಲೈನ್ಸ್ ವಿಚ್ ಯು ಹ್ಯಾವ್ ಟು ಗೋ ಥ್ರೂ. ಮತ್ತು ಅಟ್ಲೀಸ್ಟ್ ಇಬ್ಬರು ಪಾರ್ಟ್ನರ್ಸ್ ಇರಲೇಬೇಕು ಅದರಲ್ಲಿ. ಸೊ ಹಾಗಾಗಿ ಬಿಸ್ನೆಸ್ ನಡೆಸೋದಕ್ಕೇ ನಿಮಗೆ ಸಾಕಷ್ಟು ಒಂದು ಶ್ರಮ ಅನ್ನುವಂಥದ್ದು ಅಥವಾ ಇದು ಸಮಯ ಕೊಡುವಂಥದ್ದು ಮಾಡಬೇಕಾಗತ್ತೆ. ಆದರೆ ನಿಮಗೆ ಪ್ರೊಪ್ರೈಟರಿಯಾಗಿ ಎಲ್ಲವೂ ನಡೆಸ್ತೀನಿ ಅಂತ ಹೋದರೆ, ಒಂದು ದೊಡ್ಡ ಬಿಸ್ನೆಸ್ ಈಗ 40 ಲಕ್ಷದ ಮೇಲೆ ಮಾಡೋವಂಥವ್ರೆಲ್ಲರೂ GST ತೊಗೊಳ್ಳೇಬೇಕು. ಆಬ್ವಿಯಸ್ಲಿ GST ಇಲ್ಲೇ ಆಗೋದೇ ಇಲ್ಲ. ಸೊ ಆ GST ಫೈಲಿಂಗಿಂದ ಹಿಡಿದು ನಿಮ್ಮ ಕಂಪ್ನಿ ಆಡಿಟ್ಸಿಂದ ಹಿಡಿದು ಎಲ್ಲವೂ ಕರೆಕ್ಟಾಗಿ ಮೇಂಟೈನ್ ಆಗಿರಬೇಕು. ಸೊ ಆಲ್ ಆಫ್ ದೋಸ್ ವಿಲ್ ಕಮ್ ಅಂಡರ್ ಇದು ನಡೆಸುವುದು ಅಂತ ಏನು ಹೇಳಿದ್ದೀನಿ. ಇದು ವೆರಿ ಏನು ಹೇಳ್ತಾರೆ ಪಾಪ ಒಂಥರ ಗ್ರಂಟ್ ಆ್ಯಂಡ್ ಅನ್ರೊಮ್ಯಾಂಟಿಕ್ ವರ್ಕ್ ಇದು. ಇದು ಯಾರು ಇದು ಸೊಗಸಲ್ಲದ ಕೆಲಸಗಳಿವೆಲ್ಲ. ಬಟ್ ಯು ಹ್ಯಾವ್ ಟು ಡೀಲ್ ವಿತ್ ಇಟ್. ಅದು ರಿಯಲ್ ಬಿಸ್ನೆಸ್ ಅನ್ನೋದು ಅನ್ವೀಲ್ ಆಗದೆ ಇಲ್ಲಿ. ಸೊ ಇದು ತುಂಬ ಮಾಡೋದಂತೂ ಕೇಳೋದೇ ಬೇಡ. ಇಟ್ಸ್ ವೆರಿ ವೆರಿ ಬ್ಯೂಟಿಫುಲ್ ಆ್ಯಂಡ್ ನೈಸ್. ಯು ಡಿಸ್ಕಸ್ ಐಡಿಯಾಸ್. ಟಿಪಿಕಲಿ ವರ್ಕ್ ವಿತ್ ದ ನಾಲೆಜ್ ವರ್ಕ್ ಫೋರ್ಸ್ ಅಲ್ವಾ, ಒಂದು ಕ್ರಿಯೇಟಿವ್ ವರ್ಕ್ ಫೋರ್ಸ್. ಸೊ ಅಲ್ಲಿ ಎಕ್ಸಿಕ್ಯೂಷನಲ್ಲೆಲ್ಲ ತುಂಬಾ ಒಂಥರ ಚೆನ್ನಾಗಿರುತ್ತೆ. ಬಟ್ ಇದು ಚೆನ್ನಾಗಿ ನಡೆಯೋದು ಯಾವಾಗ ಅಂದರೆ, ಇದನ್ನು ಚೆನ್ನಾಗಿ ಮಾಡ್ತಿದ್ರೆ ಮಾತ್ರನೇ. ಈ ನಡೆಸುವುದು ಅನ್ನುವಂಥದ್ದು ಎಲ್ಲ ರೀತಿಯಲ್ಲೂ ಚೆನ್ನಾಗಿದ್ರೆ, ಅದರ್ವೈಸ್ ಬೇರೆ ಎಲ್ಲದಕ್ಕೂ ಅಫೆಕ್ಟ್ ಆಗುತ್ತೆ. ಸೊ ನಿಮ್ಮ ಟೀಮ್ ಕಂಪೋಸಿಷನ್ ಏನಿದೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಕೆಲವರು ಐ ಥಿಂಕ್ ಕೈ ಎತ್ತೋದು ಇದು ಹೇಳ್ತಾ ಇದ್ದೀರಾ, ಏನೋ ಪ್ರಶ್ನೆಗಳಿದೆ ಅಂತ ಕಾಣುತ್ತೆ. ಬಟ್ ಒಂದು ಸ್ವಲ್ಪ ಅದಕ್ಕೆ ಅಂತ ಸಮಯ ಇಟ್ಕೊಂಡಿದ್ದೀವಿ, ಅವಾಗ ಅದನ್ನ ಹೇಳ್ಬೋದು ಅಲ್ವಾ ಶಿಶಿರ್? ಆ ಥರ ಮಾಡ್ಬೋದು. ಹೌದು ಸರ್, ಇದು ಕಂಪ್ನಿ ಕಟ್ಟೋ ದೃಷ್ಟಿಯಿಂದ ಸುಮಾರಾಯಿತು. ಬಟ್ ಈಗ ಡಿಜಿಟಲ್ ಮಾರ್ಕೆಟಿಂಗ್, SEO, LMS ಅದ್ರ ಡೂಸ್ ಅಂಡ್ ಡೋಂಟ್ಸ್, ಅದ್ರ ಕಡೆ ಹೇಗೆ ಹೋಗ್ಬೋದು, ಅದ್ರ ಕಡೆ ಹೇಳ್ಬೋದಾ ನೀವು? ಅದ್ರ ಬಗ್ಗೆ ಓಕೆ, ನಾನು ಅದನ್ನ ಒಂದು Q&A ನಲ್ಲಿ ಕವರ್ ಮಾಡ್ತೀನಿ ಅದನ್ನ. ಯಾಕೆ ಅಂದರೆ ಟಿಪಿಕಲಿ ಇದರೊಳಗೆ ಏನು ಸ್ಕೋಪ್ ಅಂದರೆ ಕ್ರಿಯೇಟಿವ್ಗೂ ಇದಕ್ಕೂ ಯಾವ ಥರ ಆಡಿಯನ್ಸ್ ಅನ್ನೋದ್ರ ಮೇಲೆ ನಾನು Q&A ಅಲ್ಲಿ ಹ್ಯಾಂಡಲ್ ಮಾಡ್ತೀನಿ. ಅದ್ರ ಬಗ್ಗೆ ಏನೇ ಪ್ರಶ್ನೆಗಳಿದ್ರು ಅದನ್ನ ನನಗೆ ಕೇಳಬಹುದು. ಅಂದ್ರೆ ಯೂಶಲಿ ಬಂದಿರೋ ಸುಮಾರು ಜನ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಮಾಡೋದು ಹೇಗೆ, ಅಲ್ಲಿ ಫಾಲೋವರ್ಸ್ ಬೆಳೆಸೋದು ಹೇಗೆ, ಕಾಂಟೆಂಟ್ ರೈಟಿಂಗ್ ಯಾವ್ದು ಪರ್ಸ್ಯೂಸಿವ್ ಕಾಂಟೆಂಟ್ ರೈಟಿಂಗ್ ಹೇಗಿರುತ್ತೆ, ಈ ರೀತಿ ಪ್ರಶ್ನೆಗಳು ಸುಮಾರು ಜನಕ್ಕಿದಾವೆ. ಅದೇ ರೀತಿ ಒಂದು ಶೋರ್ ಅದನ್ನ ನಾನು ಹಾಗಿದ್ರೆ ಒಂದು ಇದನ್ನ ಅದಕ್ಕೆ ಅಂತ ಒಂದು 15 ಮಿನಿಟ್ಸ್ ಲಾಸ್ಟಲ್ಲಿ ಪ್ರಶ್ನೋತ್ತರದಲ್ಲೇ ಅದನ್ನ ಮಾಡೋಣ. ಸೊ ಕ್ವಿಕ್ಲಿ, ಸೊ ನನ್ನ ಪ್ರೈಮರಿ ಬಿಸ್ನೆಸ್ ಫೋಕಸ್ ಬಗ್ಗೆ ನಾನು ಇದು ಮಾಡ್ಕೊಂಡಿದ್ದು, ಆ ಉದ್ಯಮ ಕಟ್ಟುವುದರ ಸುತ್ತ ಹೆಚ್ಚು ನಾನು ಹೇಳಕ್ ಹೋದೆ ಇದರೊಳಗೆ. ಸೊ ಬೇಸಿಕಲಿ ಆ್ಯಂಡ್ ಅಗೈನ್ ನಿಮಗೆ ಯಾವಾಗ ಸರ್ವಿಸಸ್ ಅಂತ ಬಂದಾಗ, ಮತ್ತೆ ಇವಾಗ ನಿಮಗೆ ಸಕ್ಸಸ್ ಸ್ಟೋರೀಸ್ ಅಥವಾ ಒಂದು ಪೋರ್ಟ್ಫೋಲಿಯೋ ಏನಿರುತ್ತೆ, ದಟ್ ವಿಲ್ ಬಿಕಮ್ ದಿ ಹಾರ್ಟ್ ಆಫ್ ಯುವರ್ ಮಾರ್ಕೆಟಿಂಗ್. ಸೊ ನೀವು ಇನ್ನೊಂದು ಆಲ್ರೆಡಿ ಇಂಥ ಸಕ್ಸಸ್ ಕೊಟ್ಟಿದ್ದೀರಿ ಅಂದಾಗಲೇ ನಿಮ್ಮ ಹತ್ರ ಬೇಸಿಕಲಿ ದಿ ವಿಲ್ ಹೈರ್ ಯು ಆಸ್ ಅ ಏಜೆನ್ಸಿ. ಸೊ ಹಾಗಾಗಿ ಆ ಪೋರ್ಟ್ಫೋಲಿಯೋ ಮ್ಯಾನೇಜ್ ಮಾಡುವಂಥದ್ದಾಗಲಿ ಅಥವಾ ಇದನ್ನ ಮಾಡೋದಾಗಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಬೆಲೆ ಕಟ್ಟೋದು ಹೇಗೆ? ಸೇಲ್ಸ್ ಈಸ್ ಅನದರ್ ಪ್ರಾಬ್ಲಮ್ ಫಾರ್ ಮೋಸ್ಟ್ ಏಜೆನ್ಸೀಸ್ ಹೂ ಗೋ ಟು ರನ್ ಬಿಸ್ನೆಸ್. ಸೊ ಹೌ ಡು ಯು ಪ್ರೈಸ್, ಹೌ ಡು ಯು ಬೆಂಚ್ ಮಾರ್ಕ್ ಅನ್ನುವಂಥದ್ದು ಒಂದು ಕ್ವೆಶ್ಚನ್ ಇದ್ದೇ ಇರುತ್ತೆ. ಆಮ್ ಐ ಚಾರ್ಜಿಂಗ್ ಲೆಸ್, ಆಮ್ ಐ ಚಾರ್ಜಿಂಗ್ ಮೋರ್, ಬೆಂಚ್ ಮಾರ್ಕ್ ಏನು ಅನ್ನೋದು. ಸೊ ಅಫ್ಕೋರ್ಸ್ ಬೆಂಚ್ ಮಾರ್ಕಿಂಗ್, ಮಾರ್ಕೆಟ್ ಪ್ರೈಸ್ ಬೆಂಚ್ ಮಾರ್ಕಿಂಗ್ ಮುಖ್ಯ ಇದ್ದೇ ಇರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಒಂದು ಫಾರ್ಮುಲಾ, ಒಂದು ಸಿಂಪಲ್ ಫಾರ್ಮುಲಾ ಅಂತ ಒಂದು ನೀವು ಗಮನಿಸ್ಕೋಬೋದು. ಸೊ ದಟ್ ತುಂಬ ಜನಕ್ಕೆ ಏನಾಗುತ್ತೆ ಅಂದರೆ, ಬಿಸ್ನೆಸ್ ಬ್ಯಾಕ್ಗ್ರೌಂಡ್ ಇಲ್ಲ ಅಂತ ಹೇಳಿದ್ರೆ ಹೌ ಡು ಯು ಪ್ರೈಸ್ ಇಟ್ ಅನ್ನೋದೇ ಒಂದು ಕ್ವೆಶ್ಚನ್ ಇರುತ್ತೆ. ಸೊ ಇನ್ ದ್ಯಾಟ್ ಕೇಸ್ ಯು ವಿಲ್ ಎಂಡ್ ಅಪ್ ಐದರ್ ಕೋಟಿಂಗ್ ಲೋ ಆರ್ ಹೈ ಎಂಡ್. ಸೊ ಇದರಲ್ಲಿ ಏನೇನು ಇನ್ವಾಲ್ವ್ ಆಗುತ್ತೆ ಅಂತ ನೀವು ನೋಡಿಕೊಂಡಾಗ, ಬೇಸಿಕಲಿ ಇಫ್ ಯು ಆರ್ ವಾಟ್ ಈಸ್ ಯುವರ್ ಸೇಲ್ಸ್ ಎಫರ್ಟ್, ಎಸ್ ಅಂದರೆ, ಐ ಅಂದರೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು ನಿಮಗೆ ಆ ಪ್ರಾಜೆಕ್ಟ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಅನ್ನೋದಾಗಲಿ, ಎಮ್ ಅಂದಾಗ ನಿಮ್ದು ಮ್ಯಾನೇಜ್ಮೆಂಟ್ ರಿಯಲಿ ಇನ್ವಾಲ್ವ್ ಆಗಿ ಮಾಡಬೇಕಾ, ನೀವೇ ಮಾಡಬೇಕಾದಂಥ ವರ್ಕ್ ಎಷ್ಟು ಬರುತ್ತೆ ಅನ್ನೋವಂಥದ್ದು, ಪಿ ಅಂದರೆ ಪ್ರಾಫಿಟ್ ಮಾರ್ಜಿನ್ಸ್ ನೀವು ಎಷ್ಟು ಮಾಡ್ತೀರಾ, ಲಾಸ್ ರಿಸ್ಕ್ಸ್ ಏನಿದೆ, ಮತ್ತು ಎಂಪ್ಲಾಯೀಸ್ ಸ್ಯಾಲ್ರಿ ಎಷ್ಟಿದೆ. ಸೊ ಈ ರೀತಿಯಾಗಿ ಒಂದು ಹೌ ಡು ಯು ಪ್ರೈಸ್ ಸಮಥಿಂಗ್ ಅನ್ನುವಂಥದ್ರ ಸುತ್ತ ಒಂದಷ್ಟು ಮಾಡ್ಕೊಳ್ಬೋದು.
ಅಂಡ್ ಎ ಐ ಅನ್ನೋದು ಬಂದಿದೆ. ಸೊ ಈ ಎ ಐ ವಿಷಯ ಬಂದಾಗ ತುಂಬ ಜನಕ್ಕೆ ಈಗ ಡಿಜಿಟಲ್ ಮೀಡಿಯಾ ಬಿಸ್ನೆಸ್ಸಲ್ಲಿರೋ ಒಂದು ಪ್ರಶ್ನೆ ಏನಂದರೆ, ಎ ಐ ಬಂದ ಮೇಲೆ ಹೌ ಡಸ್ ಇಟ್ ಶೇಪ್ ಆರ್ ಹೌ ಡು ವಿ ಯೂಸ್ ದಿಸ್ ಅನ್ನುವಂಥದ್ದೊಂದು ಪ್ರಶ್ನೆ ಇದ್ದೇ ಇರುತ್ತೆ. ಸೊ ಈಗ ಎ ಐ ಟೂಲ್ಸ್ನ ಈಗ ನಮ್ಮ ಏಜೆನ್ಸಿಲೂ ಸಾಕಷ್ಟು ನಾವು ಬಳಸ್ತಾ ಇದ್ದೀವಿ, ಮತ್ತು ಬೇರೆ ಸಾಕಷ್ಟು ಅದರ ಬಳಕೆ ಎಲ್ಲರೂ ದಿನ ಬಿಡದೆ ಅದನ್ನು ನೋಡ್ತಾನೆ ಇದ್ದೀವಿ. ಸೊ ಎ ಐ ಈಸ್ ಆ್ಯನ್ ಎನೇಬ್ಲರ್. ಅಂದರೆ ಈಗ ನೀವು ಇಲ್ಲಿರೋರಲ್ಲಿ ಯಾವ ಟೂಲ್ಸ್ ಯೂಸ್ ಮಾಡಿದ್ರಿ ಏನು ಗೊತ್ತಿಲ್ಲ. ಚಾಟ್ GPT ಇರ್ಬೋದು, ಅಥವಾ ನಿಯೋ ಬನಾನಾ ಇರ್ಬೋದು, ಇವಾಗ ಇವ್ರದ್ದು ನಿಯೋ ಬನಾನಾ ಇರ್ಬೋದು, ಅಥವಾ ಇಮೇಜ್ ಕ್ರಿಯೇಷನ್ ದೃಷ್ಟಿಯಿಂದ ಸಾಕಷ್ಟು ಇನ್ನೋವೇಷನ್ಸ್ ಆಗಿ ಡಿಸೈನ್ ರಿಲೇಟೆಡ್ ಕ್ರಿಯೇಟಿವ್ ಔಟ್ಪುಟ್ ತೆಗೆಯೋದ್ರೊಳಗೆ ಎ ಐ ಈಸ್ ಲೀಡಿಂಗ್ ದ ವೇ. ಸೊ ಡಿಸೈನರ್ಸ್ ಮೊದಲಿದ್ದಂಥ ಎಷ್ಟೋ ಲಿಮಿಟೇಷನ್ಸು ಇವಾಗ ಇಲ್ಲವಾಗಿದೆ. ಸೊ ಅದೇ ಡಿಸೈನರ್ ದೇ ಕ್ಯಾನ್ ಪ್ರೊಡ್ಯೂಸ್ ಸಮಥಿಂಗ್ which they could not produce in that short amount of time. ಸೊ ಕಸ್ಟಮರ್ಗೆ ನಾವು ವ್ಯಾಲ್ಯೂನ ಇನ್ಕ್ರೀಸ್ ಮಾಡೋ ವಿಷಯದಲ್ಲಿ ಎ ಐ ಅನ್ನೋಂಥದ್ದು ತುಂಬ ಹೆಲ್ಪ್ ಆಗಿದೆ ನಮಗೆ. ಸೊ ಈಗ ನಾವು ಮೊದಲು ಹೇಗೆ ಮಾಡ್ತಾ ಇದ್ವಿ ಅಂದರೆ, ಒಂದಷ್ಟು ರೆಫರೆನ್ಸಸ್ ಇರ್ತೋ, ಅಥವಾ ನಾವೇ ಓನ್ ಕಾನ್ಸೆಪ್ಟ್ ಮಾಡಬೇಕು ಕಸ್ಟಮರ್ ಬಜೆಟ್ ಮೇಲೆ ನೋಡಿಕೊಂಡು ವಿಲ್ ಡಿಸೈನ್ ಸಮಥಿಂಗ್ ವಿಚ್ ಕೇಟರ್ಸ್ ಟು ದೇರ್ ನೀಡ್. ಅದು ಅಡೋಬಿ ಥರ ಟೂಲ್ಸ್ ಯೂಸ್ ಮಾಡಿ ಮಾಡೋದು, ಈ ರೀತಿಯಾಗಿ ಲೀನಿಯರ್ ಆಗಿ ಮಾಡ್ತಾ ಇದ್ವಿ. ಬಟ್ ಇವಾಗ ಆ ಐಡಿಯಾನ ಬೌನ್ಸ್ ಮಾಡಿ ಕ್ವಿಕ್ ಆ್ಯಂಡ್ ರೆಟಿಯಾಗಿ ಒಂದಷ್ಟು ರೆಫರೆನ್ಸಸ್ ಅಲ್ಲಿಂದ ಜನರೇಟ್ ಮಾಡುವಂಥದ್ದು, ಕ್ಲೈಂಟ್ಸ್ಗೆ ಡಿಸ್ಕಸ್ ಮಾಡಿ ನಿಮ್ಗೆ ಯಾವ ಸ್ಟೈಲ್ ಇಷ್ಟ ಆಗುತ್ತೆ ಅನ್ನೋವಂಥದ್ದು, ಅಥವಾ ಅವ್ರಿಗೆ ಬೇಕಾದಂಥ ಯಾವುದೋ ಒಂದು ಗ್ರಾಫಿಕ್ನ 0 to 60 ಬೇಗ ಕವರ್ ಮಾಡಿ ಲಾಸ್ಟ್ 40 ಫಿನಿಶಿಂಗ್ ವರ್ಕ್ನ ನಾವು ಮಾಡುವಂಥದ್ದಾಗಲಿ, ಆ ರೀತಿ ಎ ಐ ಇಮೇಜ್ ಕ್ರಿಯೇಷನ್ ವಿಷಯದಲ್ಲಿ ಸಾಕಷ್ಟು ಹೆಲ್ಪ್ ಮಾಡುತ್ತೆ. ಅಲ್ಲದೆ ಕಾಂಟೆಂಟ್ ಜನರೇಷನ್ ವಿಷಯದಲ್ಲೂ ಇವಾಗ ಆಲ್ರೆಡಿ ಆಟೋಮೇಟೆಡ್ ಟೂಲ್ಸ್ ನಿಮಗೆ ಬೇಕಾದಷ್ಟು ಇದರೊಳಗೂ, ಯಾವುದರಲ್ಲಿ ಈವನ್ ವೆನ್ ಇಟ್ ಕಮ್ಸ್ ಟು ಸೋಷಿಯಲ್ ಮೀಡಿಯಾ ಕಾಂಟೆಂಟ್ನಲ್ಲಿ ನಿಮಗೆ ಲಿಂಕ್ಡ್ಇನ್ ಇರ್ಬೋದು, ಅಥವಾ ಫೇಸ್ಬುಕ್ನಲ್ಲಿರ್ಬೋದು, ಅಲ್ಲಿ ಪ್ಲ್ಯಾಟ್ಫಾರ್ಮ್ನಲ್ಲೇ ನಿಮಗೆ ಎ ಐ ಪವರ್ಡ್ ಟೂಲ್ಸ್ ಕೊಟ್ಟಿದ್ದಾರೆ. ಸೊ ಉದಾಹರಣೆಗೆ ನಿಮ್ಮ ಕಾಪಿ ನೀವು ಏನೊಂದು ರೆಫರೆನ್ಸ್ ಅಂತ ಬರೆದು ಆ್ಯಡಲ್ಲಿ ಹಾಕ್ಕೊಡ್ತೀರಾ, ಅಂಥ ಒಂದು ಏನು ಹೇಳ್ತಾರೆ ಕಾಪಿಯನ್ನು ಅದು ರೀಪರ್ಪಸ್ ಮಾಡಿ ಅದೇ ಹೊಸ ಇದನ್ನು ಜನರೇಟ್ ಮಾಡಿ ಇಮೇಜಸ್ನ ನಿಮಗೆ ಅಂದರೆ ನೀವು ಎ ಐಯಲ್ಲಿ ಇಮೇಜ್ನ ಜನರೇಟ್ ಮಾಡಿ 5 ಆ್ಯಡ್ ಹಾಕೋಕ್ಕಿಂತ ಫೇಸ್ಬುಕ್ ತಾನೇ ಜನರೇಟ್ ಮಾಡಿಕೊಂಡು ಬೇರೆಯವ್ರಿಗೆ ಬೇರೆ ರೀತಿ ಆ್ಯಡ್ ತೋರಿಸೋದಕ್ಕೆ ಬೇಕಾದಂಥ ಸಪೋರ್ಟ್ನ ಫೇಸ್ಬುಕ್ ಇಟ್ ಸೆಲ್ಫ್ ಪ್ರೊವೈಡ್ಸ್ ದಟ್ ಕೈಂಡ್ ಆಫ್ ಫೆಸಿಲಿಟಿ. ಸೊ ನಾವು ಮಾಡ್ತಿರೋ ಎಲ್ಲ ಸರ್ವಿಸಸ್ಸಲ್ಲೂ ಎ ಐ ಇಂಟರ್ವೆನ್ಷನ್ ಈಸ್ ಆ್ಯಕ್ಚುಲಿ ಅಪ್ಪಿಂಗ್ ದ ಗೇಮ್, ಇಟ್ ಇಸ್ ಸ್ಟೆಪ್ಪಿಂಗ್ ಇಟ್ ಅಪ್. ಆ್ಯಂಡ್ ಅದರಿಂದ ನಾವು ನಮ್ಮ ಟೈಮ್ ಯಾವುದಕ್ಕೆ ಹೋಗ್ತಿತ್ತು, ಐಡಿಯೇಷನ್ ಇರ್ಬೋದು ಅಥವಾ ಎಕ್ಸಿಕ್ಯೂಷನಲ್ಲಿ, ಅದೆಲ್ಲವೂ ಇನ್ನೂ ಒಂದು ಹೇಳ್ತಾರೆ, ದ ಔಟ್ಪುಟ್ ವಿಲ್ ಬಿ ವಿತ್ ದ ಸೇಮ್ ಎಫರ್ಟ್ ದ ಔಟ್ಪುಟ್ ಈಸ್ ಮ್ಯಾಗ್ನಿಫೈಡ್ ಅಂತ ಹೇಳ್ಬೋದು, ಆರ್ ಲೆಸ್ ಎಫರ್ಟ್ ದ ಔಟ್ಪುಟ್ ಇಸ್ ಮ್ಯಾಗ್ನಿಫೈಡ್ ಅಂತ. ಸೊ ನಿಮಗೆ ನೀವು ಈಗ ಆಲ್ರೆಡಿ ಪರ್ಪ್ಲೆಕ್ಸಿಟಿ ಇರ್ಬೋದು, ಚಾಟ್ GPT ಇರ್ಬೋದು, ಅಥವಾ ಆ್ಯಪ್ ಪ್ರೋಟೋಟೈಪ್ ಮಾಡೋದಕ್ಕೆ ರೆಪ್ಲಿಟ್ ಥರ ಟೂಲ್ಸ್ ನೀವು ಯೂಸ್ ಮಾಡಿರ್ಬೋದು. ಸೊ ಈ ರೀತಿ ಕೆಲವು ಟೂಲ್ಸ್ನಲ್ಲಿ ನಿಮಗೆ ಸಾಕಷ್ಟು ಸ್ಪೀಡ್ ಅನ್ನೋದು ಸಿಕ್ಬಿಡುತ್ತೆ ನಿಮ್ಮ ಬಿಸ್ನೆಸ್ ಎಕ್ಸಿಕ್ಯೂಷನ್ ಸೈಡ್ನಲ್ಲಿ. ಸೊ ದಟ್ ಈಸ್ ಸಮಥಿಂಗ್ ಆಸ್ ಅ ಡಿಜಿಟಲ್ ಬಿಸ್ನೆಸ್ ಓನರ್, ಡಿಜಿಟಲ್ ಮೀಡಿಯಾ ಬಿಸ್ನೆಸ್ ಓನರ್, ಅದೊಂದು ಇಟ್ಸ್ ಎ ಸ್ಟೆಪ್ ಅಪ್ ಫಾರ್ ಯು, ಅದಂತೂ ಇರುತ್ತೆ. ಸೊ ಲಾಸ್ಟ್ ಪಾರ್ಟ್ ಈಸ್ ದಿ ಬ್ಯಾಲೆನ್ಸಿಂಗ್ ಪಾರ್ಟ್. ಸೊ ದಟ್ ಐ ಥಿಂಕ್ ಐ ವಿಲ್ ಕವರ್ ಇಟ್ ಇನ್ ದಿ Q&A ಇಟ್ ಸೆಲ್ಫ್. ಇವಾಗ ಪ್ರಶ್ನೆಗಳೊಂದಷ್ಟು ಸ್ಪೆಸಿಫಿಕ್ ಡಿಜಿಟಲ್ ಮೀಡಿಯಾ ಬಿಸ್ನೆಸ್ ರಿಲೇಟೆಡ್ ಆಗಿ ಮಾಡಬೇಕಾಗಿದ್ದರಿಂದ ಐ ವಿಲ್ ಕವರ್ ದೋಸ್ ಟಾಪಿಕ್ಸ್. ಸೊ ಎನಿ ಕ್ವೆಶನ್ಸ್ ವಿಲ್ ಸ್ಟಾರ್ಟ್ ವಿತ್ ದಟ್. ಸೊ ಕ್ವಶನ್ಸ್ ಅನ್ನ Q&A ಅದ್ರಲ್ಲಿ ನೀವು ಕೇಳ್ಬೋದು. ನಿಮಗೆ ಯಾವುದೇ ಪ್ರಶ್ನೆಗಳಿದ್ರು ಅದನ್ನ ಕೇಳ್ಬೋದು. ಸರ್ ಒಂದ್ ಪ್ರಶ್ನೆ ಆಗ್ಲೇ ಇದೆ ಅಂತ ಅನ್ಸುತ್ತೆ. ಐ ವಾಸ್ ಒಬ್ರು ಹೇಳ್ತಾರೆ, ಹಾಯ್ ಐ ವಾಸ್ ಇವರು ಮಧುಕರ್ ಅನ್ನೋರು, ಹಾಯ್ ಐ ವಾಸ್ ಪ್ಲಾನಿಂಗ್ ಟು ಸ್ಟಾರ್ಟ್ ಫಾರ್ ಅನ್ ಎಡ್ಟೆಕ್ ಪ್ಲಾಟ್ಫಾರ್ಮ್ ವಿತ್ ದ ಫ್ಯೂಷನ್ ಆಫ್ ಎಜುಕೇಶನ್ ಎಂಟರ್ಟೈನ್ಮೆಂಟ್, solving pain points for focus of students on concepts with entertainment. Would like to know what challenges it has. Thank you, answer whenever you feel ಅಂತ ಹೇಳಿ. ಏನ್ ಚಾಲೆಂಜ್ಗಳಿದಾವೆ ಅಂತ ಹೇಳ್ತಾರೆ. ಶೋರ್. ಸೊ ಈಗ ಎಡ್ಟೆಕ್ ಅಂತ ಬಂದಾಗ ನೀವು ಹೇಳಿದಿರಾ ವಿತ್ ದ ಫ್ಯೂಷನ್ ಆಫ್ ಎಜುಕೇಶನ್ ಅಂಡ್ ಎಂಟರ್ಟೈನ್ಮೆಂಟ್ ಅಂತ. ಸೊ ಇದು ಯಾವ ಏಜ್ ಗ್ರೂಪ್ಗೆ ನೀವು ಟಾರ್ಗೆಟ್ ಮಾಡಿದ್ದೀರಾ ಅನ್ನೋದು ಮುಖ್ಯ. ಐ ಆಮ್ ಅಸ್ಯೂಮಿಂಗ್ ಇಟ್ಸ್ ಫಾರ್ K-12 ಅನ್ಕೋತೀನಿ. ಇಸ್ ಇಟ್ K-12? ಅದು ದಟ್ ಈಸ್ ದೇರ್. ಸೊ ಏನಾಯ್ತಂದ್ರೆ ಐ ಹ್ಯಾಡ್ ಅಟೆಂಪ್ಟೆಡ್ ಸಮಥಿಂಗ್ ಸಿಮಿಲರ್, ಆ್ಯಂಡ್ ಅಲ್ಲಿ ಬೇರೆ ಒಂದಷ್ಟು ಪ್ಲಾನ್ಸ್ ಇಟ್ಕೊಂಡು ಮಾಡಿದ್ವಿ. ಸೊ ಹಿಯರ್ ನಿಮಗೆ when you go out to do the edtech content,
ಸೊ ಅಗೇನ್ ನಿಮ್ಗೆ ಏನಾಗ್ತದೆ, ಒಂದು ಡಿಸ್ಟ್ರಿಬ್ಯೂಷನ್ ಚಾನಲ್, ಲೈಕ್ ಯು ವಿಲ್ ಹ್ಯಾವ್ ದಿ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಆ್ಯಂಡ್ ಯುವರ್ ಆ್ಯಪ್ ಬಿಲ್ಡ್ ಮಾಡಿ ಜನರಿಗೆ ರೀಚ್ ಆಗುವಂಥದ್ದು ಒಂದಷ್ಟು ಸೊಲ್ಯೂಷನ್ಸ್ನ ಬಿಲ್ಡ್ ಮಾಡೋದು ಒಂದು ಕಡೆ ಆದರೆ, ಎರಡನೇದು ಕಾಂಟೆಂಟ್. ಲೆಟ್ಸೆ K12 ಅಂತ ತೊಗೊಂಡ್ರೆ ನಿಮಗೆ ದೇರ್ ಆರ್ ಅಬೌಟ್ ಇಂಡಿಯಾದಲ್ಲೇ ತೊಗೊಂಡ್ರೆ ಯು ಹ್ಯಾವ್ ರಫ್ಲಿ ಅಬೌಟ್ around more than 25 crore people to consume that content. ಓಕೆ, ಆ ಥರ ಬರೀ ಮೆಟ್ರೋಸು ಅದನ್ನು ತೊಗೊಂಡ್ರು ಕೂಡ ಯು ಹ್ಯಾವ್ ಅಟ್ಲೀಸ್ಟ್ 3 to 4 crore people who would access content like that. ಅಷ್ಟು ದೊಡ್ಡ ಮಾರ್ಕೆಟ್ ಇದೆ ಅದಕ್ಕೆ. ಬಟ್ ಅಟ್ ದ ಸೇಮ್ ಟೈಮ್ ಏನಾಗುತ್ತೆ, ಚಾಲೆಂಜಸ್ ಅಂತ ಬಂದಾಗ ನಿಮಗೆ ನಿಮ್ಮ ಒಂದು ಟಾರ್ಗೆಟ್ ಆಡಿಯನ್ಸ್ನ ರೀಚ್ ಆಗೋಕ್ಕೆ ಬೇಕಾದಂಥ ಕೊಲ್ಯಾಬರೇಷನ್ಸ್ ತುಂಬ ಮುಖ್ಯ ಆಗುತ್ತೆ ಅಲ್ಲಿ. ಯಾಕೆಂದರೆ ಡೈಮೆಡಸನ್ ತುಂಬ ಜನ ಈ ಒಂದು ಸ್ಪೇಸ್ನ ಅಟೆಂಪ್ಟ್ ಮಾಡ್ತಿರೋವಂಥದ್ದಾಗಲಿ ಅಥವಾ ಈ ಒಂದು ಬ್ರೇಕ್ ಥ್ರೂ ಇನೋವೇಷನ್ ತರಬೇಕು ಅನ್ನೋದ್ರ ಕಡೆ ವರ್ಕ್ ಮಾಡ್ತಿದ್ದಾರೆ. ಇಟ್ ಕುಡ್ ಬಿ ರೋಬೋಟಿಕ್ಸ್ ಅಲ್ಲಾಗಲಿ, ಸೈನ್ಸ್ ಕಿಟ್ಸ್ ಅಲ್ಲಾಗಲಿ, ಅಥವಾ ಒಂದು ಇದರಲ್ಲಾಗಲಿ, ವಾಟ್ ಇಸ್ ದ್ಯಾಟ್, ಆನ್ಲೈನ್ ಕ್ಲಾಸಸ್ ಮೂಲಕ ಆಗಲಿ, ಕಾನ್ಸೆಪ್ಚುಯಲ್ ವಿಡಿಯೋಸ್ ತರೋದ್ರ ಮೂಲಕ ಆಗಲಿ, ಅಂಥದ್ದೆಲ್ಲ ಸಾಕಷ್ಟು ಒಡಿಯೋಸೆ ಇನೋವೇಷನ್ಸ್ ಮಾಡ್ತಿದ್ದಾರೆ. ನಾವು how do you reach on top of all of that and crack into your audience ಅಂತ ಹೋದಾಗ ಅದಕ್ಕೆ ನೀವು ಮಲ್ಟಿಪಲ್ ಬಿಸ್ನೆಸ್ ಸ್ಟ್ರಾಟಜೀಸ್ ಬೇಕು. ಸೊ ನಿಮಗೆ ವಾಟ್ ಕೈಂಡ್ ಆಫ್ ಚಾಲೆಂಜಸ್ ಅಂದಾಗ ಅದು ಮಲ್ಟಿಪಲ್ ಚಾಲೆಂಜಸ್ ಇದೆ. ಯು ಹ್ಯಾವ್ ಟು ಹ್ಯಾವ್ ಪೆಡಗಾಗಿ, ಸಂಬಡಿ ಹೂ ಹ್ಯಾಂಡಲ್ಸ್ ಪೆಡಗಾಗಿ, ಹ್ಯಾಂಡಲ್ಸ್ ಕಾಂಟೆಂಟ್, ಆರ್ಟ್, ಅದು ಒನ್ ಸೈಡ್ ಆದರೆ, ಟೆಕ್ನಾಲಜಿ ಡಿಸ್ಟ್ರಿಬ್ಯೂಷನ್ ಕಡೆ ಶುಡ್ ಹ್ಯಾವ್ ದ ಆ್ಯಪ್ ಇನ್ ಪ್ಲೇಸ್ ಟು ರೀಚ್ ಆ್ಯಕ್ಚುಲಿ ನಂಬರ್ ಆಫ್ ಪೀಪಲ್ ಆ್ಯಂಡ್ ಮಾರ್ಕೆಟಿಂಗ್ ಸ್ಟ್ರಾಟಜಿ to actually collaborate with existing players. ಈಗ ಆಲ್ರೆಡಿ ಹೆಸರು ಮಾಡಿರುವಂಥ ಎಷ್ಟೋ ಪ್ಲೇಯರ್ಸು ಈಗ ಲೆಟ್ ಅಸ್ ಸೇ ಇವನ್ ಅಬ್ಯಾಕಸ್ ಟ್ರೈನಿಂಗ್ ಸೆಂಟರ್ಸ್ ಇದೆ, ದೇ ಫೋಕಸ್ ಆನ್ ಒನ್ ಥಿಂಗ್, ಬಟ್ ಅವರೇ ಇನ್ನೊಂದು ಈ ಥರದ್ದು ಕೊಲಾಬ್ರೇಷನ್ ತೊಗೊಂಡು ನಿಮಗೆ ಡಿಸ್ಟ್ರಿಬ್ಯೂಟರ್ ಆಗ್ಬೋದಾ? can you leverage an existing market to promote your services? ಸೊ ಆ ರೀತಿ ಒಂದಷ್ಟು ಸ್ಟ್ರಾಟಜೀಸು ಅಲ್ಲಿ ಮಾಡ್ಬೋದು. ಬಟ್ ಒಂದು ಏನು ಕಾಣುತ್ತೆ ಅಂದರೆ ಡಿಫ್ರೆಂಟ್ ಕೈಂಡ್ ಆಫ್ ಸೆಗ್ಮೆಂಟ್ಸ್ ನೀಡ್ ಡಿಫ್ರೆಂಟ್ ಅಪ್ರೋಚ್. ಈಗೊಂದು 20-25 ಕೋಟಿ ಜನ ಇಂಡಿಯಾದಲ್ಲಿ ಕನ್ಸ್ಯೂಮ್ ಮಾಡೋಕೆ ರೆಡಿ ಇದ್ದಾರೆ ಎಜುಕೇಷನ್ ರಿಲೇಟೆಡ್ ಕಾಂಟೆಂಟ್. K12 ಕ್ಯಾಟಗರಿಲಿ ಇದ್ದಾರೆ ಅಂದರೆ ಪ್ರಾಬ್ಲಿ ಫಸ್ಟು ಒಂದು 5% ಜನ ಅದರಲ್ಲಿ ಪೇರೆಂಟ್ಸ್ ಮೇ ಬಿ ಏಬಲ್ ಟು ಅಫೋರ್ಡ್, ಅವರೇ ದುಡ್ಡು ಕೊಟ್ಟಂಥ ಒಂದು ಸೊಲ್ಯೂಷನ್ಸ್ನ ಸರ್ವಿಸಸ್ನ ತೊಗೊಳೋದಕ್ಕೆ ರೆಡಿ ಇರ್ಬೋದು. ಸೊ ಆ ಸೆಗ್ಮೆಂಟೇಷನ್ ನಿಮಗೆ ತುಂಬ ಮುಖ್ಯ. ಬಟ್ ಅಂಡ್ ಅದರ್ ಒಂದು 10 to 15% ಸ್ಕೂಲ್ಸ್ ಮೂಲಕ ನೀವು ರೀಚ್ ಆಗಬೇಕಾಗ್ಬೋದು. ಸೊ ದ ಸ್ಟ್ರಾಟಜಿ ಆಫ್ ಹೌ ಯು ವಾಂಟ್ ಟು ರೀಚ್ ಔಟ್ ಟು ದಿ ಆಡಿಯನ್ಸ್ ವಿಲ್ ಬಿ ಮೋರ್ ಹೇಳ್ತಾರೆ ಸೆಂಟರ್ ಹಿಯರ್. ಸೊ ನಿಮಗೆ ಒಂದು ಪೆಡಗಾಗಿಕಲ್ ಆಗಲಿ ಅಥವಾ ಒಂದು ಕ್ರಿಯೇಟಿವ್ ಟೀಮ್ ಹೂ ಕಾಂಟ್ರಿಬ್ಯೂಟ್ಸ್ ಟು ದಿ ಲರ್ನಿಂಗ್ ಅನ್ನೋದು ನಿಮಗೆ ತುಂಬ ಮುಖ್ಯ ಆಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಡಿಜಿಟಲ್ ಮೀಡಿಯಾಗೆ ನಾನಾಗಲೇ ಹೇಳ್ದಂಗೆ ಎಜುಕೇಷನ್ ಈಸ್ ಒನ್ ಸ್ಪೇಸ್ ವೇರ್ ಇಟ್ ಸ್ಟ್ರಾಂಗ್ಲಿ ಕಾಂಟ್ರಿಬ್ಯೂಟ್ಸ್ ಆ್ಯಂಡ್ ದಟ್ ಈಸ್ ವಾಟ್ ಇಟ್ ಈಸ್. ಐ ಹೋಪ್ ಐ ಆನ್ಸರ್ಡ್ ದ ಕ್ವಶನ್. ಮಧುಕರ್ ಅವರೇ, ನಿಮಗೆ ಅಡಿಷನಲ್ ಕ್ವಶನ್ ಇದ್ರೆ ಕಳಿಸ್ಬೋದು. ಹರ್ಷ ಮಂತ್ರೋಡಿನವ್ರು ಹೇಳಿದರೆ ವಿ ಆರ್ ಆಲ್ಸೋ ಬಿಲ್ಡಿಂಗ್ ದ ಸೇಮ್ ಪ್ರಾಡಕ್ಟ್ ಅಂತ, ಮೇ ಬಿ ದೇ ಕ್ಯಾನ್ ಕೊಲಾಬ್ರೇಟ್. ದಟ್ ಇಸ್ ಆಲ್ಸೋ ಗುಡ್ ಥಿಂಗ್. ಐಡಿಯಾಸ್ ಎಕ್ಸ್ಚೇಂಜ್ ಮಾಡುವಂಥದ್ದು. ಮತ್ತು ಎಕ್ಸಿಸ್ಟಿಂಗ್, ನಾನು ಇನ್ಫ್ಯಾಕ್ಟ್ ನನ್ನ ಬುಕ್ಕಲ್ಲಿ ಇದ್ರ ಬಗ್ಗೆ ಬರೆದಿದ್ದೀನಿ ಒಂದು ಕೇಸ್ ಸ್ಟಡಿ ಕೂಡ. ಸೇ ಫಾರ್ ಎಕ್ಸಾಂಪಲ್ ಇವಾಗ ITC ಅವರು, ITC ಈಸ್ ಅ ಬುಕ್ ಸೆಲ್ಲಿಂಗ್ ಬ್ರ್ಯಾಂಡ್. ಆದರೆ ಅವರು ನೋಟ್ ಬುಕ್ಸ್ನ ಮಾಡ್ತಾರೆ. ಸೊ ದೇ ಹ್ಯಾವ್ ಆಲ್ರೆಡಿ ರೀಚ್ ದಿ ಸ್ಕೂಲ್ ಬ್ಯಾಗ್ಸ್ ಆಫ್ ಕ್ರೋರ್ಸ್ ಆಫ್ ಚಿಲ್ಡ್ರನ್. ಸೊ ಈಗ ಅವ್ರೇನು ಮಾಡಿದ್ರು, ಹೊಸದೊಂದು ಗೇಮ್, ಲರ್ನಿಂಗ್ ಗೇಮ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಹೊಸ ಲರ್ನಿಂಗ್ ಗೇಮ್ಸ್ ಮಾಡಿದಾಗ ಅವ್ರು ಏನೂ ಇಲ್ಲ, ಅವ್ರ ಎಕ್ಸಿಸ್ಟಿಂಗ್ ನೋಟ್ ಬುಕ್ ಮೇಲೆ ಒಂದು ಹೊಸ QR ಕೋಡ್ ಹಾಕಿದ್ರು ಅಷ್ಟೇ. ಸೊ ಆ QR ಕೋಡ್ ಸ್ಕ್ಯಾನ್ ಮಾಡಿ ಯಾರು ಬೇಕೋ ಗೇಮ್ಸ್ ಆಡ್ಬೋದು ಅಂತ. ಸೊ ದೇ ಇನ್ಸ್ಟೆಂಟ್ಲಿ ರೀಚ್ಡ್ ಕ್ರೋರ್ಸ್ ಆಫ್ ಚಿಲ್ಡ್ರನ್. ಸೊ ಮಧುಕರ್ ಅವ್ರು ಕೇಳ್ತಿದ್ದಾರೆ ಆಸ್ ಅ ಫಾಲೋ ಅಪ್ ಕ್ವಶನ್, ವಾಟ್ LMS ಪ್ಲಾಟ್ಫಾರ್ಮ್ಸ್ ಆರ್ ಗುಡ್ ಟು ಪರ್ಚೇಸ್ ಅಂತ ಕೇಳ್ತಿದ್ದಾರೆ. LMS ಪ್ಲಾಟ್ಫಾರ್ಮ್ಸ್ ಅಂದರೆ ನಿಮಗೆ ಓಪನ್ ಸೋರ್ಸಲ್ಲಿ ನೀವೇ ಮಾಡಬೇಕು ಅಂತ ಹೋಗ್ತೀವಿ ಅಂದರೆ ಮೂಡಲ್ ಥರ ಅವಕಾಶಗಳಿದೆ. ಮೂಡಲ್ ಈಸ್ ಒನ್ ಪಾಪ್ಯುಲರ್ ಫಾರ್ಮ್ಯಾಟ್. ಅದರಲ್ಲಿ H5P ಅಂತ ಒಂದು ಓಪನ್ ಸೋರ್ಸ್ ಇ ಲರ್ನಿಂಗ್ ಕಾಂಟೆಂಟ್ ಕ್ರಿಯೇಟ್ ಮಾಡುವಂಥದ್ದು ಒಂದು ಇದಿರುತ್ತೆ, ಅದು ಆಪರ್ಚುನಿಟಿ ಇರುತ್ತೆ. ಬಟ್ ಇಫ್ ನಿಮ್ಮದೇ ಸಾಫ್ಟ್ವೇರ್ ಟೀಮ್ ಇಲ್ಲ, ನಾವು ಸುಮ್ಮನೆ ಆಸ್ ಅ ಮೀನ್ಸ್ ಒಂದು SaaS ಥರ ತೊಗೊಂಡೋಗ್ತೀವಿ ಅಂದರೆ ಟ್ಯೂಟರ್ LMS, ಟ್ಯಾಲೆಂಟ್ LMS ಆ ಥರದ್ದು ಯಾವ್ದಾದ್ರು ಒಂದು ಸೊಲ್ಯೂಷನ್ಸ್ನ ಯೂಸ್ ಮಾಡೋದು. ಟ್ಯೂಟರ್ LMS ಇಸ್ ಗುಡ್. ಸೊ ಅವ್ರದ್ದು ಇಟ್ಸ್ ಅ ವೆರಿ ಗುಡ್ ಸೊಲ್ಯೂಷನ್. ಸಿಮಿಲರ್ ಪ್ರಾಡಕ್ಟ್ಸ್ ತುಂಬ ಇದೆ ಮಾರ್ಕೆಟಲ್ಲಿ. ಸೊ ಅಲ್ಲೇನಂದರೆ SaaS ಆದ್ದರಿಂದ ವಿತ್ ಲಿಮಿಟೆಡ್ ಕಸ್ಟಮೈಸೇಷನ್ ಯು ಕ್ಯಾನ್ ಕಿಕ್ ಆಫ್ ಈಸಿಲಿ. ಸೊ ಬೇಕಾದ ಕಾಮನ್ಲಿ ಎಲ್ಲರೂ ಬೇಕಾಗುವಂಥ ಫೀಚರ್ಸ್ನ ಅವ್ರು ಕ್ರಿಯೇಟ್ ಮಾಡೇ ಇರ್ತಾರೆ. ಸೊ ಒಂದ್ಸಲಿ ಕಾನ್ಫಿಗರ್ ಮಾಡ್ಕೊಂಡ್ರೆ ಯು ಜಸ್ಟ್ ಹ್ಯಾವ್ ಟು ಕೀಪ್ ಮ್ಯಾನೇಜಿಂಗ್ ದ ಪೋರ್ಟಲ್. ದಟ್ ಶುಡ್ ಬಿ ಗುಡ್ ಇನಫ್. ಈ ನೆಕ್ಸ್ಟ್ ಸೋಮಶೇಖರ ಅನ್ನೋರು ಕೇಳಿದ್ದಾರೆ,
ನ್ಯೂಸ್ ಪೇಪರ್ ರಿಪೋರ್ಟಿಂಗ್ ಅಂಡ್ ಸಬ್ ಎಡಿಟರ್ ಇವರಿಗೆ 10 ವರ್ಷ ಎಕ್ಸ್ಪೀರಿಯನ್ಸ್ ಇದೆಯಂತೆ. ಸೊ ಐ ನೀಡ್ ಟು ಸ್ಟಾರ್ಟ್ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ. ಮೈ ಮೇನ್ಲಿ ಫೋಕಸ್ ಆನ್ ಫ್ರೀಲಾನ್ಸ್ ಕಾಂಟೆಂಟ್ ರೈಟಿಂಗ್. ಗಿವ್ ಸಜೆಷನ್ಸ್ ಅಂತ ಹೇಳಿದ್ದಾರೆ. ಏನಿದೆ ಇವತ್ತು ಫ್ರೀಲಾನ್ಸ್ ಕಾಂಟೆಂಟ್ ರೈಟಿಂಗ್ ಹೇಗಿದೆ ಫೀಲ್ಡ್ ಅನ್ನೋ ತರ ಕೇಳಿದ್ದಾರೆ. ಆಗ್ಬೋದಾ? ಮೇನ್ಲಿ ಫೋಕಸ್, ಎಸ್. ಸೊ ಇವಾಗ ನಿಮಗೆ ಫ್ರೀಲಾನ್ಸ್ ಕಾಂಟೆಂಟ್ ರೈಟಿಂಗ್ ಅಂದ್ರೆ ಇವಾಗ ನಿಮಗೆ ಡಿಫ್ರೆನ್ಶಿಯೇಟರ್ ಏನು ಅನ್ನೋದು ಬರುತ್ತೆ. ಸೊ ಯೂಶಲಿ ಇನ್ ಎನಿ ಬಿಸ್ನೆಸ್ ನಿಮ್ಮ ಅನ್ಲೆಸ್ ಯು ಹ್ಯಾವ್ ಅ ಸ್ಪೆಷಾಲಿಟಿ ಆರ್ ಅ ಡಿಫ್ರೆನ್ಸಿಯೇಷನ್, ಯು ಅಂದ್ರೆ ChatGPT ಕ್ಯಾನ್ ಜಸ್ಟ್ ರೀಪರ್ಪಸ್ ಸಮಥಿಂಗ್ ಆರ್ AI ತರ ಟೂಲ್ಸ್ ಯೂಸ್ ಮಾಡಿ ಏನ್ ಜನರೇಟ್ ಮಾಡ್ತೀವಿ, ನಿಮ್ದೊಂದು ಹೇಳ್ತಾರೆ ನಿಶ್ ಸ್ಟಾರ್ಟ್ ಮಾಡಬೇಕು ಅಂತ ಹೋದಾಗ ಯು ವಿಲ್ ಹ್ಯಾವ್ ಟು ಲೈಕ್ ಈ ಥರ ಯೂಟ್ಯೂಬ್ ಚಾನಲ್. ನೀವು ಆಸ್ ಅ ಫ್ರೀಲಾನ್ಸ್ ಕಾಂಟೆಂಟ್ ರೈಟರ್ ಅಂದರೆ ಯೂಟ್ಯೂಬ್ ಚಾನಲ್ ಬಗ್ಗೆ ಕೇಳ್ತಾ ಇದ್ದೀರಾ. ಐ ಮೀನ್ ದಟ್ ಇಸ್ ಎ ಪಾಪ್ಯುಲರ್ ಫಾರ್ಮ್ ಆಫ್ ಕಾಂಟೆಂಟ್ ಕ್ರಿಯೇಷನ್ ರೈಟ್ ನೌ. ಓಕೆ, ಸೊ ನಿಮಗೆ ವಾಟ್ ಯು ಆಲ್ರೆಡಿ ಬ್ರಿಂಗ್ ಟು ದಿ ಟೇಬಲ್ ಅಂತ ನಂಗೆ ಅನ್ಸುತ್ತೆ ಅಂದರೆ ನ್ಯೂಸ್ ಪೇಪರ್ ರಿಪೋರ್ಟಿಂಗ್ ಆಸ್ ಅ ಸಬ್ ಎಡಿಟರ್ ಅಂದಾಗ ಯು ಆಲ್ರೆಡಿ ನೋ ದಿ ಸೈನ್ಸ್ ಆಫ್ ಆರ್ ದಿ what do you say, or the ಸ್ಪ್ರೆಡ್ ಆಫ್ ಕಾಂಟೆಂಟ್. ನಿಮಗೆ ಎಲ್ಲಿಂದ ಸೋರ್ಸ್ ಮಾಡುವಂಥದ್ದು, ನಿಮಗೆ ಸೋರ್ಸಸ್ ಆಗಲಿ ಅಥವಾ ನೆಟ್ವರ್ಕು ನಿಮ್ಗೆ ಆಲ್ರೆಡಿ ಇರುತ್ತೆ, ಹೌ ಟು ಗೆಟ್ ದಿಸ್ ಕಾಂಟೆಂಟ್ ಅಂತ. ಸೊ ಆನ್ ದ ಪಬ್ಲಿಷಿಂಗ್ ಸೈಡ್ ನೀವು ಫಾರ್ಮ್ಯಾಟ್ ಯಾವ್ದ್ರಲ್ಲಿ ಪಬ್ಲಿಷ್ ಮಾಡ್ತೀವಿ ಅದ್ರ ಮೇಲೆ ಆಗುತ್ತೆ. ಸೊ ಫ್ರೀಲ್ಯಾನ್ಸ್ ಕಾಂಟೆಂಟ್ ರೈಟಿಂಗ್ ಅಂತ ಬಂದಾಗ ನಿಮಗೆ ಆರ್ ಯು ಲುಕಿಂಗ್ ಅಟ್ ಅದು ಸ್ವಲ್ಪ ಕ್ಲಿಯರ್ ಇಲ್ಲ. ಫ್ರೀಲ್ಯಾನ್ಸ್ ಕಾಂಟೆಂಟ್ ರೈಟರ್ ಆಗಿ ಹೂ ವಿಲ್ ಬೈ ಯುವರ್ ಸರ್ವಿಸಸ್ ಅನ್ನೋದು ಕ್ವಶನ್ ಆಗುತ್ತೆ. ಸೊ ಆಸ್ ಅ ಏಜೆನ್ಸಿ ಅಂದರೆ PR ಅಂತ ತಗೊಂಡಾಗ ಯು ವಿಲ್ ಹ್ಯಾವ್ ಟು ಲೆವರೇಜ್ ಆನ್ ದ ಸೇಮ್ ನೆಟ್ವರ್ಕ್ ಆಫ್ ಯುವರ್ ಮೀಡಿಯಾ ಟು ಪ್ರೊಡ್ಯೂಸ್ ಮೋರ್ ಕಾಂಟೆಂಟ್. ಸೊ ಬಟ್ ನಂಗೆ ಒಂದು ಫಾಲೋ ಅಪ್ ಕ್ವಶನ್ ಇದೆ ಅದ್ರ ಸುತ್ತ. ಸೊ ಈಗ ಕಾಂಟೆಂಟ್ ರೈಟಿಂಗ್ ಅಂತ ಬಂದಾಗ AI ಇಸ್ ಡೂಯಿಂಗ್ ಅ ಗುಡ್ ಜಾಬ್ ಇನ್ ಇಂಗ್ಲಿಷ್ ಅಂತ ಹೇಳ್ತಾರೆ. ಓಕೆ, ಅಂದ್ರೆ ಎಷ್ಟೊಂದು ಜನ ಅದಕ್ಕೆ ಬಳಕೆ ಮಾಡ್ತಾರೆ. ಕನ್ನಡದಲ್ಲಿ AI ಹೇಗಿದೆ, ಮತ್ತೆ ಕನ್ನಡದಲ್ಲಿ ಕಾಂಟೆಂಟ್ ರೈಟಿಂಗ್ ಬರಬೇಕು ಅಂತಂದ್ರೆ ಇವತ್ತಿನವರೆಗೂ ಕನ್ನಡಿಗರು ಕಾಂಟೆಂಟ್ ರೈಟಿಂಗ್ ಅಲ್ಲಿ ತೊಡಗಿಸ್ಕೋಬಹುದಾ? ಅವ್ರು ಹೇಗೆ ಅಪ್ಸ್ಕಿಲ್ ಆಗೋದು ಅದರಲ್ಲಿ ಕಾಂಟೆಂಟ್ ರೈಟರ್ಸ್? ಸೊ ಕಾಂಟೆಂಟ್ ರೈಟಿಂಗ್ ಅಲ್ಲಿ ಬೇಸಿಕಲಿ ಏನಂದ್ರೆ ಇಂಗ್ಲಿಷ್ ನಲ್ಲಿ ಆಸ್ ಯು ಸೆಡ್ ಇಟ್ಸ್ ಆಲ್ರೆಡಿ ಮೆಚ್ಯೂರ್, ಸಾಕಷ್ಟು ಪ್ಲಾಟ್ಫಾರ್ಮ್ಸ್ ಎಲ್ಲ ಇದ್ರೂ ಕನ್ನಡದಲ್ಲಿ ಇನ್ನೂ ಸೇಮ್ ಪ್ಲಾಟ್ಫಾರ್ಮ್ಸ್ ಅಷ್ಟೊಂದು ಪರ್ಫಾರ್ಮ್ ಮಾಡ್ತಾ ಇಲ್ಲ, ನಾಟ್ ಟು ದಿ ಲೆವೆಲ್ ದಟ್ ಇಟ್ ಈಸ್ ಪರ್ಫಾರ್ಮಿಂಗ್ ಇನ್ ಇಂಗ್ಲಿಷ್. ಬಟ್ ಐ ಥಿಂಕ್ ದಟ್ಸ್ ಅದು ಟೈಮ್ ಇದೆ, ಅದು ಇಟ್ ವಿಲ್ ಡೆವಲಪ್ ಇಟ್ಸ್ ಇನ್ ಓನ್ ಕೋರ್ಸ್ ಅಂಡ್ LLMs ಇದು ಎಲ್ಲಾನು ಡೆವಲಪ್ ಆಗೋದು, ಇಟ್ ವಿಲ್ ಟೇಕ್ ಇಟ್ಸ್ ಟೈಮ್. ಬಟ್ ಪ್ಯಾರಲಿ ವೆನ್ ಇಟ್ ಕಮ್ಸ್ ಅಂದ್ರೆ ರೈಟಿಂಗ್ ಅಂತ ಬಂದಾಗ ಯಾವುದೇ ರೈಟರ್ಗಾದ್ರೂ ಡೊಮೈನ್ ತುಂಬಾ ಮುಖ್ಯ. ಐ ಮೀನ್ ವಾಟ್ ಸ್ಪೆಷಾಲಿಟಿ ಡು ಯು ಬ್ರಿಂಗ್ ಇನ್, ಅಂಡ್ ಒಂದು ಸ್ಟ್ರಕ್ಚರ್ಡ್ ರೈಟಿಂಗ್ ಆಗಲಿ ಅಥವಾ ಎಷ್ಟು ಓದಿರ್ತೀವಿ ಆ ವಿಷಯ ಅನ್ನೋದು ಮತ್ತೆ ಅನುಭವ. ಸೊ ಆಲ್ ಆಫ್ ದಟ್ ವಿ ಬ್ರಿಂಗ್. ಸೊ ವೆನ್ ಇಟ್ ಕಮ್ಸ್ ಟು ಕ್ವಾಲಿಟಿ ಆಫ್ ರೈಟಿಂಗ್ ಯು ಟು ಬಿ ಇನ್ಫಾರ್ಮ್ಡ್ ಅಬೌಟ್ ದ ಲೇಟೆಸ್ಟ್ ಪ್ರೋಗ್ರೆಸ್ ಇನ್ ದೋಸ್ ಫೀಲ್ಡ್ಸ್ ಅಂಡ್ ಒಂದು ವ್ಯಾಲ್ಯೂ ಅಂಡ್ ವಾಟ್ ಡಸ್ ಇಟ್ ಮೂವ್, ನಿಮ್ಮ ಆರ್ಟಿಕಲ್ ಆಗಲಿ ಇನ್ನೊಂದಾಗಲಿ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ. ಸೊ ಅದು ಸಮ್ ಪಾಯಿಂಟ್ಸ್ ಅಬೌಟ್ ದ ಡಿಫರೆನ್ಶಿಯೇಟರ್ ನಾನು ಹೇಳಕ್ಕೆ ಇಷ್ಟಪಡೋದೇನೆಂದ್ರೆ, ಟಿಪಿಕಲಿ ಈವನ್ ವೆದರ್ ಯು ಆರ್ ಒಂದು ಏಜೆನ್ಸಿ ನಡೆಸ್ತೀನಿ ಅಂತ ಹೋದಾಗ ಆಸ್ ಅ ಫೌಂಡರ್ ಆರ್ ಎನಿಥಿಂಗ್, ಒನ್ ಇಸ್ ದಿ ಕನ್ಸಲ್ಟೇಷನ್ ಬಿಟ್. ಅಂದ್ರೆ ತುಂಬಾ ಜನಕ್ಕೆ ಅವ್ರಿಗೆ ಏನ್ ಬೇಕು ಅನ್ನೋದು ಗೊತ್ತಿಲ್ಲದ ಒಂದು ಕನ್ಸಲ್ಟೇಷನ್ ಕೊಡುವಂಥದ್ದಾಗಲಿ, ಅಂಡ್ ಯುವರ್ ಪೋರ್ಟ್ಫೋಲಿಯೋ ರಿಲೇಟೆಡ್ ಟು ಎನಿ ಒನ್ ಸ್ಪೆಷಾಲಿಟಿ. ಸೇ ಫಾರ್ ಎಕ್ಸಾಂಪಲ್ ಯಾರು ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ ಅವರು ಎಲ್ಲ ಲೆಟರ್ಸೆ ನಾನೊಂದು ನಾಳೆ ಒಂದು ಫುಡ್ ಬ್ರ್ಯಾಂಡ್ ಒಂದು ಫುಡ್ ಬ್ರ್ಯಾಂಡ್ ಸ್ಟಾರ್ಟ್ ಮಾಡ್ತೀನಿ ಅಂದರೆ ನಾನೊಂದು ಏಜೆನ್ಸಿನ ಹೈರ್ ಮಾಡಿದ್ರೆ ಫುಡ್ ಬ್ರ್ಯಾಂಡ್ ಎಷ್ಟಕ್ಕೆ ಅವರು ವರ್ಕ್ ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಐ ಆಮ್ ನಾಟ್ ಸೇಯಿಂಗ್ ಫುಡ್ ಬ್ರ್ಯಾಂಡ್ ವರ್ಕ್ ಮಾಡಿದ್ದವರು ಮಾಡೋಕ್ಕಾಗಲ್ಲ ಅಂತ ಅಲ್ಲ, ಬಟ್ ಇಫ್ ದೇರ್ ಆರ್ 5 brands ಆರ್ 5 agencies and one of them I have already done 2 food brands ಅಂದಾಗ the favorite they will become favorites. ಸೊ ಹಾಗಾಗಿ ಟು ಕಾರ್ವ್ ಯುವರ್ ನಿಶ್ ಅಂಡ್ ಫೈಂಡ್ ಯುವರ್ ನಿಶ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಆ ಥರದ್ದು ಯಾವ್ದಾದ್ರು ಒಂದು ಡೊಮೈನ್ ಎಕ್ಸ್ಪರ್ಟೈಸ್ ಅಥವಾ ಅದು ಒಂದು ಡೊಮೈನ್ ಸ್ಟಿಕ್ ಆಗೋದು ಇಸ್ ಆಲ್ಸೋ ರಿಸ್ಕಿ. ಒಂದೇ ಡೊಮೈನ್ಗೆ ನಾವು ಇದಾಗ್ತೀವ ಅನ್ನೋದು, ಬಟ್ ಆ ಡೊಮೈನ್ ಯಾವ್ದಾರೋ ಒಂದು ಎಕ್ಸ್ಪರ್ಟೈಸ್ನ ತರುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಡೊಮೈನ್ ಇಸ್ ಆಲ್ರೆಡಿ ವಿತ್ ಅಸ್ ಅನ್ನುವಂಥದ್ದು ಕಾಣುತ್ತೆ. ಸೊ ಐ ಥಿಂಕ್ ಇನ್ಫ್ಯಾಕ್ಟ್ ಈವನ್ ಇನ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅದನ್ನ ತುಂಬಾ ಜನ ಫಾಲೋ ಮಾಡಿರೋರು ನೋಡಿದ್ದೀನಿ ಕರಿಯರ್ ಬಿಲ್ಡ್ ಮಾಡುವಾಗ. ಸೊ ಬ್ಯಾಂಕಿಂಗ್ ಅಂತದ್ರೊಳಗೆ ಒಂದ್ರೊಳಗೆ ಇದಾದವರು ಸ್ಟಿಕ್ ಆದವರು ಆ ಬ್ಯಾಂಕಿಂಗ್ ಡೊಮೈನ್ ನಲ್ಲೇ ಪ್ರಾಡಕ್ಟ್ ಕಂಪನೀಸ್ ಹೈರ್ ಮಾಡಿದಾಗ ಅವ್ರಿಗೆ ಆಲ್ವೇಸ್ ಒಂದು ಹೆಚ್ಚುಗಾರಿಕೆ ಇದ್ದೇ ಇರುತ್ತೆ. ಸೊ ಸೇಮ್ ವರ್ಕ್ಸ್ ಇನ್ ಚೂಸಿಂಗ್ ಏಜೆನ್ಸೀಸ್ ಆಲ್ಸೋ. ಓಕೆ, ಸೊ ಸುದೀಪ್ ಗೋಲರ್ ಅನ್ನೋರು ಒಂದು ಕ್ವಶನ್ ಕೇಳಿದ್ದಾರೆ, ವಿಚ್ ಒನ್ ಡಿಜಿಟಲ್ ಮೀಡಿಯಾ ಬೆಸ್ಟ್ ಫಾರ್ ಕ್ರಿಯೇಟಿಂಗ್ ಫ್ರೆಶರ್ಸ್ ಅಂತ. ಏನ್ ಹಾಗಂದ್ರೆ ಬೆಸ್ಟ್ ಫಾರ್ ಕ್ರಿಯೇಟಿಂಗ್ ಫ್ರೆಶರ್ಸ್ ಅಂತನಾ? ಡಿಜಿಟಲ್ ಮೀಡಿಯಾ ಅಂದ್ರೆ ವಿಚ್ ಪ್ಲಾಟ್ಫಾರ್ಮ್, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಂತನಾ ಅಥವಾ ಯಾವ್ದು ಕೇಳ್ತಾ ಇರೋದು? ಸುದೀಪ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅದ್ರ ಬಗ್ಗೆ ಕೇಳ್ತಾ ಇದ್ದೀರಾ ಅಂದ್ರೆ
ಸೊ ನೀವು ಯಾರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ನೋಡಬೇಕು. ಸೊ ನೀವು ಲಾಂಗ್ ಫಾರ್ಮ್ಯಾಟ್ ಕಾಂಟೆಂಟು ಸ್ವಲ್ಪ ಸೀರಿಯಸ್ ಬ್ರ್ಯಾಂಡ್ ಸ್ಟಾರ್ಟ್ ಮಾಡ್ತೀರಾ ಅಂತ ಹೋದರೆ, ಲೈಕ್ ಫಾರ್ ಎಕ್ಸಾಂಪಲ್ ಒಬ್ರು ಸ್ಟಾರ್ಟ್ ಮಾಡೋರು ರೀಸೆಂಟಾಗಿ ನನಗೆ ಗೊತ್ತಿರುವಂಥವ್ರು. ದೇ ವಾಂಟೆಡ್ ಟು ಪ್ರಮೋಟ್ ದೇರ್ ಮ್ಯೂಸಿಕಲ್ ನಾಲೆಡ್ಜ್ ಆ್ಯಂಡ್ ಅವ್ರಿಗೆ ಕ್ಲಾಸಸ್ ಬರೋದಾಗಲಿ, ಅದಕ್ಕೆ ರಿಲೇಟೆಡ್ ಆಗಲಿ, ಸಾಂಗ್ಸ್ ಹೇಳ್ಕೊಡೋದಾಗಲಿ, ದಟ್ ವಾಸ್ ದೇರ್ ಫೋಕಸ್ ಆಸ್ ಅ ಫ್ರೆಷರ್. ಆಸ್ ಅ ಕ್ರಿಯೇಟರ್ ದೇ ವರ್ ಫ್ರೆಷರ್ಸ್, ದೇ ಹ್ಯಾಡ್ ಡೊಮೈನ್ ನಾಲೆಡ್ಜ್. ಸೊ ಅಂಥ ಕೇಸಲ್ಲಿ ಐ ವುಡ್ ಸಜೆಸ್ಟ್ ಯೂಟ್ಯೂಬ್ ಈಸ್ ಎ ಮಚ್ ಬೆಟರ್ ಪ್ಲಾಟ್ಫಾರ್ಮ್ ಟು ಸ್ಟಾರ್ಟ್. ಬಟ್ ಅಟ್ ದ ಸೇಮ್ ಟೈಮ್ ಇವಾಗ ಜರ್ನಲಿಸಮ್ ಬಗ್ಗೆ ಒಬ್ಬರು ಪ್ರಶ್ನೆ ಕೇಳಿದ್ರು ಮುಂಚೆ. ಸೊ ಜರ್ನಲಿಸಮ್ ಅಂತ ಬಂದಾಗ ಯು ನೀಡ್ ಮೋರ್ ಸೀರಿಯಸ್ consumers for your brand, and definitely I think X is a much more qualified and refined audience compared to something like Instagram, I would say. Though Instagram reaches more people, consumers, but if you have to be an influencer at a creator's level, you have to be on X. Okay. So ನೀವು ಯಾವ ಡಿಜಿಟಲ್ ಮೀಡಿಯಾ ಬೆಸ್ಟ್ ಅಂದಾಗ, ಇನ್ಫ್ಯಾಕ್ಟ್ ನಾವು ಸಕ್ಸಸ್ ಸ್ಟೋರೀಸ್ ಆಫ್ ಇವರೆಲ್ಲ ವಿಕಿಪೀಡಿಯಾ ಎಲ್ಲ ನೋಡಿದ್ರೆ ದೇ ಕೇಮ್ ಥ್ರೂ ಇನ್ಸ್ಟಾಗ್ರಾಮ್ ಅಂಡ್ ಫೇಸ್ಬುಕ್ ಇಂದಾನೆ they have been able to establish a very good presence in branding and influencing. So ನಿಮಗೆ ಏನು ಮಾಡಕ್ಕೆ ಹೋಗ್ತೀರಾ ಅನ್ನೋದ್ರ ಮೇಲೆ ಪ್ಲಾಟ್ಫಾರ್ಮ್ ಚಾಯ್ಸ್ ಇರುತ್ತೆ. ಸೊ ಲಾಂಗ್ ಫಾರ್ಮ್ಯಾಟ್ ಕಾಂಟೆಂಟ್ ಡೆಫಿನೆಟ್ಲಿ ನಿಮಗೆ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಸೂಟ್ ಆಗೋದೇ ಇಲ್ಲ, ಅದು ಇಟ್ಸ್ ಆಲ್ವೇಸ್ ಪಾಸಿಂಗ್. ಸೊ ಆ ಥರ ಒಂದು ಲಾಂಗ್ ಸ್ಟ್ಯಾಂಡಿಂಗ್ ಕಾಂಟೆಂಟ್ ಮಾಡ್ತೀನಿ ಅಂದಾಗ more of YouTube is a much more repository, and also that's pretty much. So ಯಾವ ಥರ ಕಾಂಟೆಂಟ್ ಮಾಡಕ್ಕೆ ಹೋಗ್ತಿರೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನ ಹೇಳಿದ್ರೆ ಬೇಕಾದ್ರೆ ಐ ಕ್ಯಾನ್ ಗಿವ್ ಯು ಮೋರ್ ಡೀಟೇಲ್ಸ್. ಓಕೆ. ಸೊ ಮುಂದಿನ ಪ್ರಶ್ನೆ, BS ಪಾಟೀಲ್ ಅನ್ನೋರು, ಜಾಲತಾಣಕ್ಕೆ ಸೆಳೆಯುವ ಸುಲಭ ವಿಧಾನ ತಿಳಿಸಿ ಅಂತ ಹೇಳಿ. ಸೊ ಪಾಪ್ಯುಲರ್ ಅಂತಂದ್ರೆ ಜಾಲತಾಣ ಅನ್ನೋದ್ರೆ ಓಕೆ, ಲೆಟ್ಸ್ ಸೇ ಇವಾಗ ಪಾಪ್ಯುಲರ್ಲಿ ಒಂದಷ್ಟು ಡಿಸ್ಟ್ರಿಬ್ಯೂಷನ್ ಮೊದಲೇನಾಗ್ತಿತ್ತು ಅಂದರೆ, ನಿಮ್ಮ ಒಂದು ಪ್ಲಾಟ್ಫಾರ್ಮಲ್ಲಿ ಇರೋವಂಥ ಕಾಂಟೆಂಟು ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ನಲ್ಲೇ ಲಿಂಕ್ ಕೊಟ್ಟು ಅಲ್ಲಿ ಬಂದು ಓದಿ ಅನ್ನುವಂಥದ್ದು ಒಂದು ಮಾಡೆಲ್ ತುಂಬ ವರ್ಷ ನಡೀತು. ಬಟ್ ಆ ಮಾಡೆಲ್ ಕೂಡ ಇವಾಗ ಸ್ವಲ್ಪ ವೀಕ್ ಆಗ್ತಾ ಇದೆ. ಸೊ ಬೇಸಿಕಲಿ ನಿಮಗೆ ಕ್ಯಾಂಪೇನ್ಸ್, ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ ಕ್ಯಾಂಪೇನ್ ಇರ್ಬೋದು, ರೀಚ್ ಕ್ಯಾಂಪೇನ್ ಇರ್ಬೋದು, ಬೇರೆ ಬೇರೆ ಕ್ಯಾಂಪೇನ್ಸ್ ನಡೆಸಬೇಕು. ಇವಾಗ ನಿಮ್ಮ ಜಾಲತಾಣ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅಂತ ಗೊತ್ತಿಲ್ಲ, ಬಟ್ ಇನ್ ಜನರಲ್ ತಗೊಂಡ್ರೆ ನೀವು ಅಲ್ಲಿಗೆ ಬರಬೇಕು ಅಂತ ಹೇಳಿದ್ರೆ ಇವಾಗ ನಿಮ್ಮ SEO ತುಂಬ ಚೆನ್ನಾಗಿರ್ಬೇಕು. ಸೊ ಬೇಸಿಕಲಿ SEO ಅಂತ ಬಂದಾಗ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಲ್ಲಿ ಆನ್ ಪೇಜ್ ಅಂಡ್ ಆಫ್ ಪೇಜ್ ಎರಡು ಥರ ಬರುತ್ತೆ. ಸೊ ನಿಮ್ಮ ಆನ್ ಪೇಜ್ SEO ಅಂದರೆ ನಿಮ್ಮ ವೆಬ್ಸೈಟ್ ರೆಡಿನೆಸ್, ಯಾವ ರೀತಿ ನೀವು ವೆಬ್ಸೈಟ್ನಲ್ಲಿ ಕಾಂಟೆಂಟ್ನ ಸ್ಟ್ರಕ್ಚರ್ ಮಾಡಿದ್ದೀರಾ, ಹೆಡ್ಡಿಂಗ್ ಟ್ಯಾಗ್ಸ್ ಏನು ಮಾಡಿದ್ದೀರಾ, ಕಾಂಟೆಂಟ್ ಹೆಂಗೆ ಬರೆದಿದ್ದೀರಾ, ಅಥವಾ ಇಮೇಜಸ್ ಲೋಡಿಂಗ್ ಟೈಮ್ ಎಷ್ಟಿದೆ, ನಿಮ್ಮ ಸ್ಲಗ್ ಅಂದರೆ ವೆಬ್ಸೈಟ್ URL ಬರೋವಂಥ ಹೆಸರು ಏನಿದೆ ಅಂಥದ್ದೆಲ್ಲ ಕರೆಕ್ಟಾಗಿ ಬರೆಯೋದು, ಇದೆಲ್ಲ ಆನ್ ಪೇಜ್ SEO ಚೆನ್ನಾಗಿದ್ದು. ಜೊತೆಗೆ ಆಫ್ ಪೇಜ್ ಅಂದರೆ ಅದಕ್ಕೆ ಹೊರಗಿಂದ ಟ್ರಾಫಿಕ್ ಬರೋವಂಥದ್ದು, ಲೆಟಸ್ ಆ್ಯಡ್ಸ್ ಹಾಕುವಂಥದ್ದಾಗಲಿ ಅಥವಾ ಬೇರೆ ಎಲ್ಲೋ ಬ್ಯಾಕ್ ಲಿಂಕ್ಸ್ ಕ್ರಿಯೇಟ್ ಮಾಡೋದಾಗಲಿ, ಈ ಥರದ್ದೆಲ್ಲ ಒಂದಷ್ಟು ಹೇಳ್ತಾರೆ ಆಕ್ಟಿವಿಟೀಸ್ನ ಕಂಡಕ್ಟ್ ಮಾಡೋವಂಥದ್ದು ಇರುತ್ತೆ. ಸೊ ಟ್ರಾಫಿಕ್ ತರೋದಕ್ಕೆ ಈಗ ಆ್ಯಡ್ ಇಸ್ ಅ ವೆರಿ ವೆರಿ ಪಾಪ್ಯುಲರ್ ಟೆಕ್ನಿಕ್. ಎಲ್ಲರಿಗೂ ಡಿಸ್ಪ್ಲೇ ಆ್ಯಡ್ಸ್ ಹಾಕೋದ್ರಿಂದ ಈಗ ಫೇಸ್ಬುಕ್ಕಲ್ಲಾಗಲಿ, ಇನ್ಸ್ಟಾದಲ್ಲಾಗಲಿ ಅಥವಾ ಎಕ್ಸಲ್ಲಾಗಲಿ ಆ್ಯಡ್ಸ್ ಬರುವಂಥದ್ದು ಇಸ್ ಅ ವೆರಿ ಪಾಪ್ಯುಲರ್ ಮೆಥಡ್ ನಿಮಗೆ ಹೆಚ್ಚು ಟ್ರಾಫಿಕ್ ತರುವಂಥದ್ದಕ್ಕೆ. ಅಪಾರ್ಟ್ ಫ್ರಮ್ ದಟ್ ನಿಮ್ಮ ಇವಾಗ ಇನ್ನೊಂದು ChatGPT ಅವೆಲ್ಲ ಬಂದಮೇಲೆ ಏನಾಗಿದೆ ಅಂದರೆ ಇದರ ಟೂಲ್ಸಲ್ಲೇ, AI ಟೂಲ್ಸಲ್ಲೇ ವೆನ್ ಯು ಸರ್ಚ್ ಲೈಕ್ ವಾಟ್ ಆರ್ ದಿ ಪಾಪ್ಯುಲರ್ ವೇಸ್ ಟು ಡೂ XYZ ಅಂತ ಬಂದಾಗ ಅದು ಸೋರ್ಸಸ್ ಯಾವುದನ್ನ ತಗೊಳುತ್ತೆ ಅನ್ನೋದು. ಸೊ ರೀಸೆಂಟಾಗಿ ಒಂದು ನ್ಯೂಸ್ ಐಟಮ್ ಓದಿದ್ದೆ, ಅದರಲ್ಲಿ ಏನಂದರೆ ಇವಾಗ there is a secret change that OpenAI has done. ಏನು ಮಾಡ್ತಾರೆ ಅಂದರೆ ಈಗ ಗೂಗಲ್ ಅಥವಾ ಇನ್ಯಾರದ್ರಲ್ಲಾಗಲಿ ಇಂಡೆಕ್ಸ್ ಆಗಿರೋ ಅಂಥದ್ರಲ್ಲಿ ಟಾಪ್ 100 ಪೇಜಸ್ ಅಲ್ಲಿ ಏನಾಗಿದೆ, ಈಗ ಟಾಪ್ 10 ಹಿಂದ್ಗಡೆ ಇರೋವಂಥವ್ರನ್ನೆಲ್ಲ ತೆಗೆದುಬಿಟ್ಟಿದ್ದಾರೆ ಇವಾಗ. ಸೊ ಅನ್ಲೆಸ್ ಯು ಆರ್ ರಿಯಲಿ ಹೈ ಆನ್ SEO, ಅದು ನಿಮ್ಮಲ್ಲಿ ಫೀಚರ್ ಆದರೆ ಈಗ ChatGPT ಆಗಲಿ ಯಾವುದಾಗಲಿ ಅದನ್ನ ಪಿಕ್ ಮಾಡೋದಿಲ್ಲ. ಸೊ ನಿಮ್ಮ SEO ಗೇಮ್ನಲ್ಲಿ ನಿಮ್ಮ ಕಾಂಟೆಂಟ್ ಯೂನಿಕ್ ಆಗಿರಬೇಕು, ಮತ್ತು ಇಟ್ ಶುಡ್ ರಿಯಲಿ ಸಾಲ್ವ್ ಸಂಬಡೀಸ್ ಕ್ವೆಶ್ಚನ್, ಇಟ್ ಶುಡ್ ಆನ್ಸರ್ ಸಂಬಡೀಸ್ ಕ್ವೆಶ್ಚನ್ ಅನ್ನುವಂಥದ್ದು ಬಂದಾಗ, ಸೇ ಫಾರ್ ಎಕ್ಸಾಂಪಲ್ ನಾನು 2017 3 ಬ್ಲಾಗ್ ಬರೆದಿದ್ದೆ. 3 ಪಾಪ್ಯುಲರ್ ಕ್ವೆಶ್ಚನ್ಸ್ ಎವ್ರಿಬಡಿ ಯೂಸ್ ಟು ಆಸ್ಕ್ ಮಿ. ನನ್ನನ್ನು ಕೇಳ್ತಾ ಇದ್ರು ತುಂಬ ಜನ, ಆ ಪ್ರಶ್ನೆನೇ 3 ಬ್ಲಾಗ್ ಆಗಿ ಮಾಡಿದೆ. ಒನ್ ಏನಂದರೆ ಗೂಗಲ್ ಇಮೇಜಸ್ಸಲ್ಲಿ ಯಾವ್ದಾರ ಒಂದು ಇಮೇಜ್ ತೊಗೊಂಡು ನಾನು ಲೋಗೋ ಮಾಡ್ಕೋಬೋದಾ, ಸೊ ಅದ್ರ ಬಗ್ಗೆ ಯಾಕೆ ಮಾಡ್ಕೋಬಾರ್ದು, ಒಂದು ಪ್ರೊಫೆಷನಲ್ ಲೋಗೋ ಡಿಸೈನ್ ಮಾಡಬೇಕು ಅಂತ ಒಂದು ಬ್ಲಾಗ್ ಮಾಡಿದ್ದೆ. ಸೆಕೆಂಡ್ ಒನ್ನು ವಾಟ್ಸಪ್ ಯೂಸ್ ಮಾಡೋದು, ಇಮೇಲ್ ಯೂಸ್ ಮಾಡೋದು ಯಾವುದು ಬೆಟರು ಬಿಸ್ನೆಸ್ಗೆ ಅನ್ನೋವಂಥದ್ರ ಮೇಲೆ ಒಂದು ಬ್ಲಾಗ್ ಮಾಡಿದ್ದೆ. ಆ್ಯಂಡ್ ಸಿಮಿಲರ್ ಟಾಪಿಕ್ ಒನ್ ಮೋರ್. ಸೊ ನನಗೆ ಆಲ್ಮೋಸ್ಟ್ ನೀವು ನೋಡಿದ್ರೆ 50,000ಕ್ಕಿಂತ ಹೆಚ್ಚು ಟ್ರಾಫಿಕ್ ಬಂದಿದೆ ನನಗೆ. ನಾನು ₹1 ಖರ್ಚು ಮಾಡಿಲ್ಲ, ಅದಕ್ಕೆ ₹1 ಖರ್ಚು ಮಾಡಿಲ್ಲ. ಸಿಂಪಲ್ ಬ್ಲಾಗ್ಸ್. ಆ ಕ್ವಶನ್ನೇ ಪ್ರಪಂಚದಾದ್ಯಂತ ಜನಕ್ಕಿದೆ.
ಸೊ ಆ ಆನ್ಸರ್ನ ಕ್ವಶನ್ ಮಾಡುವಂಥ ಬ್ಲಾಗ್ ಬರೆದಾಗ ಏನಾಗುತ್ತೆ, ಅದನ್ನ ಹುಡುಕಿದಾಗ ಇಟ್ ವಿಲ್ ಆಕ್ಚುಲಿ ರ್ಯಾಂಕ್. ಸೊ ಅದಕ್ಕೆ ಇಟ್ ಟೇಕ್ಸ್ ಅ ಲಾಟ್ ಆಫ್ ಜೆನ್ಯೂನ್ ಎಫರ್ಟ್, ಅಂದ್ರೆ ನಿಜವಾಗ್ಲೂ ಹ್ಯಾವಿಂಗ್ ಯುವರ್ ಇಯರ್ ಆನ್ ಗ್ರೌಂಡ್ ಅಂತಾರಲ್ಲ, ಸೊ ಆ ರೀತಿ ಒಂದು ನಿಮ್ಮ ಕಸ್ಟಮರ್ಸ್ ಏನು ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ನೀವು ಗಮನಿಸ್ಕೊಂಡು ಅದ್ರ ಬಗ್ಗೆ ಬರೆದಾಗ ಒಂದು ಸ್ವಲ್ಪ ಒಂದು ಸುಲಭ ವಿಧಾನ ಅಂತ ಕೇಳಿದ್ರೆ, ಸುಲಭ ವಿಧಾನ ಯಾವುದೂ ಇಲ್ಲ, ಆಡ್ಸ್ ಹಾಕ್ಬೇಕಷ್ಟೇ. ಆಡ್ಸ್ ಹಾಕಿದ್ರೆ ಮೋರ್ ಪೀಪಲ್ ವಿಲ್ ಕ್ಲಿಕ್ ಅಂಡ್ ಐ ಮೀನ್ ಆ್ಯಡ್ ಹಾಕೋದಕ್ಕೂ ಒಂದಷ್ಟು ಏನೋ ಇರಬೇಕು. ಸೇ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಟ್ರೈನಿಂಗ್ ಕಂಡಕ್ಟ್ ಮಾಡ್ತೀರಾ, ಆಕ್ಟಿವಿಟಿ ಕಂಡಕ್ಟ್ ಮಾಡ್ತೀರಾ, ಏನೋ ಒಂದಿದೆ, ಇದನ್ನ ಕ್ಲಿಕ್ ಮಾಡಿ ಇಲ್ಲಿ ಒಂದು ಓದಿ ಇಂದಾಗ ಬರ್ತಾರೆ. ಸೊ ವಾಟ್ ಈಸ್ ಕೋರ್ ಇಸ್ ಫಸ್ಟ್ ನೀವೇನೋ ಒಂದು ಈವೆಂಟ್ ಏನೋ ಒಂದು ಕಂಡಕ್ಟ್ ಮಾಡಬೇಕು. ಸೊ ಅದನ್ನ ಮಾಡಿದಾಗ ಮಾತ್ರ ನೀವು ಯು ಕ್ಯಾನ್ ಆಕ್ಚುಲಿ ಪ್ರಮೋಟ್ ಇಟ್. ಅಥವಾ ಸೋಷಿಯಲ್ ಮೀಡಿಯಾ ಫಾಲೋವರ್ಸ್ನ ತರೋದಕ್ಕೋಸ್ಕರನೇ ಒಂದಷ್ಟು ಆ್ಯಡ್ಸ್ನ ರನ್ ಮಾಡುವಂಥದ್ದು ಮತ್ತು ಫ್ರೀಕ್ವೆಂಟಾಗಿ ಕಾಂಟೆಂಟ್ ಹಾಕುವಂಥದ್ದು, ದ್ಯಾಟ್ ಈಸ್ ಅ ವೆರಿ ಪಾಪ್ಯುಲರ್ ವೇ ಟು ಡೂ ದ್ಯಾಟ್. ಸೊ ಐ ಥಿಂಕ್ ಐ ಆನ್ಸರ್ಡ್ ಯುವರ್ ಕ್ವೆಶ್ಚನ್. ಸೊ ಮುಂದಿನ ಪ್ರಶ್ನೆ, ಮಂಜುನಾಥ್ ಅನ್ನೋರು ತೀರ್ಥಹಳ್ಳಿಯಿಂದ ಕೇಳ್ತಿದ್ದಾರೆ. ಅವ್ರು ಯುಕ್ತ.digital.com ಅಂತ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸಸ್ ಕಂಪ್ನಿ ರನ್ ಮಾಡ್ತಾರೆ ಸಣ್ಣದಾಗಿ. So we are running digital marketing services with small team in rural. My question is, can we get detailed price structure about digital marketing services? Can I get detailed explanation about individual services anta keliya? Okay, if the forum is okay, ನನಗೆ ಡೀಟೇಲ್ ಕೊಡ್ಬೋದು. ಸೊ ಡೀಟೇಲ್ ಸ್ಟ್ರಕ್ಚರ್ ಅಂದ್ರೆ ಅದಕ್ಕಾಗೆ ಹೇಳಿ ಸರ್, ಅಂದ್ರೆ ಇದರಿಂದ ಈ ರೀತಿ ಇದೆ ಅಂತ ಅಷ್ಟು ಹೇಳಿದ್ರೆ. ಸೊ ಲೆಟ್ ಮಿ ಪುಟ್ ಇಟ್ ದಿಸ್ ವೇ. ಇವಾಗ ಒಬ್ರು ಒಂದು ವೆಬ್ಸೈಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಅಪ್ರೋಚ್ ಮಾಡಿದ್ರೆ, ಇಟ್ ಇಸ್ ಒನ್ ಆಫ್ ದಿ ಸರ್ವಿಸಸ್ ಯು ಪ್ರೊವೈಡ್ ಅಲ್ವಾ. If I take your services to create your services, I just opened your site, home, about, contact ಇದೆ, I'm looking what service. Okay, digital marketing ಅಂದ್ರೆ I'll make an assumption. ಒಂದು ವೆಬ್ಸೈಟ್ ಮಾಡಿಸ್ಕೊಳಕ್ ಬಂದಿದ್ದಾರೆ. ನಾವು ಈಗ ಒಂದು ವೆಬ್ಸೈಟ್ನ 10,000 ರೂಪೀಸ್ನಲ್ಲಿ ಒಂದು ಕ್ವಿಕ್ AI ಟೂಲ್ ಯೂಸ್ ಮಾಡಿ ಕೂಡ ಮಾಡ್ಬೋದು ಇವಾಗ. ಅಟ್ ದ ಸೇಮ್ ಟೈಮ್ ನಿಮಗೆ UI UX ಮಾಡಿ ಅದಕ್ಕೊಂದು ಬೇಕಾದಂತಹ ಡೀಟೇಲ್ಡ್ ಟ್ರೀಟ್ಮೆಂಟ್ ಬೇಕು ಅಂದಾಗ, ಲೇಟೆಸ್ಟ್ ದೇರ್ ಆರ್ ಕಸ್ಟಮರ್ಸ್ ಹೂ ಪೇ ಅಬೌಟ್ 50,000 to 80,000 ಆಲ್ಸೋ. ಅದೇ ನಿಮಗೆ ಲೋಡಿಂಗ್ ಆಪ್ಟಿಮೈಸೇಷನ್ ಆಗಬೇಕು, ನಿಮ್ಗೆ 1 ಸೆಕೆಂಡಲ್ಲಿ ಲೋಡ್ ಆಗಬೇಕು ಅನ್ನೋಂಥದ್ದಾಗಲಿ, ಅಥವಾ ಇದರ 50-100 ಪೇಜ್ಗಳಿದೆ, ಅಥವಾ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಹಾಕಬೇಕು, ಈ ರೀತಿ ಎಲ್ಲ ಚಾಲೆಂಜಸ್ ಇದೆ ಅಂತ ಬಂದಾಗ ಇಟ್ ವಿಲ್ ರನ್ ಇನ್ ಟು ಲ್ಯಾಕ್ಸ್ ಟುಗೆದರ್. ಓಕೆ, ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ವಾಟ್ ಲೆವೆಲ್ ಆಫ್ ರಿಸೋರ್ಸ್ ಯೂಸ್ ಆಗಿರ್ತಾರೆ ಅಂತ. ಸೇ ಫಾರ್ ಎಕ್ಸಾಂಪಲ್ ನೀವು ಒಂದು ಓಕೆ, ಲೆಟ್ ಮಿ ಪುಟ್ ಇಟ್ ದಿಸ್ ವೇ. ನಿಮ್ಮ ಹತ್ರ ಬರೋ ಒಂದು ಕಾಮನ್ ಕಸ್ಟಮರ್ ಒಂದು ಕ್ಯಾಂಪೇನ್ ಕೇಳಿದ್ದಾರೆ ಅಂತ ಇಟ್ಕೊಳ್ಳಿ. ನಿಮ್ಮ ಒಂದು ಕಾಫಿ ಶಾಪು ನನಗೆ ವಾಕ್-ಇನ್ಸ್ ಜಾಸ್ತಿ ಆಗಬೇಕು, ಒಂದು ಗೂಗಲ್ ಮ್ಯಾಪ್ಸಲ್ಲಿ ನೀವು ಒಂದು ಲೋಕಲೈಸ್ಡ್ ಒಂದು ಆ್ಯಡ್ನ ರನ್ ಮಾಡಬೇಕು ಅವ್ರಿಗೆ, ಕರೆಕ್ಟ್ ಅಲ್ವಾ? ಸೊ ನೀವು ಆ ರೀತಿ ರನ್ ಮಾಡುವಂಥ ಸರ್ವಿಸಸ್ಸು, ಫಾರ್ ದ ಸರ್ವಿಸಸ್ ದೇ ರನ್, ದಿ ಚಾರ್ಜ್ ಎನಿವೇ ಬಿಟ್ವೀನ್ 5,000 to 15,000 rupees a month, ಜಸ್ಟ್ ಆ್ಯಡ್ಸ್ನ ರನ್ ಮಾಡಿ ಕೊಡೋದಕ್ಕೆ. ಓಕೆ, ಸೊ ಆಸ್ ಲೆಸ್ ಆಸ್ ದಟ್ ಜಸ್ಟ್ ಆ್ಯಡ್ ಕಾನ್ಫಿಗರ್ ಮಾಡ್ತಾರೆ, ರನ್ ಮಾಡಿ ಕೊಡ್ತಾರೆ. ಕ್ರೆಡಿಟ್ ಕಾರ್ಡ್ ಇಸ್ ಅಟ್ಯಾಚ್ ಟು ದ ಕಸ್ಟಮರ್, ದೇ ಹ್ಯಾವ್ ಟು ಪೇ ದ ಅಡಿಷನಲ್ ಫೀ, ವಾಟ್ ಎವರ್ ಇಟ್ ಟೇಕ್ಸ್. ಸೊ ಅಲ್ಲಿ ಡಿಪೆಂಡಿಂಗ್ ಆನ್ ದಿ ಟ್ರಾಫಿಕ್, ಅಥವಾ ಅಲ್ಲಿಗೆ ಎಷ್ಟು ಫುಟ್ ಫಾಲ್ಸ್ ಬಂತು ಅಥವಾ ಅಷ್ಟು ಇಂಪ್ರೆಷನ್ಸ್ ಬಂತು ಅನ್ನೋದ ಮೇಲೆ ದ ಪ್ರೈಸಿಂಗ್ ಹೋಗುತ್ತೆ. ಓಕೆ, ಸೊ ಟಿಪಿಕಲಿ ಇಫ್ ಎ ಕಸ್ಟಮರ್ ಈಸ್ ಪುಟಿಂಗ್ ಗೂಗಲ್ ಮ್ಯಾಪ್ಸಲ್ಲಿ ಒಂದು ಆ್ಯಡ್ ಹಾಕ್ತೀರಿ ಅಂದಾಗ, ಒಂದು ತಿಂಗಳಿಗೆ ನಿಮ್ಮ ಸರ್ವಿಸಸ್ಸು ಮತ್ತು ಇವ್ರದ್ದು ಗೂಗಲ್ ಬಜೆಟ್ಟು ಎಲ್ಲ ಸೇರಿ ದೇ ಶುಡ್ ಬಿ ರೆಡಿ ಟು ಸ್ಪೆಂಡ್ ರಫ್ಲಿ ಅರೌಂಡ್ 25,000 to 30,000 rupees. ಓಕೆ, ದಟ್ ಈಸ್ ಅ ಗುಡ್ ಬಜೆಟರಿ ಎಸ್ಟಿಮೇಟ್. ಮಿನಿಮಮ್ ಅಷ್ಟಾರು ಖರ್ಚು ಮಾಡೋಕ್ಕಾಗಬೇಕು. ಅಷ್ಟು ಮಾಡಲಿಲ್ಲ ಅಂದರೆ ಅವ್ರಿಗೇನೋ ಆಗೋದಿಲ್ಲ. ಓಕೆ, ಸೊ ಆ ಥರದ್ದು. ಸೊ 2 ಎಕ್ಸಾಂಪಲ್ಸ್ ಕೊಟ್ಟೆ, ವೆಬ್ಸೈಟ್ದೊಂದು, ಕ್ಯಾಂಪೇನ್ದೊಂದು. ಸೊ ಪ್ರಾಬ್ಲಿ ಇಫ್ ಐ ಹ್ಯಾವ್ ಟು ಟೇಕ್ ಅನದರ್ ಎಕ್ಸಾಂಪಲ್ ಆಫ್ ಕ್ರಿಯೇಟಿಂಗ್ ಅ ವಿಡಿಯೋ. ಸೊ ನಿಮ್ಮೊಂದು ವಿಡಿಯೋ ಕ್ರಿಯೇಟ್ ಮಾಡೋಕ್ಕೆ ಅಂದರೆ ಯು ಕ್ಯಾನ್ ಕ್ರಿಯೇಟ್ ಐದರ್ ಅ ರಿಯಲ್ ಲೈಫ್ ವಿಡಿಯೋ ಶಾರ್ಟ್ ಆರ್ ಅನ್ ಆನಿಮೇಟೆಡ್ ವಿಡಿಯೋ. ಸೊ ನೀವು ಆನಿಮೇಟೆಡ್ ವಿಡಿಯೋ ಮಾಡ್ತೀವಿ ಅಂತ ಹೋದಾಗ ಅಲ್ಲಿ 2D ಇದೆಯಾ 3D ಇದೆಯಾ ಅನ್ನೋದು ಮುಖ್ಯ ಆಗುತ್ತೆ. ಸೊ ಸರ್ವಿಸಸ್ ಇಸ್ ವೆರಿ ಅಬ್ಸ್ಟ್ರಾಕ್ಟ್. ಆ ಥರ ಎಲ್ಲ ಒಂಥರ ಪ್ರಾಡಕ್ಟ್ ಥರ ಕೊಡೋಕ್ಕಾಗಲ್ಲ. ಮೆನು ಥರ ಪ್ರಾಡಕ್ಟೈಸ್ ನೀವೇ ಮಾಡ್ಕೊಂಡಿದ್ರೆ ಕೊಡ್ಬೋದು ಅಷ್ಟೇ, ನೀವೇ ಮಾಡ್ಕೋಬೇಕು. ಸೊ ನನ್ನ ಹತ್ರ ಬರೋದು ಎಲ್ಲವೂ ಕಸ್ಟಮೈಸ್ಡ್ ರಿಕ್ವೈರ್ಮೆಂಟ್. ನಂದು ಪ್ಯಾಕೇಜೇ ಇಲ್ಲ, ದರ್ ಇಸ್ ನೋ ಪ್ಯಾಕೇಜ್. ಐ ಡೋಂಟ್ ಸೆಲ್ ಪ್ಯಾಕೇಜಸ್, ಇಟ್ಸ್ ಪ್ಯೂರ್ಲಿ ಕಸ್ಟಮೈಸ್ ಸರ್ವಿಸ್. ಸೊ ಪ್ರತಿಯೊಬ್ಬರ ರಿಕ್ವೈರ್ಮೆಂಟ್ ಏನಿದೆ ಅದಕ್ಕೆ ಅವರ ಒಂದು ಔಟ್ಪುಟ್ನ ರೀಚ್ ಆಗಾಗಲಿ, ಅಥವಾ ಅವರ ಒಂದು ಬಿಸ್ನೆಸ್ ಗೋಲ್ ಮೀಟ್ ಮಾಡೋದಕ್ಕೆ ಏನು ಬೇಕೋ ಅದನ್ನು ಮಾಡಬೇಕು. ಸೊ ಜನಕ್ಕೆ ಬಜೆಟ್ ನಾನು 10,000 ಇಟ್ಕೊಂಡ್ಬಂದಿದ್ದೀನಿ, ಬಟ್ ನನಗೆ ಆ್ಯಕ್ಚುಲಿ ಇಷ್ಟು ಫಾಲೋವರ್ಸ್ ಬಂದುಬಿಡ್ಬೇಕು, ಅಷ್ಟು ಬರೋಕಂದ್ರೆ ಇಟ್ಸ್ ಅನ್ರಿಯಲಿಸ್ಟಿಕ್. ಸೊ ಆ ಥರ ಇಟ್ ಡಸಂಟ್ ವರ್ಕ್ ಲೈಕ್ ದಟ್. ಸೊ ವಿ ಕ್ರಿಯೇಟ್ ಕಸ್ಟಮೈಸ್ಡ್ ಪ್ಲಾನ್ ಫಾರ್ ಕಸ್ಟಮರ್ಸ್ ವೆದರ್ ದೇ ಆರ್ ಡೂಯಿಂಗ್ ವಾಟ್ ಎವರ್. ಸೊ ಈಗ ನೀವು ರಿಯಲ್ ಲೈಫ್ ಶೂಟ್ ಮಾಡ್ತೀನಿ ಅಂತ ಹೋದರೆ, ಒಂದು ದಿನಕ್ಕೆ ನಿಮಗೆ ಕಾರ್ಪೊರೇಟ್ ಫಿಲಮ್ ಶೂಟ್ ಮಾಡಬೇಕು ಅಂತ ಹೋದರೆ ಮಿನಿಮಮ್ 1 day ಶೂಟಿಂಗ್ ಬಜೆಟ್ ವಿಲ್ ಬಿ 25,000 to 30,000 rupees ಫಾರ್ 1 day ಶೂಟ್. ಅದಕ್ಕಿಂತ ಕಡಿಮೆ ಯಾರೂ ಮಾಡಲ್ಲ.
Okay, it can go up to 75,000 depending on what is required. ನಿಮಗೆ ಅಲ್ಲಿ ಎಕ್ವಿಪ್ಮೆಂಟ್ ಬೇಕಾ, ಬಿಂಗ್ ಏನೋ ಗಿಂಬಲ್ ಬೇಕಾ, ಅಥವಾ ನಿಮ್ಗೆ ಎಷ್ಟು ಲೈಟ್ಸ್ ಬೇಕು, ಸೊ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ದ ಪ್ರೈಸಿಂಗ್ ಕ್ಯಾನ್ ವೇರಿ ಡಿಪೆಂಡಿಂಗ್ ಆನ್ ದಟ್. ಒಂದು ಕಾರ್ಪೊರೇಟ್ ಫಿಲ್ಮ್ ಶುಡ್ ಕಾಸ್ಟ್ ನಥಿಂಗ್ ಲೆಸ್ ದನ್ ಅಬೌಟ್ 2 to 5 lakhs ಮಧ್ಯೆ ಆಗುತ್ತೆ ಒಂದು ಕಾರ್ಪೊರೇಟ್ ಫಿಲ್ಮ್. If it is a like multinational company or Fortune 500 company which is trying to do, ಯಾಕೆಂದ್ರೆ ಅವ್ರ ಸರ್ವಿಸಸ್ ಆಗಿರುತ್ತೆ, ಪ್ರಾಪರ್ ಮೈಕ್ ಯೂಸ್ ಮಾಡೋದು ಎಲ್ಲವೂ ಇರುತ್ತೆ, and you have to the output of the video should also be optimal. ಅದಕ್ಕೊಂದು ಕಲರಿಂಗ್ ಬೇಕು, ಅದಕ್ಕೊಂದು ಪ್ರಾಸೆಸ್ ಇದೆ, ಡಿಜಿಟಲ್ ಪ್ರೊಡಕ್ಷನ್ ಪ್ರಾಸೆಸ್ ಇದೆ. ಸೊ ಅದೆಲ್ಲ ಮಾಡ್ತೀವಿ ಅಂತ ಹೋದಾಗ ದ ಕಾಸ್ಟ್ ಇನ್ಕ್ರೀಸಸ್. ಓಕೆ ಐ ಥಿಂಕ್ ಐ ಆನ್ಸರ್ ದಟ್ ಕ್ವೆಶ್ಚನ್. ಕಿರಣ್ ಅನ್ನೋರು ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ. Hi Valish, I am looking to hire digital marketing professionals or interns who are genuinely interested in building their careers in this field. Since ours is a health tech company, the primary focus will be on reaching out to healthcare providers, doctors, and a small to mid-sized hospital across the country. Could you please suggest the best platforms or sources to find suitable candidates for this requirement? Okay. ಒಂದು ನಿಮಿಷ. ಸೊ ಹೆಲ್ತ್ ಟೆಕ್ ಕಂಪನಿ ಅಂದರೆ ನಿಮ್ಮದು ಪ್ರಾಡಕ್ಟ್ ಇದೆ ಅಂತ ಅಸ್ಯೂಮ್ ಮಾಡ್ಕೊತಾ ಇದ್ದೀನಿ ನಾನು. ಸೊ ಯು ಹ್ಯಾವ್ ಎ ಪ್ರಾಡಕ್ಟ್ ದಟ್ ಯು ಆರ್ ಟ್ರೈಂಗ್ ಟು ರೀಚ್ ಇಟ್ ಟು ಪೀಪಲ್ ಅಲ್ಲ. ಪ್ರೈಮರಿ ಫೋಕಸ್ ವಿಲ್ ಬಿ ಆನ್ ರೀಚಿಂಗ್ ಔಟ್ ಟು ಹೆಲ್ತ್ ಕೇರ್ ಪ್ರೊವೈಡರ್ಸ್, ಡಾಕ್ಟರ್ಸ್ ಅಂತ ಹಾಕಿದ್ದಾರೆ. ಬೆಸ್ಟ್ ಪ್ಲಾಟ್ಫಾರ್ಮ್ಸ್ ಆರ್ ಸೋರ್ಸಸ್ ಟು ಫೈಂಡ್ ಸೂಟಬಲ್ ಕ್ಯಾಂಡಿಡೇಟ್ಸ್ ಫಾರ್ ದಿಸ್ ರಿಕ್ವೈರ್ಮೆಂಟ್. ಕ್ಯಾಂಡಿಡೇಟ್ಸ್ ಅಂದರೆ ಯೂಶಲಿ ನಿಮ್ಮ ಗೊತ್ತಿಲ್ಲ, ಐ ಮೀನ್ ಡು ಯು ಹ್ಯಾವ್ ಅನ್ ಇಂಟರ್ನಲ್ HR ಸಿನ್ಸ್ ಯು ಸೇ ದಟ್ ಯು ಆರ್ product company, I don't know. So popularly either you can find on LinkedIn. Usually my success is pretty good on LinkedIn. To other popular methods ನಾನು ಸಜೆಸ್ಟ್ ಮಾಡೋದೇನಂದ್ರೆ, there are good colleges where you find very good what do you say pass outs where ಅವ್ರದ್ದೇ ಈವೆಂಟ್ಸ್ ಇರುತ್ತೆ ಎಷ್ಟೊಂದು. ಅಂಥ ಈವೆಂಟ್ಸ್ನಲ್ಲಿ ನೀವು ಒಳ್ಳೆ ಇಂಟರ್ನ್ಸ್ನ ಹೈರ್ ಮಾಡಿ ಟ್ರೈನ್ ಮಾಡ್ಬೋದು. ದಟ್ ಈಸ್ ಒನ್ ಸ್ಟ್ರಾಟಜಿ. Or if you are looking at hiring experienced professionals, I think you have mentioned professionals or interns. Interns, definitely, I think there are some very good colleges, and you can reach out to their placement cells, placement coordinators, placement cell reach out madadre, they can give you very good candidates. As long as I mean, if the company is not very popular, probably popular companies, a lot of people actually hire interns of, I mean, they don't pay interns, but paid internship ಕೊಡ್ತೀನಿ ಅಂದಾಗ ಎಷ್ಟೊಂದು ಜನಕ್ಕೆ that will be a very good offer and they will accept it. Okay, that is a very good way. In fact, we offer paid internships, okay, in our company. So I have seen success in doing that. You can find very good candidates there. And as far as professionals and experienced professionals, LinkedIn has definitely been a very good platform to network. Or otherwise, I think ಒಂದು ಜಾಸ್ತಿ ಜನನ ಹೈರ್ ಮಾಡ್ತೀರಾ, ಒಂದು 4-5 ಜನ ಬೇಕು ನಿಮಗೆ ಅಂತ ಹೇಳಿದ್ರೆ, then probably you should have take some help from staffing company who can place someone properly. ಒಂದು ಪ್ರೊಫೆಷನಲ್ ಸರ್ವಿಸ್ ಥರ ತೊಗೊಳೋದು ಒಳ್ಳೆಯದು if you are hiring seasoned professionals. Or look up for references. So that is also another good idea. If there are people in your network who are ಆಮೇಲೆ ಇನ್ನೊಂದೇನಂದರೆ, ಈಸ್ ಇಟ್ ವರ್ಕ್ ಫ್ರಮ್ ಆಫೀಸ್ ಆರ್ ರಿಮೋಟ್ ವರ್ಕ್, ಯಾವ ಥರ ಇದೆ ನಿಮ್ಮ ಅರೇಂಜ್ಮೆಂಟ್ಸು ಅದು ಗೊತ್ತಿಲ್ಲ ನನಗೆ. ಇಫ್ ಯು ಆರ್ ಆಲ್ಸೋ ಓಪನ್ ಟು ಪೀಪಲ್ ವರ್ಕಿಂಗ್ ರಿಮೋಟ್ಲಿ, ದೆನ್ ಪ್ರಾಬ್ಲಿ ಲಿಂಕ್ಡ್ಇನ್ ವಿಲ್ ಬಿ ಈವನ್ ಮೋರ್ ಹೆಲ್ಪ್ಫುಲ್. ತುಂಬ ಜನ ಓಪನ್ ಇರ್ತಾರೆ. ಇಫ್ ದೇ ಆರ್ ನಾಟ್ ಇನ್ ಯುವರ್ ಸೇಮ್ ಟೌನ್ ಆರ್ ಸಮಥಿಂಗ್, ದೇ ಕ್ಯಾನ್ ಸ್ಟಿಲ್ ಸಪೋರ್ಟ್. ಅವ್ರದ್ದೇನೋ ಬೇರೆ ಚಾಲೆಂಜಸ್ ಇಂದ ಆಗದೆ ಇರ್ಬೋದು. ಸೊ ದಟ್ ಈಸ್ ಸಮಥಿಂಗ್ ಯು ಕ್ಯಾನ್ ಡೂ. ಓಕೆ. ಸೊ ವಿಘ್ನೇಶ್ ಅನ್ನೋರು ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ. I am a BCA student. He is currently pursuing. I am interested in data analytics and digital marketing. I am confused what business I should start. I need to contribute to the village folks. Can you give ideas to start a business ಅಂತ ಹೇಳ್ತಾರೆ. ಮೇ ಬಿ ನೀವು ಸಂತೆಯಲ್ಲಿ ಕನ್ನಡಿಗ ಪುಸ್ತಕನೂ ಬರೆದಿದ್ದರಿಂದ ಅದರಿಂದನೂ ಕೇಳಿರ್ಬೋದು. ಐ ಥಿಂಕ್ ಅದೇ ಅದರಲ್ಲೂ ಕಾಂಟ್ರಿಬ್ಯೂಟ್ ವಿಲೇಜ್ ಪೀಪಲ್ ಅಂದರೆ, ಸಿ ಆ್ಯಕ್ಚುಲಿ ಓಕೆ, ಆ್ಯಸ್ ಯು ಸ್ಪಾಂಟೇನಿಯಸ್ಲಿ ಇದು ಒಂದು ಏನಂದರೆ, ಈಗ ಎಷ್ಟೊಂದು ಜನ ವಿಲೇಜ್ ಅಂದರೆ ಫಾರ್ಮ್ ಟು ಫ್ರಿಡ್ಜ್ ಅಂತ ತುಂಬ ಬಿಸ್ನೆಸ್ಗಳು ಇ-ಕಾಮರ್ಸ್ ಎಷ್ಟೊಂದು ಜನ ಸ್ಟಾರ್ಟ್ ಮಾಡಿದ್ದಾರೆ. ಒಂಥರ ನಾವು ಫಾರ್ಮಿಂದಾನೇ ಪ್ರೊಕ್ಯೂರ್ ಮಾಡಿ ನಾವು ಇಲ್ಲಿ ತಂದು ಮಾರ್ತೀವಿ, ನಿಮಗೆ ಫ್ರೆಶ್ ವೆಜಿಟೇಬಲ್ಸ್ ಆರ್ಗ್ಯಾನಿಕ್ ಅಂತೆಲ್ಲ ಅವಕಾಶ ಮಾಡಿದ್ದಾರೆ. ಬಟ್ ಆನ್ ದಿ
ಅಗ್ರಿಕಲ್ಚರಲ್ ಸೈಡ್ ಅವರಿಗೇನೆ ಅದನ್ನ ಅನಲೈಸ್ ಮಾಡ್ಕೊಳ್ಳೋದಕ್ಕೆ ಟೂಲ್ಸ್ ಇದೆಯಾ, ಇವತ್ತು ಕನ್ನಡದಲ್ಲಿ ಟೂಲ್ಸ್ ಇದೆಯಾ ಅನ್ನೋದು ಕ್ವಶನ್ ಆಗುತ್ತೆ. ಸೊ ಅಂತ ಒಂದಷ್ಟು ಟೂಲ್ಸ್ ಆಲ್ರೆಡಿ ಅವೈಲಬಲ್ ಇದ್ರೆ ಅದರ ಲೋಕಲೈಸ್ಡ್ ವರ್ಷನ್ ಮಾಡುವಂಥದ್ದಾಗಲಿ, ಅಥವಾ ಸಿಂಪಲ್ ಆಗಿ ಇವಾಗ ಗೂಗಲ್ GCP ಅಂದರೆ ಇದರದ್ದು ಪ್ಲಾಟ್ಫಾರ್ಮ್ ಇದೆ, ಅಥವಾ ಎಷ್ಟೊಂದು ಆನ್ಲೈನ್ ಅಪ್ಲಿಕೇಶನ್ ಪ್ರಾಂಪ್ಟ್ ಮಾಡುವಂತಹ ಟೂಲ್ಸ್ ಇದೆ. ಸೊ ಅಲ್ಲೆಲ್ಲ ನೀವು ಬೇಕಾದ್ರೆ ಒಂದಷ್ಟು ಆ ಥರ ಟೂಲ್ಸ್ನ ಕ್ರಿಯೇಟ್ ಮಾಡಿ ಯಾರಿಗಾರು ಕೊಟ್ಟು ಸುಲಭವಾಗಿ ನಿಮ್ಗೆ ಆ್ಯಕ್ಚುಯಲ್ ಇನ್ವೆಂಟ್ರಿನ ಮ್ಯಾನೇಜ್ ಮಾಡ್ಕೊಳಕ್ಕೆ ಏನು ಬೇಕೋ ಅದರದ್ದು ಒಂದಷ್ಟು ಹಾಕೊಡುವಂಥದ್ದಾಗಲಿ. ಯಾಕೆಂದರೆ ಈಗ ಅವರು ಇನ್ವೆಂಟ್ರಿ ಸ್ಟಾಕ್ ಮ್ಯಾನೇಜ್ಮೆಂಟ್ಗೆ ಇನ್ಫ್ಯಾಕ್ಟ್ ನನಗೆ ಗೊತ್ತಿಲ್ಲ, ಅಗ್ರಿಕಲ್ಚರಲ್ ಸೈಡ್ ನನಗೆ ಗೊತ್ತಿಲ್ಲ. ಸೊ ಐ ಆಮ್ ಆಸ್ಕಿಂಗ್ ಎ ಇನ್ನೋಸೆಂಟ್ ಕ್ವೆಶ್ಚನ್. ಸೊ ಅಲ್ಲಿ ಆಲ್ರೆಡಿ ಏನಾದ್ರು ಅಂಥ ವ್ಯವಸ್ಥೆಗಳು ಇಟ್ಕೊಂಡಿರ್ತಾರಾ ಅದನ್ನ ಗೊತ್ತಿಲ್ಲ. ಸೊ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಎಷ್ಟು ಮಟ್ಟಕ್ಕಾಗಿದೆ, ಈಗ ಅಲ್ಲಿಯ ಗೋದಾಮ್ ನಡೆಸ್ತಾ ಇರುವಂಥವ್ರಾಗಲಿ, ಬೆಳೆಗಾರರಾಗಲಿ, ಇವ್ರುಗಳದ್ದಾಗಲಿ, ಒಂದು ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಅವರಲ್ಲಿ ಆಗಿಲ್ಲ ಅಂದರೆ ಫೈಂಡ್ ಟೂಲ್ಸ್. ದೇರ್ ಆರ್ ಲಾಟ್ ಆಫ್ ಗುಡ್ ಪ್ರಾಡಕ್ಟ್ಸ್, ಎಷ್ಟೊಂದು ಜನ ಅವ್ರಿಗೆ ರೀಚ್ ಬೇಕಾಗಿರುತ್ತೆ. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಮೇಕ್ ಸಮ್ ಮನಿ ದೇರ್. ಸೊ ಇವ್ರಿಗೂ ಏನು ತುಂಬ ಖರ್ಚಾಗಲ್ಲ, ಏನೋ ಒಂದು ತಿಂಗಳಿಗೆ 5,000 ಖರ್ಚಾಗುತ್ತೆ ಅಂದರೆ ಅಷ್ಟು ಖರ್ಚು ಮಾಡೋದಕ್ಕೆ ಎಷ್ಟೊಂದು ಜನ ಪ್ಲಾಂಟೇಶನ್ ಓನರ್ಸ್ ಅವರೆಲ್ಲ ರೆಡಿ ಇರ್ಬೋದು. ಸೊ ಅವರಿಗೆ ಒಂದು ಆ ಥರದ್ದೊಂದು ಹಾಕೊಟ್ಟು ಪ್ರತಿ ತಿಂಗಳು ಅದರಲ್ಲಿ ಒಂದು ಡೇಟಾ ಎಂಟ್ರಿ ಮಾಡಿಕೊಡುವಂಥ ಸರ್ವಿಸ್ ನೀವೇ ಮಾಡ್ಬೋದು. ಅವರು ಹೇಳ್ತಾರೆ, ಅಯ್ಯೋ ಇವೆಲ್ಲ ಎಲ್ಲ ನಮ್ಮ ಬುಕ್ ಆಫ್ ರೆಕಾರ್ಡ್ಸ್ ಇರುತ್ತೆ, ಎಕ್ಸೆಲ್ ಶೀಟಲ್ಲಿ ಇಟ್ಟಿದ್ದೀನಿ, ಇದನ್ನೆಲ್ಲ ಯಾರು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ. ಓಕೆ, ವೈ ಡೋಂಟ್ ಯು ಜಸ್ಟ್ ಗೋ ಆ್ಯಂಡ್ ಕ್ಲೀನ್ ದಟ್ ಡೇಟಾ ಆ್ಯಂಡ್ ಪುಟ್ ಇಟ್ ಇನ್ ಟು ಒನ್ ಪ್ಲಾಟ್ಫಾರ್ಮ್, ಯಾವುದೋ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಹಾಕ್ಕೊಡಿ. ಸೊ ದಟ್ ಅವ್ರಿಗೆ ಡ್ಯಾಶ್ ಬೋರ್ಡ್ ತೋರಿಸಿ, ನೋಡಿ ನೀವು ತಿಂಗಳು ಹಿಂಗಾಗಿತ್ತು, ಇದು ಹಿಂಗಾಗಿತ್ತು, ಮತ್ತೆ ಬಿಸ್ನೆಸ್ ಬಿತ್ತು, ಇಲ್ಲಾಯಿತು, ಅವ್ರಿಗೆ ಏನಾದ್ರು ಒಂದಷ್ಟು ಇಂಟೆಲಿಜೆನ್ಸ್ ಸಿಗುತ್ತೆ ಅದರಿಂದ. ಈಗ ಅವರೇ ಮಾಡೋಕ್ಕಾಗದೇ ಇರೋದ್ರಿಂದ ಬೇಸರ ಇರುತ್ತೆ, ಯಾರು ಈ ತಲೆನೋವು ತೊಗೊಳ್ಳಿ ಅಂತ ಇರುತ್ತೆ, ಯಾಕಂದ್ರೆ ಅವ್ರ ಬಿಸ್ನೆಸ್ ಬೇರೆ ಏನೋ ಇರುತ್ತೆ. ನಿಮ್ಗೆ ಆ ಥರದಲ್ಲಿ ಕಾಂಟ್ರಿಬ್ಯೂಟ್ ಮಾಡೋಕ್ಕಾದ್ರೆ ಇಟ್ಸ್ ಅ ಗುಡ್ ಐಡಿಯಾ ಫಾರ್ ಯು. ಜಸ್ಟ್ ಕೇಮ್ ಔಟ್ ಆಫ್ ದಿ ಬ್ಲೂ ಅಷ್ಟೇ. ಅದೇ ವಿಘ್ನೇಶ್ವರ, ನೀವು ಇನ್ನೊಂದೇನ್ ಮಾಡ್ಬೋದು ಅಂತಂದ್ರೆ, ನಮ್ದೊಂದು ವೆಬಿನಾರ್, ಹಳೆ ವೆಬಿನಾರ್ ಇದೆ, ರಂಗಸ್ವಾಮಿ ಮೂಕನಹಳ್ಳಿ ಅವ್ರದ್ದು. ಅವ್ರು ಹೀಗೆ ಸಣ್ಣ ಉದ್ಯಮ ಕಟ್ಟುವುದು ಹೇಗೆ ಅಂತ ಒಂದು ವೆಬಿನಾರ್ ಮಾಡಿದ್ದಾರೆ. ಅದ್ರಲ್ಲಿ ನಿಮಗೆ ಯಾವ್ದಾದ್ರು ಐಡಿಯಾಸ್ ಬಂದ್ರೆ ನೋಡಿ, ಅದರಿಂದ ನೀವು ನಿಮ್ಮ ಉದ್ಯಮ ಪಯಣವನ್ನು ಶುರು ಮಾಡ್ಕೋಬಹುದು. ಸೊ ಇನ್ನೊಂದು ಸೋಮಶೇಖರ್ ಅವರೇ ಕೇಳಿದರೆ, ಕೋರ್ಸೆರಾದಲ್ಲಿ ಯಾವ್ದಾದ್ರು ಒಳ್ಳೆ ಆನ್ಲೈನ್ ಕೋರ್ಸಸ್ ಇದೆಯಾ ಇದಕ್ಕೆ ಅಂತ ಕೇಳಿದ್ರು. ಅಂದ್ರೆ ಅವರು ಸೋಮಶೇಖರ್ ಅವರು ಮೇ ಬಿ ಕಾಂಟೆಂಟ್ ರೈಟಿಂಗ್ ಹೇಳಿದ್ರಲ್ಲ ಅವರು, ಅದಕ್ಕೆ ಅದು ಆರ್ ಡಿಜಿಟಲ್ ಮಾರ್ಕೆಟಿಂಗ್ ಸುತ್ತಾನು ಇರ್ಬೋದು. ಸೊ ಎನಿ ಗುಡ್ ಕೋರ್ಸಸ್ ದಟ್ ಯು ವುಡ್ ಸಜೆಸ್ಟ್? ಕೋರ್ಸಸ್ ಸಾಕಷ್ಟಿದೆ. ಐ ಮೀನ್ ಇನ್ನೊಂದು ಸ್ವಲ್ಪ ಸೀರಿಯಸ್ ಕೋರ್ಸಸ್ ಅಂದರೆ EDX ಅಲ್ಲಿ ನೋಡಿ. ಐ ಥಿಂಕ್ EDX ಅಲ್ಲಿ ಫಾರಿನ್ ಯೂನಿವರ್ಸಿಟಿ ಕೋರ್ಸಸ್ಸು ತುಂಬ ಇದೆ ಇದ್ರ ಸುತ್ತ. edx.org ಅಂತಂದರೆ ದೇರ್ ಯು ಕ್ಯಾನ್ ಫೈಂಡ್ ಸಮ್ ಕೋರ್ಸಸ್ ಈವನ್ ಅಫಿಲಿಯೇಟೆಡ್ ವಿತ್ ಫಾರಿನ್ ಯೂನಿವರ್ಸಿಟೀಸ್ದು ಸಾಕಷ್ಟು ಕೋರ್ಸಸ್ ಇದೆ. ಕೋರ್ಸೆರಾ ಕೋರ್ಸಸ್ ಯೂಶಲಿ ನಾನು ಯಾವುದೂ ತಗೊಂಡಿಲ್ಲ, ಬಟ್ ದರ್ ಇಸ್ ಅ ಪಾಪ್ಯುಲರ್ ಗೂಗಲ್ ಡಿಜಿಟಲ್ ಮಾರ್ಕೆಟಿಂಗ್ ಸರ್ಟಿಫಿಕೇಶನ್ ಒಂದು ಕೋರ್ಸ್ ಇತ್ತು. ಟಿಲ್ ಅಬೌಟ್ ಲಾಸ್ಟ್ ಇಯರ್ ಇಟ್ ಡಿಡ್ ವೆರಿ ವೆಲ್. ನೌ ಐ ಥಿಂಕ್ ವಿತ್ AI ಟೂಲ್ಸ್ ಹೊಸ ಟ್ರೈನಿಂಗ್ಸ್ ಬರ್ತಾ ಇದೆ ಎಷ್ಟೊಂದು. ಹೌ ಯು ಕ್ಯಾನ್ ಯೂಸ್ AI ಇನ್ ಟು ದಿಸ್ ಅನ್ನೋದು ಒಂದು ದಟ್ಸ್ ಅ ಫ್ರೆಶ್ ವೇವ್. ಅದರೊಳಗೆ ಯಾವುದಾದ್ರು AI ಇಂಟಿಗ್ರೇಟ್ ಆಗಿರುವಂಥ ಕೋರ್ಸಸ್ ತಗೊಂಡ್ರೆ ಇಟ್ ವಿಲ್ ಬಿ ಮೋರ್ ಯೂಸ್ಫುಲ್ ಫಾರ್ ಯು. ಓಕೆ ಓಕೆ. ಸೊ ನಿಮ್ಮ ಬ್ಲಾಗ್ ಕಾಂಟೆಂಟ್ ಇಲ್ಲಿ ಶೇರ್ ಮಾಡಿ ಅಂತ ಒಬ್ರು HN ಗಿರೀಶ್ ಅವರು ಹೇಳಿದ್ದಾರೆ. ನೀವು ಬ್ಲಾಗ್ಸ್ ಬರ್ತಿದ್ರಿ ಅಂತ ಹೇಳಿದ್ರಲ್ಲ? ಇಲ್ಲ, ವಿ ಟುಕ್ ಆಫ್ ದೋಟ್ ಬ್ಲಾಗ್ಸ್. ನಾವು we came out of that and we redesigned our sites, and 2017 to 2022 is when ಆ ಟೈಮ್ನಲ್ಲಿ 5 ವರ್ಷದಲ್ಲಿ, ಇನ್ಫ್ಯಾಕ್ಟ್ ಡ್ಯೂರಿಂಗ್ ಕೋವಿಡ್ it came around almost 70% of the traffic was from Los Angeles. I was so surprised. ನಾವು ಗೂಗಲ್ ಅನಾಲಿಟಿಕ್ಸ್ ನಲ್ಲಿ ನೋಡಿದಾಗ ಎಲ್ಲಿಂದ ಟ್ರಾಫಿಕ್ ಬರ್ತಾ ಇದೆ ಅಂತ, almost 70% Los Angeles ಇಂದ ಬರ್ತಾ ಇತ್ತು. And people were asking simple questions like, I found there is a Google image, shall I use this as logo? Or is it good to interact on WhatsApp for business? Is it safe? ಸೊ ವಾಟ್ಸಪ್ಪಲ್ಲಿ ಬಿಸ್ನೆಸ್ ಮಾಡೋದ್ರಿಂದ ಇರೋ ಡಿಮೆರಿಟ್ಸ್ ಏನು, ವೈ ಶುಡ್ ಯು ಸ್ಟಿಕ್ ಟು ಇಮೇಲ್ ಅನ್ನೋದ್ರ ಬಗ್ಗೆ ಇದ್ದಿದ್ದ ಮೇಲ್ ಅದು 3 ಬ್ಲಾಗು more than 50,000 ಟ್ರಾಫಿಕ್ ಇಟ್ ಹ್ಯಾಸ್ ಬ್ರಾಟ್ ಟು ಮೈ ಸೈಟ್. ಸೊ that is something biggest SEO success of individual, I can say, purely by blog. So answer a question that somebody wants to get answered. ತುಂಬಾ niche question ಇದ್ರೆ that will there. So ನಿಮಗೆ if you want to research on the Ahrefs ಅಂತ ಒಂದು ಟೂಲ್ ಇದೆ. Ahrefs ಅಂತ ಪೋರ್ಟಲ್. ಸೊ ಇದರೊಳಗೆ ನಿಮಗೆ there is a option to ಸರ್ಚ್ ದಿ ಡೆನ್ಸಿಟಿ ಆಫ್ ಎ ಕೀವರ್ಡ್. ಅಂದ್ರೆ ಈ ಒಂದು ಕೀವರ್ಡ್ನ ಎಷ್ಟು ಜನ ಹುಡುಕಿದ್ದಾರೆ ಅಂತ ನೀವು ಕಂಡುಹಿಡ್ಕೋಬಹುದು. ಸೊ ಅಂತ ಒಂದು ಟೂಲ್ಸ್ ನ ಯೂಸ್ ಮಾಡಿದ್ರೆ ನಿಮಗೆ, ಇಫ್ ನಾಟ್ ನೀವೇ ಕನ್ಸಲ್ಟೆಂಟ್, ನಾನೇ ಕನ್ಸಲ್ಟೆಂಟ್ ಆಗಿದ್ದರಿಂದ ನನಗೆ ಏನ್ ಕ್ವಶನ್ಸ್ ಕೇಳ್ತಾರೆ ಜನ ಅನ್ನೋದು ಗೊತ್ತಾಗಿತ್ತು. ಬಟ್ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಅಂದ್ರೆ ಇಫ್ ಯು ಆರ್ ಗೆಟಿಂಗ್ ಇನ್ ನ್ಯೂ ಡೊಮೇನ್, ಈಗ ಡಿಜಿಟಲ್ ಮಾರ್ಕೆಟಿಂಗ್ ನಡೆಸ್ತಿದ್ದೀನಿ ಯಾರು ಅಂದ್ರು,
ಸೊ ಈಗ ಅವ್ರಿಗೆ ಆಕ್ಚುಲಿ ಅವ್ರ ಕಸ್ಟಮರ್ಸ್ ಏನ್ ಪ್ರಶ್ನೆಗಳು ಹುಡುಕ್ತಿದ್ದಾರೆ ಅಂತ ಗೊತ್ತಿರಲ್ಲ ಎಲ್ಲ ಡೊಮೈನ್ ಅಲ್ಲಿ. ಸೊ ಅವಾಗ ಇಟ್ಸ್ ಆಲ್ವೇಸ್ ಗುಡ್ ಟು ಕೈಂಡ್ ಆಫ್ ಗೋ ಅಂಡ್ ಲುಕ್ ಅಪ್ ಆನ್ ದೀಸ್ ಪ್ಲಾಟ್ಫಾರ್ಮ್ಸ್. ಸೊ ಅಲ್ಲಿ ನೋಡಿದ್ರೆ ನಿಮ್ಗೆ ಸರ್ಚ್ ಡೆನ್ಸಿಟಿ ಎಷ್ಟಿದೆ ಏನು ಎತ್ತ ಅನ್ನೋದು ಗೊತ್ತಾಗುತ್ತೆ. ಓಕೆ. ಸೊ ನವೀನ್ ಅನ್ನೋ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ. ಹಾಯ್ ಸರ್, ಐ ಆಮ್ ನವೀನ್. ಪ್ರೆಸೆಂಟ್ಲಿ ವಿ ಆರ್ ಎನ್ ಆಥರೈಸ್ಡ್ ಡಿಸ್ಟ್ರಿಬ್ಯೂಟರ್ ಫಾರ್ ಸನ್ ಡೈರೆಕ್ಟ್ DTH and PhonePe. We are planning to start up a service application like OYO Book My Show. We have the unique concept which is not available in the market, but we don't know how to execute. Can you help us regarding this ಅಂತ ಕೇಳಿದ್ದಾರೆ. ಅಂದ್ರೆ ಓಕೆ, ಓಕೆ ಓಕೆ. ಸೊ ಅಗ್ರಿಗೇಟರ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ನಿಮಗೆ ಅನ್ಸುತ್ತಲ್ವಾ? ಸರ್ವಿಸ್ ತರ just not available. So I think you should straightforward get in touch with business consulting and software development. ಒಂದು app develop ಮಾಡಬೇಕಂದ್ರೆ a good approach is to develop a prototype and it has its own product. ನೀವು ಪ್ರಾಡಕ್ಟ್ ಮಾಡಬೇಕು ಅಂತ ಹೋಗ್ತಿರೋದ್ರಿಂದ digital marketing services that I am talking about is largely about how to get something reached to customers. ಅಂಡ್ ಈ ವೆಬಿನಾರ್ ಬೇಸಿಕಲಿ ಹೌ ಟು ಅದರ ಬಿಸ್ನೆಸ್ ಕಟ್ಟೋದು ಹೇಗೆ ಅನ್ನೋದು ಸೆಂಟರ್ ಆಗಿದ್ದರಿಂದ ಐ ಫೋಕಸ್ ಮೋರ್ ಆನ್ ದಿ ಬಿಸ್ನೆಸ್ ಸೈಡ್ ಆಫ್ ಚಾಲೆಂಜಸ್ ಹೌ ಆಸ್ ಅ ಓನರ್. ಸಿ ಬಿಸ್ನೆಸ್ ಒಂದ್ಸಲಿ ನೀವು ನಡೆಸ್ತೀವಿ ಅಂತ ಹೋದಾಗ ನಿಮಗೆ ಲೋಗೋ ಮಾಡ್ತೀನಿ ಅಂತಾಗಲಿ ಕ್ಯಾಂಪೇನ್ ರನ್ ಮಾಡೋದು ಯಾವುದೂ ಮುಖ್ಯ ಆಗಲ್ಲ, ನಿಮಗೆ ನಿಮ್ಮ ಬಿಸ್ನೆಸ್ ರನ್ ಮಾಡೋದು ಒಂದೇ ಮುಖ್ಯ ಆಗೋದು. ಸೊ ಇನ್ ದ್ಯಾಟ್ ಕೇಸ್ ಇಫ್ ಯು ಆರ್ ಅನ್ ಇಂಡಿವಿಜುವಲ್, ಅದರ್ವೈಸ್ ನೀವೇ ಅದನ್ನೆಲ್ಲ ಮಾಡ್ತೀನಿ ಅಂತ ಹೋದ್ರೆ ಯು ಆರ್ ಸ್ಟಿಲ್ ಅ ಫ್ರೀಲಾನ್ಸರ್. ಸೊ ಫ್ರೀಲಾನ್ಸರ್ ಆಗುವುದು ಹೇಗೆ ಆಗೋಗುತ್ತೆ? ಫ್ರೀಲಾನ್ಸರ್ ಬಿಸ್ನೆಸ್ ಕಟ್ಟೋದು ಫ್ರೀಲಾನ್ಸರ್ ಆಗೋದು ಎರಡು ಬೇರೆ ಬೇರೆ. ಬಿಸ್ನೆಸ್ ಇಸ್ ನಾಟ್ ಅಬೌಟ್ ಡೆಲಿವರಿ, ಬಿಸ್ನೆಸ್ ಇಸ್ ನಾಟ್ ಪ್ಯೂರ್ಲಿ ಡೆಲಿವರಿ. ಅದು ಒಂದು ನನ್ನ ಪ್ರಕಾರ ದಟ್ ಈಸ್ ರಾಂಗ್ ಹೇಳ್ತಾರೆ ಸಿಮ್ಯುಲೇಷನ್. ಸೊ ಬಿಸ್ನೆಸ್ ಇಸ್ ಮೋರ್ ಅಬೌಟ್ ಕ್ರಿಯೇಟಿಂಗ್ ವ್ಯಾಲ್ಯೂ. ಸೊ ಆ ವ್ಯಾಲ್ಯೂ ಕ್ರಿಯೇಷನ್ ನಲ್ಲಿ ನಿಮ್ಗೆ ಯಾವ ಸರ್ವಿಸ್ ಕೊಟ್ಟಾಗ ಯು ಹ್ಯಾವ್ ಟು ಹೈರ್ ಪೀಪಲ್ ಫಾರ್ ಎವ್ರಿಥಿಂಗ್. ಅಷ್ಟೇ, you have to hire the right people and they will figure out how to do things. Okay. So the focus in ನಾನು ಇವತ್ತು SEO ಹೇಗೆ ಮಾಡೋದು ಅಂತ ಹೇಳ್ಕೊಡಕ್ಕಾಗಲ್ಲ. I'll take till evening then. So ಅದು that you have to take courses and learn. So ನೀವು ಬಿಸ್ನೆಸ್ ಓನರ್ ಆಗಿ ನೀವು ಬಿಸ್ನೆಸ್ ಕಟ್ತೀನಿ ಅಂತ ಹೋದಾಗ you have to manage things that are outside the delivery. Okay, so those things are center of my presentation. Okay. So ಈ ಆಪ್ ಬಿಲ್ಡ್ ಮಾಡೋದಕ್ಕೆ ನಿಮಗೆ ಪ್ರಾಡಕ್ಟ್ ಡೆವಲಪ್ಮೆಂಟ್ ಕಂಪನಿ ಬೇಕು. someone who is already ಎಷ್ಟೊಂದು ಪಾಪ್ಯುಲರ್ಲಿ ನಿಮಗೆ ಪ್ರಾಡಕ್ಟ್ ಡೆವಲಪ್ ಮಾಡೋದಕ್ಕೆ ಪ್ಲಾಟ್ಫಾರ್ಮ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಇಫ್ ಯು ನೀಡ್ ಐ ಕ್ಯಾನ್ ಗಿವ್ ವೆರಿ ಗುಡ್ ರೆಫರೆನ್ಸಸ್, ಸಮ್ ವೆರಿ ರಿನೌಂಡ್ ಅಂಡ್ ವೆರಿ ನೈಸ್, ವೆರಿ ಟ್ರಸ್ಟ್ ವರ್ದಿ ಪೀಪಲ್ ವೆನ್ ಇಟ್ ಕಮ್ಸ್ ಟು IP. ಯಾಕಂದ್ರೆ ನೀವೇನೋ ತುಂಬ ಯುನೀಕ್ ಆಗಿ ನಾವು ಮಾಡ್ತೀನಿ ಅಂತೀರಾ. ಸೊ ಐ ಆಮ್ ಶೋರ್ ದೇರ್ ವಿಲ್ ಬಿ ಸಮಥಿಂಗ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಶುಡ್ ಬಿ ಸಮಥಿಂಗ್ ವೆರಿ ಸೀಕ್ರೆಟ್. ಸೊ ಆ ಥರ ನಂಬಿಕಸ್ತರು ಒಂದು ಜನ ಗೊತ್ತಿದ್ದಾರೆ. ಇಫ್ ಯು ನೀಡ್ ರೆಫರೆನ್ಸ್ ಕಾಂಟ್ಯಾಕ್ಟ್ ಮೀ, ಐ ವಿಲ್ ಪಾಸ್ ಆನ್ ದ ರೆಫರೆನ್ಸ್. ಸೊ ಅವ್ರ ಪ್ಲಾಟ್ಫಾರ್ಮ್ಸ್ ಇರುತ್ತೆ, ಅದನ್ನ ಯೂಸ್ ಮಾಡಿ ಫಾಸ್ಟರ್ ಪ್ರೊಟೋಟೈಪಿಂಗ್ ಮಾಡಬಹುದು. ಓಕೆ ಓಕೆ ಸರ್, ನನಗೆ ಅದ್ರ ಸುತ್ತ ಎರಡು ಪ್ರಶ್ನೆ ಇತ್ತು ನಿಮ್ಮ ಬಿಸ್ನೆಸ್ ಕಟ್ಟೋದ್ರ ಕುರಿತಾಗೆ. ಸೊ ಇಲ್ಲಿ ಸುಮಾರು ಜನ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಮಾಡ್ಬೇಕು ಅಂತ ಆಸಕ್ತಿ ಇದೆ ಅಂತ ಹೇಳ್ತಾರೆ. ಸೊ ಅವರೇ ನಾನು ಮಾಡ್ಕೊಡ್ತೀನಿ ಅಂತ ಬೇರೆ ಕಸ್ಟಮರ್ಸ್ಗೆ ಹೋಗಿ ಹೇಗೆ ಅಪ್ರೋಚ್ ಮಾಡೋದು? ಇಂಡಿವಿಜುವಲ್ ಕಾಂಟ್ರಿಬ್ಯೂಟರ್ಸ್ ಆಗಿದ್ರೆ ಹೇಗೆ ಮಾಡೋದು? ಏಜೆನ್ಸಿ ಆಗಿದ್ರೆ ಅವ್ರು ಹೇಗೆ ಅಪ್ರೋಚ್ ಮಾಡಿ ಅವ್ರ ಕಸ್ಟಮರ್ಸ್ ಅನ್ನ ತಗೊಂಡ್ಬರೋದು? ಈಗ ಒಬ್ರು ತೀರ್ಥಹಳ್ಳಿ ಅವ್ರು ಹೇಳಿದ್ರು ನಾನು ರೂರಲ್ ಅಲ್ಲಿ ಇದ್ದೀನಿ ಅಂತ. ಸೊ ಬಟ್ ಬೆಂಗಳೂರಲ್ಲಿ ಇರೋದಕ್ಕೂ ಅಲ್ಲಿರೋದಕ್ಕೂ ಕಸ್ಟಮರ್ಸ್ ಪಡೆಯೋದಕ್ಕೆ ಹೇಗೆ ಸಮಸ್ಯೆ ಆಗ್ಬೋದು ಆ ಚಾಲೆಂಜಸ್? ಸೊ ಬೇಸಿಕಲಿ ಏನಂದ್ರೆ ಒಂದು ಇಫ್ ಎ ನೋನ್ ಪರ್ಸನ್ ಇಸ್ ಇವ್ಯಾಲ್ಯೂಯೇಟಿಂಗ್ ಯು ಅಂದ್ರೆ ನಿಮ್ಮ ನೆಟ್ವರ್ಕ್ ಆಲ್ರೆಡಿ ಚೆನ್ನಾಗಿದೆ ಅಂದ್ರೆ ಆ ನೆಟ್ವರ್ಕ್ ಮೂಲಕ ನೀವು ಒಂದಷ್ಟು ಕಸ್ಟಮರ್ಸ್ನ ತರ್ತೀರಾ. ಎರಡನೇದು ಇಫ್ ದರ್ ಇಸ್ ಅ ಪರ್ಸನ್ ಇವ್ಯಾಲ್ಯೂಯೇಟಿಂಗ್ ಯು ಅಂದ್ರೆ ನಿಮ್ಮ ಪರಿಚಯ ಇಲ್ಲದೆ ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಲೆಟ್ ಅಸ್ ಸೇ ನೀವು ಇವಾಗ ಡೆಲ್ಲಿ, ಗುರ್ಗಾಂವ್ ಅಥವಾ ಮುಂಬೈ ಮತ್ತೆ ಬೆಂಗಳೂರಲ್ಲಿ ಆಡ್ಸ್ ರನ್ ಮಾಡ್ತೀರಾ LinkedIn ಅಲ್ಲಿ, ದಟ್ ವಿ ಕ್ರಿಯೇಟ್ ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸಸ್ ಇಷ್ಟು ಮಾಡ್ತೀವಿ ಅಂತ. ಸೊ ದ ಪರ್ಸನ್ ಹೂ ಕ್ಲಿಕ್ಸ್ ಅಂಡ್ ಕಮ್ಸ್ ಟು ಯುವರ್ ಪೋರ್ಟಲ್ ಈಸ್ ಇವ್ಯಾಲ್ಯೂಯೇಟಿಂಗ್ ಯು ಪ್ಯೂರ್ಲಿ, ಅಂದ್ರೆ ಅವ್ರು ನಿಮ್ಮ ಬಗ್ಗೆ ಏನೂ ಗೊತ್ತಿಲ್ಲ. ಸೊ ಅಲ್ಲಿ ಬಂದಾಗ ದೆನ್ ಯು ಹ್ಯಾವ್ ಟು ಶೋ ದಿ ಗುಡ್ ಪೋರ್ಟ್ಫೋಲಿಯೋ ಟು ದೆಮ್. ಗುಡ್ ಪೋರ್ಟ್ಫೋಲಿಯೋ, ಟೆಲ್ ದೆಮ್ ದಟ್ ದಿಸ್ ಇಸ್ ಸಮಥಿಂಗ್ ವಿ ಕ್ಯಾನ್ ಕ್ರಿಯೇಟ್. ಇಂಥದ್ದು ನಿಮ್ಗೆ ನೀಡಿದ್ರೆ ನಾವು ಮಾಡ್ತೀವಿ. ಇಲ್ಲ ಯಾರು ಚೆನ್ನಾಗಿ ಮಾಡ್ತಾರೆ ಇರತ್ತ ತಗೋಣ ಅಂತ ಹೋಗ್ತಾರೆ. ಸೊ ಯು ಹ್ಯಾವ್ ಟು ಸ್ಪೆಂಡ್ ಆನ್ ಆಡ್ಸ್ ಕ್ರಿಯೇಟಿಂಗ್ ಎ ಪೋರ್ಟ್ಫೋಲಿಯೋ. ಎಷ್ಟೋ ಸರಿ ಶುರು ಮಾಡಿದಾಗ ದೊಡ್ಡ ಚಾಲೆಂಜ್ ಏನು ಅಂದ್ರೆ ಐ ಸ್ಪೆಂಡ್ ಅಟ್ ಲೀಸ್ಟ್ 2 years ಟು ಕ್ರಿಯೇಟ್ ಪೋರ್ಟ್ಫೋಲಿಯೋ. ಲಾಭನ ಮಾಡೋದಕ್ಕಿಂತ ಹೆಚ್ಚಾಗಿ ನನಗೆ ಆಪರ್ಚುನಿಟಿ ಕೊಟ್ಟರೆ ಫಸ್ಟ್ ಒಂದು ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡಬೇಕು ಅನ್ನೋದು ಸ್ಟ್ರೆಸ್ ತುಂಬ ಇರುತ್ತೆ. ಯಾಕಂದ್ರೆ ತೋರ್ಸಕ್ಕೆ ಏನೋ ಒಂದು ಬೇಕಲ್ಲ. ಸೊ ಪ್ರಾಡಕ್ಟ್ ಆದ್ರೆ ನೀವು ಲೆಟ್ ಅಸ್ ಸೇ ಯು ಆರ್ ಸೆಲ್ಲಿಂಗ್ ಎ ಶರ್ಟ್.
ಶರ್ಟ್ ಕೈ ಕೊಟ್ಬಿಟ್ಟು ಈ ಶರ್ಟ್ ಚೆನ್ನಾಗಿದ್ರೆ ತಗೊಳ್ಳಿ ಸರ್, ಬೇಡದಿದ್ರೆ ಬಿಟ್ಬಿಡಿ, ತೊಗೊಂಡು ನೋಡಿ ಕೈಯಲ್ಲಿ ಒಂದ್ಸಲ ಅಂತ ಹೇಳ್ಬಿಡ್ಬೋದು ನೀವು. ಬಟ್ ಸರ್ವಿಸ್ಗೆ ಏನು ಕೊಡ್ತೀರಾ? ಸರ್ವಿಸ್ ಇಸ್ ಅಬೌಟ್ ಅನ್ ಎಕ್ಸ್ಪೀರಿಯನ್ಸ್. ಸರ್ವಿಸ್ ಅಲ್ಲಿ ನಿಮ್ಗೆ ಕೊಡಕ್ಕೆ ಏನೂ ಇಲ್ಲ. ನೀವೇನ್ ಹೇಳ್ಬೋದು ಅಂದ್ರೆ, ನೋಡಿ ಅವ್ರಿಗೆ ಚೆನ್ನಾಗಿ ಮಾಡ್ಕೊಡ್ತೀನಿ, ನಿಮ್ಗೂ ಚೆನ್ನಾಗಿ ಮಾಡ್ಕೊಡ್ತೀನಿ ಅಂತ ಹೇಳ್ಬೋದು ಅಷ್ಟೇ. ಅದಕ್ಕಿಂತ ಜಾಸ್ತಿ ಏನು ಹೇಳಕ್ಕಾಗಲ್ಲ. ನೋಡಿ ಅವ್ರಿಗೆ ಚೆನ್ನಾಗಿದೆ, ನಿಮ್ಗೂ ಚೆನ್ನಾಗಿ ಮಾಡ್ಕೊಡ್ಬೋದು ಅಂತ, ಅದಕ್ಕಿಂತ ದೇರ್ ಇಸ್ ನಥಿಂಗ್ ಬಿಯಾಂಡ್ ದಟ್. ಸೊ ದೊಡ್ಡ ಕಂಪನಿ ಆಗ್ತಾ ಆಗ್ತಾ ಬೇರೆ ವಿಷಯಗಳು ತುಂಬಾ ಬರುತ್ತೆ. ನಂದು ISO ಸರ್ಟಿಫಿಕೇಶನ್ ಇದೆ ಅಂತ ಹೇಳ್ಕೋಬಹುದು, ಅಥವಾ ನಮ್ದು ಬೇರೆ ಏನೋ ಗ್ಲೋಬಲ್ ಪ್ರೆಸೆನ್ಸ್, 6 ಆಫೀಸ್ ಇದೆ, ನಮಗೆ ಗ್ಲೋಬಲ್ ಬಿಸ್ನೆಸ್ ಗೊತ್ತು ಅಂತ ಹೇಳ್ಕೋಬಹುದು. ಬಟ್ ಚಿಕ್ಕದಾಗ ನಾವೇನೋ ಒಂದು ಉದ್ಯಮ ಕಟ್ತೀನಿ, ನಾನು ಒಂದು 4 ಜನ ಸೇರ್ಕೊಂಡು ಮಾಡ್ತೀವಿ, 5 ಜನ ಸೇರ್ಕೊಂಡು ಮಾಡ್ತೀವಿ ಅಂದಾಗ, ಆರ್ ಯು ಹ್ಯಾವ್ ಟು ಬಿ ಆಂಕರ್ ಯುವರ್ ಸೆಲ್ಫ್. ನೀವು ಇನ್ಸ್ಟಾಗ್ರಾಮ್ನಲ್ಲಿ ನೋಡಿದ್ರೆ ದರ್ ಇಸ್ ಅ ಪಾಪ್ಯುಲರ್ ಇನ್ಫ್ಲುಯೆನ್ಸರ್ ಇನ್ ಮುಂಬೈ ಹೂ ಸ್ಟಾರ್ಟೆಡ್ ಟಾಕಿಂಗ್ ಅಬೌಟ್ ಬರೀ ಜಾಗ್ರಫೀಸ್, ಬರೀ ಜಾಗ್ರಫಿ ವಿಷಯಗಳನ್ನ ಯೂಟ್ಯೂಬ್ನಲ್ಲಿ, ಇನ್ಸ್ಟಾಗ್ರಾಮಲ್ಲಿ ವಿಡಿಯೋಸ್. ಇಟ್ ಹ್ಯಾಡ್ ಮೋರ್ ದೆನ್ 1 million ಫಾಲೋವರ್ಸ್ ಟುಡೇ. ಆಯ್ತಾ? ಸೊ ಆ ಥರ ನೀವೇ ಕ್ರಿಯೇಟರ್ ಆಗಿ ನಿಂತ್ಕೊಂಡು ವಿಡಿಯೋಸ್ ಮಾಡಕ್ ಹೋಗ್ಬೇಕಿಲ್ಲ ಅಂದ್ರೆ, ಸೊ ದೆನ್ ಯು ಅಟ್ರಾಕ್ಟ್ ಅ ಲಾಟ್ ಆಫ್ ಪೀಪಲ್. ಸೊ ಜನರನ್ನ ಅಟ್ರಾಕ್ಟ್ ಮಾಡಕ್ ನಿಮಗೆ ಏನೋ ಒಂದು ಬೇಕು. ಸೊ ರನ್ನಿಂಗ್ ಆಡ್ಸ್ ಅಂಡ್ ಅಟ್ರಾಕ್ಟಿಂಗ್ ಟ್ರಾಫಿಕ್ ಅಂಡ್ ಅಲ್ಲಿಂದ ತಗೋತೀನಿ ಅಂದ್ರೆ, ನನ್ನ ಪರಿಚಯನೇ ಇಲ್ದೇ ಇರೋರು ಯಾರೋ ನನ್ನ ಇವ್ಯಾಲ್ಯೂಯೇಟ್ ಮಾಡಿ ನನ್ನ ವರ್ಕ್ ಚೆನ್ನಾಗಿದ್ರೆ ತಗೊಳ್ಳಿ ಅಂತ. ಪ್ಯೂರ್ಲಿ ಎವ್ಯಾಲ್ಯೂಯೇಟಿಂಗ್ ಯು ಥ್ರೂ ವರ್ಕ್. ಸೊ ನಿಮ್ಮ ನೆಟ್ವರ್ಕ್ ನಿಮ್ಮನ್ನು ನಂಬೋರ್ ಇದ್ದಾರೆ ಅಂದಾಗ, ನಿಮ್ಮನ್ನ ಇಮಿಡಿಯೇಟ್ಲಿ ಎಲ್ಲ ನೋಡಿದವರು ಇಲ್ಲ ಇವರೇನೋ ಮಾಡ್ತಾರೆ ನಂಬಿಕೆ ಇದೆ, ಬಟ್ ಸ್ಟಿಲ್ ಐ ಗಿವ್ ದೆಮ್ ಎನ್ ಆಪರ್ಚುನಿಟಿ ಕೊಡ್ತಾರೆ. ಸೊ ನೆಟ್ವರ್ಕಿಂಗ್ ಬಿಕಮ್. ಸೊ ನೆಟ್ವರ್ಕಿಂಗ್ ಹೇಗೆ ಮಾಡ್ತೀರಾ? ಸೊ ನೆಟ್ವರ್ಕಿಂಗ್ ಇಸ್ ಆಲ್ಸೋ, ನನ್ನದೊಂದು ಐ ಜಾಯಿಂಡ್ BNI for 3 years. BNI is a popular platform. ನನಗೆ ಬೇಸಿಕಲಿ ಹ್ಯಾಡ್ ಟು ಲರ್ನ್ ನೆಟ್ವರ್ಕಿಂಗ್ ಮೈ ಸೆಲ್ಫ್ ಅಂಡ್ ಲರ್ನ್ ಹೌ ದ ಬಿಸ್ನೆಸ್ ಕಮ್ಯುನಿಟಿ ವರ್ಕ್ಸ್. ಸೊ ಆ ಥರ ಕೆಲವೊಂದು ಕಡೆಗೆ ದುಡ್ಡು ಖರ್ಚು ಮಾಡಿ ಸೇರ್ಕೊಂಡಿದ್ದೆ. ಇಟ್ ಯೂಸ್ ಟು ಕಾಸ್ಟ್ 1 lakh a year. ಸೊ ಆ ಥರ ಇನ್ವೆಸ್ಟ್ಮೆಂಟ್, ಇಟ್ಸ್ ಅ ಪೊಟೆನ್ಷಿಯಲ್ ಇನ್ವೆಸ್ಟ್ಮೆಂಟ್ ದಟ್ ಯು ಹ್ಯಾವ್ ಟು ಮೇಕ್ ಇನ್ ಡೆವಲಪಿಂಗ್ ದಟ್ ನೆಟ್ವರ್ಕ್. ಸೊ ಅದು ಯಾವುದಾದ್ರೂ ಇಲ್ಲ ಅಂತ ಹೇಳಿದ್ರೆ ಆ ಥರದ್ದು ಬರೋದು ಕಷ್ಟ. ಯಾರು ಚೆನ್ನಾಗಿ ಗೊತ್ತಿರೋರು ಗೌರ್ಮೆಂಟ್ ಆರ್ಡರ್ ಕೊಡಿಸ್ಬೇಕು. ಓಕೆ ಥ್ಯಾಂಕ್ ಯು ಸರ್. ಒಂದು ಆಲ್ಮೋಸ್ಟ್ 1.5 ಗಂಟೆ ಕಾಲ ನೀವು ಹಲವಾರು ಪ್ರಶ್ನೆಗಳಿಗೆ, ಮತ್ತೆ ಈ ಡಿಜಿಟಲ್ ಬಿಸ್ನೆಸ್ ಕಟ್ಟೋದ್ರ ಸುತ್ತ ಇರೋ ಚಾಲೆಂಜಸ್ ಅನ್ನ, ಮತ್ತೆ ಟೀಮ್ ಕಟ್ಟೋದು ಹೇಗೆ, ಯಾವ್ಯಾವ ಕುರಿತು ಕೆಲಸ ಮಾಡ್ಬೇಕು ಅಂತ ಹೇಳಿದ್ರಿ. ಥ್ಯಾಂಕ್ಸ್ ಅ ಲಾಟ್ ಫಾರ್ ದಟ್. ತುಂಬಾ ಧನ್ಯವಾದಗಳು. ಸೊ ಹಾಗೆ ವಲ್ಲೀಶ್ ಅವರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೇಕು, ಅವ್ರಿಗೆ ಏನಾದ್ರು ಪ್ರಶ್ನೆಗಳು ಇನ್ನೂ ಹೆಚ್ಚು ಕೇಳಬೇಕು ಅಂತಂದ್ರೆ ಅವರ ಇಮೇಲ್ ID ನಾನು ಹಾಕಿದ್ದೀನಿ Q&A ಅಲ್ಲಿ. ಸೊ ಬ್ರಾಡ್ಕಾಸ್ಟ್ ಮಾಡಿದ್ದೀನಿ, ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, wallish@oimediasolutions.com ಅಂತ. ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅದರಲ್ಲೇ. ಸೊ ಹಾಗೆ ನಾವು ಮುಂದೆ ಬನ್ನಿ ಕಡೆಯಿಂದ ಸುಮಾರು ಇನಿಷಿಯೇಟಿವ್ಸ್ ಅನ್ನ ರನ್ ಮಾಡ್ತಾ ಇದೀವಿ. 5ನೇ ಪಾಡ್ಕಾಸ್ಟ್ ಹೊರಗಡೆ ಬಂದಿದೆ ನಮ್ಮ ನವಜಿತ್ ಕರ್ಕೆರ ಅವ್ರದ್ದು. ಅದನ್ನು ಮುಂದೆ ಬನ್ನಿ ಯೂಟ್ಯೂಬ್ ಚಾನಲ್ ನೋಡಿ. ಈ ರೆಕಾರ್ಡಿಂಗು ನಿಮಗೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗುತ್ತೆ. ಹಾಗೆ ಸುಮಾರು ವೆಬಿನಾರ್ ಇದೆ, 8ನೇ ವೆಬಿನಾರ್, ಇನ್ನು 7 ವೆಬಿನಾರ್ ಇದೆ, ಬೇರೆ ಬೇರೆ ವಿಷಯ ಸುತ್ತ ಇದೆ, ಅದನ್ನ ನೀವು ನೋಡ್ಬೋದು. ಹಾಗೆ ಸಂತೆಯಲ್ಲಿ ಕನ್ನಡಿಗ ಪುಸ್ತಕ ವಲ್ಲೀಶ್ ಅವರು ಬರೆದಿರೋದನ್ನ ಕೊಂಡ್ಕೊಳ್ಳೋದಕ್ಕೆ ನಾನು ಬ್ರಾಡ್ಕಾಸ್ಟ್ ಅಲ್ಲಿ ಹಾಕಿದ್ದೀನಿ, ಮತ್ತೆ ಇನ್ನೊಂದ್ಸತಿ ಹಾಕ್ತೀನಿ. ಹರಿವು ಬುಕ್ಸ್ ಅಲ್ಲಿ ನೀವು ಅದನ್ನ ಕೊಂಡ್ಕೋಬಹುದು. ಸಂತೆಯಲ್ಲಿ ಕನ್ನಡಿಗ ಅಂತ ತುಂಬಾ ಚುಟುಕಾಗಿ, ತುಂಬಾ ಚೆನ್ನಾಗಿ ಓದಿಸ್ಕೊಂಡು ಹೋಗುವಂತ ಪುಸ್ತಕ ಅಂತ ನಾನು ಹೇಳ್ಬೋದು. ಸಂತೆಯಲ್ಲಿ ಕನ್ನಡಿಗ ಐ ವುಡ್ ರೆಕಮೆಂಡ್ ಎಲ್ರು ಓದ್ಬೇಕು ಇದನ್ನ ಅಂತ. ಸೊ ಹಾಗೆ November 1ನೇ ತಾರೀಕು ನಾವು ಮುಂದೆ ಬನ್ನಿ ಮೀಟಪ್ ಅಂತ ರಾಜ್ಯೋತ್ಸವದ ದಿನ ಕಾರ್ಯಕ್ರಮ ನಡೆಸ್ತಾ ಇದೀವಿ. ಸೊ ಅದು ನಮ್ಮ 2ನೇ ಮೀಟಪ್ ಆಗಿರುತ್ತೆ. ಈ ಮೀಟಪ್ ಅಲ್ಲಿ ಝೋಹೋನ ಎಂಟೈರ್ ಬ್ರ್ಯಾಂಡ್ ಜರ್ನಿನ ನೋಡ್ಕೊಂಡಿರುವಂತಹ ರಫೀಕ್ ಅವರು ಮತ್ತೆ ಸುಪ್ರೀತ್ ವೆಲ್ಬಿ ಅವರು ಬರ್ತಾ ಇದ್ದಾರೆ. ಸೊ ನೀವು ಆದಷ್ಟು ಬೇಗ ಅದ್ರ ಬಗ್ಗೆ ಅಪ್ಡೇಟ್ ಹೇಳ್ತೀವಿ. ಮುಂದೆ ಬನ್ನಿ ಮೀಟಪ್ ಅಲ್ಲಿ ಒಂದು ಪ್ಯಾನೆಲ್ ಡಿಸ್ಕಷನ್, ಹೇಗೆ ಒಂದು ಬ್ರ್ಯಾಂಡ್ ತಮ್ಮ ಕಂಪನಿಯ ಅಥವಾ ತಮ್ಮ ಉದ್ಯಮದ ಒಂದು ಬ್ರ್ಯಾಂಡ್ ಅನ್ನು ಹೇಗೆ ಫೌಂಡರ್ ಲೆಡ್ ಮಾರ್ಕೆಟಿಂಗ್ ಮಾಡೋದಾಗ್ಲಿ, ಬೇರೆ ರೀತಿ ಅದನ್ನ ಬ್ರ್ಯಾಂಡ್ ಸ್ಟೋರಿಗಳನ್ನ ಹೇಳೋದಾಗ್ಲಿ, ಇಂಟೆಲಿಜೆಂಟ್ ಮಾರ್ಕೆಟಿಂಗ್ ಹೇಗೆ ಮಾಡೋದಾಗ್ಲಿ, ಇವೆಲ್ಲದ್ರ ಸುತ್ತ ಒಂದು ಪ್ಯಾನೆಲ್ ಡಿಸ್ಕಷನ್ ತರ ಇಟ್ಟು, ಅದಾದ್ಮೇಲೆ ಸ್ಟಾರ್ಟ್ಅಪ್ ಇನ್ನು ಕನ್ನಡಿಗರು ಬೆಳೆಸ್ತಿರುವಂತ ಸ್ಟಾರ್ಟ್ಅಪ್ ಗಳನ್ನು ಕೂಡ ಹೇಳುವಂತ ಅವಕಾಶಗಳು ಅಲ್ಲಿ ಇರ್ತವೆ. ಆದಷ್ಟು ಬೇಗ ಅಪ್ಡೇಟ್ ಕೊಡ್ತೀವಿ. ನೀವು ಮುಂದೆ ಬನ್ನಿ ಫೋರಂ ಮತ್ತೆ ಮುಂದೆ ಬನ್ನಿಯ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅನ್ನು ಫಾಲೋ ಮಾಡಿ. ನಾವು ಅದರಲ್ಲಿ ಇವೆಲ್ಲದ್ರ ಬಗ್ಗೆ ಹೇಳ್ತಾ ಇರ್ತೀವಿ. ಒಟ್ಟಾರೆ ಶನಿವಾರ ಬೆಳಗ್ಗೆ ತಾವು ಎಲ್ಲರೂ ಬಂದು ಸೇರಿ ನಮ್ಮ ವೆಬಿನಾರಿಗೆ ಸೇರಿದಕ್ಕಾಗಿ ತುಂಬಾ ಧನ್ಯವಾದಗಳು. ವಲ್ಲಿ ಸರ್ ತುಂಬಾ ಧನ್ಯವಾದಗಳು. ವಲ್ಲಿ ಸರ್ದು ನಾಲೆಜ್ ಶೇರಿಂಗ್ ನಿಮ್ಗೆ ಇಷ್ಟ ಆದ್ರೆ ಅಲ್ಲಿ ಒಂದು ಇಮೋಜಿ ಇದೆ, ಅಲ್ಲೆಲ್ಲರೂ ಚಪ್ಪಾಳೆ ತಟ್ಬೋದು. ಅಲ್ಲ, ಇನ್ಫ್ಯಾಕ್ಟ್ ಇದು ಅಂಡರ್ಸ್ಟ್ಯಾಂಡಿಂಗ್ ಯಾರಿಗೆ ಹೇಗಿತ್ತು ಅನ್ನೋದು ನನಗೂ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಯಾಕಂದ್ರೆ ಉದ್ಯಮ ಕಟ್ಟೋದು ಅಂದ್ರೆ ಇಟ್ಸ್ ಅ ವೆರಿ ಡಿಫರೆಂಟ್ ಫ್ರಮ್ ಆಕ್ಚುಲಿ ಡೂಯಿಂಗ್ ದ ವರ್ಕ್. ವೆನ್ ಯು ಆಕ್ಚುಲಿ ಆ ಕೆಲಸನ ಕಲ್ತ್ಕೋತೀನಿ, ಈಗ ಡಿಜಿಟಲ್ ಪ್ರೊಡಕ್ಷನ್ ಮಾಡೋದು ಹೇಗೆ ಅಂತ ಕಲ್ತ್ಕೋತೀನಿ ಅಂದ್ರೆ ಯು ಆರ್ ಆಕ್ಚುಲಿ ಬಿಕಮಿಂಗ್ ಎ ಪರ್ಸನ್ ಹೂ ವಿಲ್ ಡೂ ದ ವರ್ಕ್. ಉದ್ಯಮ ಕಟ್ಟೋದು, ಕೆಲಸ ಮಾಡೋದು ಎರಡು ಬೇರೆ ಬೇರೆ. ಕರೆಕ್ಟ್.
ಸೊ ಅದನ್ನ ಅರ್ಥ ಮಾಡ್ಕೋಬೇಕು. ಸೊ ದ ಮೋರ್ ನೀವು ಉದ್ಯಮದ ಕಡೆ ಹೋದಷ್ಟು ನೀವು ಕೆಲಸ ಮಾಡೋ ಪ್ರೊಡಕ್ಷನ್ ಹ್ಯಾಂಡ್ಸ್ ಆನ್ ಕಳ್ಕೊತೀರಾ, ಅದಂತೂ ಗ್ಯಾರಂಟಿ. ಸೊ ನೀವೇ ಮಾಡ್ತೀರಿ ಅಂದ್ರೆ ಯು ವಿಲ್ ಬಿ ಗ್ಲೋರಿಫೈಡ್ ಫ್ರೀಲಾನ್ಸರ್. ಸೊ ಬಟ್ ಯು ಕ್ಯಾನ್ ಸ್ಟಿಲ್ ಬಿ ಎ ಬೊಟಿಕ್ ಫರ್ಮ್ ಆಗಿ ಎಷ್ಟೊಂದು ಜನ ಡೆಲಿವರ್ ಮಾಡೋರೆ ಮಾಡ್ತಾರೆ ಅದನ್ನ. ಒಂದು 4-5 ಜನದ್ದೇ ಟೀಮ್ ಇಟ್ಕೊಂಡು ದೊಡ್ಡ ಯಾವ್ದೋ ಕೋಕಾ ಕೋಲಾ, ಹೋಂಡಾ ಅಂತ ಆರ್ಡರ್ಸ್ ಎಲ್ಲ ಎಕ್ಸಿಕ್ಯೂಟ್ ಮಾಡಿರೋ ಟೀಮ್ಸ್ ಇದ್ದಾರೆ. ಸೊ ಆಲ್ 4-5 ಆಫ್ ದೆಮ್ ವಿಲ್ ಬಿ ಹ್ಯಾಂಡ್ಸ್ ಆನ್. ಒಂದೇ ಆರ್ಡರ್ ತಗೋತಾರೆ, ವಿಲ್ ಹ್ಯಾವ್ ಬೆಂಚ್ ಮಾರ್ಕ್. ಇಲ್ಲ ಇಷ್ಟಕ್ಕಿಂತ ಕಮ್ಮಿ 40 ಲಕ್ಷಕ್ಕಿಂತ ಕಮ್ಮಿ ಇದ್ರೆ ತಗೊಳ್ಳಲ್ಲ, ನಾನು ಇಷ್ಟು ದೊಡ್ಡದೇ ತಗೋತೀನಿ ಅಂತಾರೆ. ದೇ ಹ್ಯಾವ್ ಪ್ರೆಸೆಂಟ್. ಸೊ ಯು ಶುಡ್ ಆಲ್ಸೋ ಹ್ಯಾವ್ ದಟ್ ಪೆಡಿಗ್ರಿ ಅಂಡ್ ದ ಬ್ಯಾಕ್ ಗ್ರೌಂಡ್. ಅಂಥವ್ರು ಖಂಡಿತ ಹೋಗಿ ಪಿಚ್ ಮಾಡ್ಬೋದು. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಲಾಟ್ ಸರ್. ಥ್ಯಾಂಕ್ಸ್ ಅಲಾಟ್ ಎಲ್ಲದಕ್ಕೂ. ಸೊ ಸಿಗೋಣ ಮುಂದಿನ ವೆಬಿನಾರ್ ಎಲ್ಲ ಮತ್ತೆ ಸಿಗೋಣ. ಹ್ಯಾವ್ ಅ ಗ್ರೇಟ್ ವೀಕೆಂಡ್. ಥ್ಯಾಂಕ್ ಯು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಬೈ.